ಎಲ್ಲ ಬರ್ತಾರೆ ಈಗ ಹರಿರಾಜ್ ಅಂತಿದ್ದಾರೆ ಅವಾಗ ಹೇಳಿದೆ प्रणव संकाश राखील दुमुख कमललोचन वेदधर धर्मपुरुष भवनाश जनरोद्धार शरणु शरणु घनतपोनि दिव्य मातांडवर किरण कनक मानस काव्य करण चंदोवार्थी अनघ अविनाशी श्री जातकर्ण मुनिद्र विद्यानिधे पाहिमान पाहिमान नबीरे नबीरे ये जातु कर्ण
ಶಕ್ತಿಹಸ್ತೌ ವಿರೂಪಕ್ಷೌ ಶಿಖಿಬಾಹೌ ಷಡಾನನೋ दारुणौ रिपुरविघ्नौ भावये कुकुटध्वजौ स्कन्दौ षण्मुखौ देवौ शिवतेजौ चतुर्भुजौ कुमारौ स्वामिनाथौ तं कार्तिकेयं नमाम्यहं तं कार्तिकेयं नमाम्यहं अरमगद कुमारगे चलवधीर गंभीर गारती धीरे आरुमगद कुमारगे ವರದಹಸ್ತನಿಗೆ ಮಯೂರ ಬರುಡಗಿಯೇ ಗುರುಬಲಿಯ ಶ್ರೀ ಕಾರ್ತಿಕೇಯನಿಗೆ ನರರ ಚಿತ್ತೋರಗ ದುರಿಯ ತಂಡಿಸಿ ನಿತ್ಯ ಧರೆಯ ಕಾಯುವ ಧರ್ಮಾಧ್ಯಕ್ಷನಿಗೆ ಆರು ಮಗದ ಕುಮಾರಗೆ ಜನರೆಲ್ಲ ಶರವಣನ ಪಾವನ ಪಾವಲ್ ಜಯಪುರವರನ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ. あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ あ ಆ ಆ ಆ ಆ ಆ ಆ ದೇವ ವಿನಾಯಕ ಸೋದರನ ಜನ ಭಾವ ವಿಚಾರಿ ಜನಾದನ ಕಾವಕಲ ಪ್ರತಿ ಚಿನ್ಮಯನ ಸಂಜೀವ ಶರಣ ಪ್ರತಿ ಶುಭಕರನ ಸಂಜೀವ ಶರಣ ಪ್ರತಿ ಶುಭಕರನ तारक दैत्य कुठारक आ तारक दैत्य कुठारक
ವಂದನ ಶ್ರೀ ವಾರಿಜ ಮಿತ್ರ ಪ್ರಭಾಕರನಾಯ ಧಿಂದನ ಧಿನ್ನತೈ ಸಂದನ ಧಿನ್ನತೈ ಧಿಂದನ ಧಿನ್ನತೈ ದಿಲ್ಲತೈ ದಿಲ್ಲತೈ ತಿಂತಗಿಡ ತೆಗೆದಿವಿ ತಗಿಡ ತೆಗೆದಿವಿ ತಗಿಡ ದಿಲ್ಲತೈ ತಂ ತಗಿಡ ತೆಗೆದಿವಿ ತಗಿಡ ತೆಗೆದಿವಿ ತಗಿಡ ದಿನ್ನತೈ ಧಿಂದನ ಧಿನ್ನತೈ ತಂ ಭಿನ್ನತೈ ತೈ ದಿನತೈ ತೈ ದಿನತೈ ತೈ ದಿನತೈ ತೈ ದಿನತೈ ತೈ ದಿನದ ದಿನತೈ ದಿನದ ದಿನತೈ ತತ್ತ ಶರಣಂಬೆ ಶರಣಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಾಸಾಗರ ದೇವ ಗುರು ವಿಶ್ವಮಾಯ ಶರಣು ಮಯೂರ ವಾಹನ ದೇವ ದೇವ ಚರಣಕ್ಕೆ ಮಣಿವೆವು ಕಳಿವೆಮ್ಮನೋವಾ ಶರಣಂಬೆ ಶರಣಂಬೆ ಶ್ರೀ ಸುಬ್ರಹ್ಮಣ್ಯ ದೇವ ಮನೋನಾಗ ಮಥನ ಗಂಭೀರ ಓ ದೇವ ಮನೋನಾಗ ಮಥನ ಗಂಭೀರ ಜೀವ ಚೈತನ್ಯ ಸುಜಾಲ ಸಾಕಾರ ದೇವ ಮನೋನಾಗ ಮಥನ ಗಂಭೀರ ಜೀವ ಚೈತನ್ಯ ಸುಜಾಲ ಸಾಕಾರ ಶ್ರಾವಣ ಸುಖ ಚರಿತಾಂಬೋಧಿ ಸಾರ ಕೋವಿದ ವಿಶ್ವಾದಿ ಮೂಲ ಕುಮಾರ ಶ್ರವಣ ಸುಖ ಚರಿತ ಬೋಧಿಸಾರ ಕೋವಿದ ವಿಶ್ವಾದಿ ಮೂಲ ಕುಮಾರ ಸಿದ್ಧಿ ವಿನಾಯಕ ಸೋದರ ದೇವಾ ಭಕ್ತ ಭಾವ ದಿಂದನ 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 ದಿಲ್ಲತೈ ತೊಂದನ 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 ದಿಲ್ಲತೈ ದಿಂದ ಗಿಡ ತೆಗೆದಿ ಬಿದ ಗಿಡ ತೆಗೆದಿ ಬಿದ ಗಿಡ ದಿಲ್ಲತೈ ತೊಂದ ಗಿಡ ತೆಗೆದಿ ಬಿದ ಗಿಡ ತೆಗೆದಿ ಬಿದ ಗಿಡ ದಿಲ್ಲತೈ ದಿಂದನ ದಿಲ್ಲತೈ ತೊಂದನ ದಿನ್ನತೈ ತೈ ದಿನದೈ ತೈ ದಿನದೈ ತೈ ದಿನದ ದಿನದೈ ದಿನದ ದಿನದೈ ತತ್ತ ಪಾಲಿಸು ಷಡ್ಬದಲ ಆ
ಸುಶೀಲ ಸುಗುಣ ಸದನ ಕಲಾತ್ಮನೆ ಕರುಣಾಳು ಕಮಲ ಮುಖ ಕಲಾತ್ಮನೆ ಕರುಣಾಳು ಕಮಲ ಮುಖ ಲೀಲ ಪುರುಷ ವಿಶಾರದಯಾನಿದೆ ಪಾಲಿಸು ಷಡ್ವದನ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ಧಿಂದನ ಧಿನ್ನತೈ ತಂದನ ಧಿನ್ನತೈ ಧಿಂದನ ಧಿನ್ನತೈ ದಿಲ್ಲತೈ ದಿಲ್ಲತೈ ಧಿಂತಗಡ ತೆಗೆದು 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 ದಿನ್ನತೈ ದಮ್ ತಗಡ ತೆಗೆದು 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 ದಿನ್ನತೈ ಧಿಂದನ ಧಿನ್ನತೈ ತಂದನ ಧಿನ್ನತೈ ಒಂದೇ ದೇವ ಅಂಬುರುಗನ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್
ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಣಿಯರ ಹಾರಾಂಬುಜಕ್ಕೆ ಬುಡಮಡುತ್ತ ವರ್ಣಿಪೆನಿ ಕಥಾಮೃತವ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ಮಹಾದೇವಿ ನಮೋಸ್ತುತೆ. ಅಮ್ಮ ಪರಾತ್ಪರ ಶಕ್ತೆ, ಪ್ರಗಾಢವಾದ ತಮಸ್ಸಿನಿಂದ ಕೂಡಿದ್ದು ಅಗಾಧವಾದ ಜಲರಾಶಿಯ ಮೇಲೆ ಮೂರು ಮೂರ್ತಿಗಳಾದ ನಮ್ಮ ಪ್ರಾದುರ್ಭವ ಯಾರಿಂದಾಯಿತು ಯಾಕಾಯಿತು ಎಂಬ ಹಾಗೆ ಚಿಂತಿತ ಮನಸ್ಕರಾಗಿದ್ದ ವೇಳೆ ನಮ್ಮ ಕರ್ಣಂಗಳಿಗೆ ಕೇಳಿದ್ದು ಓಂಕಾರನಾದವಮ್ಮ. ಅದನ್ನೇ ಭಕ್ತಿಯಿಂದ ಸಂಸ್ತುತಿಸಿದ ವೇಳೆ ಓಂಕಾರವೇ ಸಾಕಾರವಿತ್ತು ನಿನ್ನ ಸಾಕ್ಷಾತ್ಕಾರವಾಯಿತಮ್ಮ. ನಿಮ್ಮನ್ನು ಕಂಡ ಕ್ಷಣದಲ್ಲಿ ಅಂತಸ್ಥವಾಗಿದ್ದ ತುಮುಲ ನಿವಾರಣೆಯಾಗಿದೆ. ಭಯ ನಿವಾರಣೆಯೂ ಸರ್ವೇಶ್ವರಿಯೂ ಆದ ತವ ಪದಾಮೃಹದಡಿಯಲ್ಲಿ ನಮ್ಮ ಕಳಕಳಿಯ ಭಿನ್ನಪವಿಷ್ಟೇ. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮನ್ನು ಸೃಜಿಸುವರೆ ಉದ್ದೇಶ ಕಾರಣ ಇರಬೇಡವೇ ತಾಯೇ? ನಮಗೆ ನವ ಕಾರ್ಯಗಳೇನು ನೀತಿಳೋ ಹುತ ಸಕಲವನು ಸಂಪ್ರೀತಿಯೊಡಬೇಕು ನಮ್ಮನು. ಜಯತೋ ಜಯತೋ ಆದಿಮಾಯೇ ಜನ್ಮದಿಂದಲೇ ನಾನು ಎನ್ನುವಂತಹ ಭಾವವು ಮೆಳೆತು ನಾನಾರು ಎನ್ನುವಂತಹ ಪ್ರಶ್ನೆಗೆ ಕಾರಣವಾಯಿತು. ಈ ಪ್ರಶ್ನೆಯನ್ನು ಕೇಳುವುದು ಯಾರಲ್ಲಿ? ಇಲ್ಲಿರುವ ಇನ್ನಿಬ್ಬರಿಗೂ ಅದೇ ಪ್ರಶ್ನೆ, ಅದೇ ಆತಂಕ. ಆದರೆ ನಾನು ಎನ್ನುವಂತಹ ಭಾವ ಮೊಳೆತ ತಕ್ಷಣದಲ್ಲಿ ನೀನು ಎಂಬುದು ಒಂದು ಇದೆ, ಅದು ಅಖಂಡವಾದದ್ದು ಅನಂತವಾದದ್ದು ಎಂಬ ಅರಿವಾಯಿತು. ಅದು ನೀನೇ. ನಿನ್ನಿಂದಲೇ ನಮ್ಮ ಹುಟ್ಟು ಎನ್ನುವಂತಹ ವಿಚಾರ ವೇದ್ಯವಾಯಿತಮ್ಮ.
ಪ್ರಪಂಚದ ಬೆಳಕನ್ನು ಕಂಡಂತಹ ನಮಗೆ ಮುಂದೆ ನಡೆಸುವುದಕ್ಕೆ ಯೋಗ್ಯವಾದಂತಹ ಉದ್ಯೋಗವನ್ನಿತ್ತು ನಮ್ಮನ್ನು ಸಲಹಬೇಕಮ್ಮ. ನೀನಲ್ಲದೆ ಅನ್ಯರಾಧಿಕರು ನಮ್ಮ ಅನುರಾಗಗಳಿನ್ನು ರಕ್ಷಿತು ಜ್ಞಾನವಿಹೀನರಾಗಿರಲು ತಾಯಿಯೇ ನೀನು ಸುಜ್ಞಾನ ಕೊಡದೆ ಕೃಪೆಯುಡು. ಜಯತು ಜಯತು ಆದಿಮಾಯೇ ಜನನಿಯೇ. ಓ ಇಚ್ಛಾಶಕ್ತಿ ಸಂಯುಕ್ತಯೇ, ಆಕಾಶದೆತ್ತರಕ್ಕೆ ಬೆಳೆದು ನಿಂತು ಪ್ರಕಾಶಮಾನವಾಗಿ ಕಾಣುವ ನಿನ್ನ ದಿವ್ಯ ರೂಪವನ್ನು ಕಂಡಾಗ ನಾವೆಲ್ಲ ಧನ್ಯರಾದೆವಮ್ಮ. ತುಂಬಿದ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಮಯದಲ್ಲಿ ಓಂ ಎನ್ನುವಂತಹ ನಿನಾದವನ್ನು ಕೇಳಿ ಬಂತು. ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಹಾಗಾಗಿ ಸುಜ್ಞಾನವನ್ನು ಕೊಡುವುದರ ಮೂಲಕವಾಗಿ ಮಕ್ಕಳಾದಂತಹ ನಮ್ಮೆಲ್ಲರನ್ನು ಪೊರೆಯಬೇಕಮ್ಮ. ಹರಿಯರ ಬ್ರಹ್ಮನಂದಿರಿಸಿಗೆ ನಾಮವ ಹರುಷ ನಿಮ್ಮವರಿಗೆ ಇರುವುದು ನಿಮ್ಮಿಂದ ಗಮ ಕಾರ್ಯ ಮುಂದಕ್ಕೆ ಒರೆದ ದೇಹ ನಿಮಗೆ. ರಹಸ್ಯವನ್ನು ತಿಳಿಯದೆ ಚಿಂತಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ನಿಮಗೆ ಹರುಷದಿಂದಲೇ ಹೆಸರನ್ನಿರಿಸುವುದಕ್ಕಿದ್ದೇನೆ. ಹೇಗಮ್ಮ? ಗೌರವರ್ಣದಿಂದ ಶೋಭಿಸುತ್ತಾ ಇರುವ ನೀನೇ ಬ್ರಹ್ಮ. ಧನ್ಯನಾದ ನಮ್ಮ. ನೀಲವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ಹರಿ. ಕೃತಾರ್ಥನಾದೆ. ತ್ರಿನೇತ್ರಧಾರಿಯಾಗಿ ಶ್ವೇತವರ್ಣದಿಂದೊಪ್ಪು ನೀನೇ ಹರ. ಪಾವನನಾದೆ. ಮಕ್ಕಳೇ, ಅಮ್ಮ. ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯ ಆಗುವುದಕ್ಕಿದೆ. ಯಾವುದಮ್ಮ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮೂವರೆಗೂ ಇರುವುದಕ್ಕೆ ತಾಣ, ಮಾಡುವುದಕ್ಕೆ ಉದ್ಯೋಗವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ಸತ್ವರಾಜನದ ಮಾವೆನು ದಿಪ್ಪ ಗುಣಮೋರು ಮತ್ತೆ ರಾಜದ ಗುಣದಿ ನಿತ್ಯ ಶ್ರೀಜಿನ ವಿಧಾತನು ಸಾತ್ವಿಕ ವೆತ್ತು ಮರಿಯು ತೋರಿಯೇ. ಮಗನೇ ಬ್ರಹ್ಮ, ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿದ್ದುಕೊಂಡು ಸೃಜಿಸುವ ಕಾರ್ಯವನ್ನು ಮಾಡು. ನಿನ್ನ ಇಚ್ಛೆಯಂತೆ ಆಗ. ಹರಿ, ಮಾತೆ. ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ಅಜ್ಞಾಧಾರಕನಾಗುತ್ತೇನೆ. ಹರ, ಮಾತೆ. ನಿನಗೆ ತಾಮಸ ಗುಣ. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ನಿನ್ನಾಜ್ಞೆ ಶಿರೋಧಾರ್ಯ. ನಾನು ಕೊಟ್ಟಂತಹ ಕೆಲಸವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡುತ್ತಾ ಬಂದಿರಿ. ಮುಂದೆ ಕಷ್ಟವಾದರೆ ಕಷ್ಟಗಳೆಲ್ಲ ನಿಷ್ಠೆಯು ಮಡಿದನು ಕೊಟ್ಟು ಇಚ್ಛದಿ ಪೊರೆವೆನೆಂದ ಭಯವಿದ್ದೈದನು ಮಕ್ಕಳೇ, ಕಷ್ಟ ಬಂದಿತು ಎನ್ನುವ ಭಯವೇ ಚಿಂತಿಸಬೇಡಿ. ಭಕ್ತಿಯಿಂದ ನನ್ನನ್ನು ಭಜಿಸಿರಿ. ನಿಮಗೆ ಒದಗಿದಂತಹ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಹೊರಗಡೆ ದಾನವ ನೀರು ರುದಿಸುತ್ತಲೇ
ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು. ಮೇಲೆ ಕೆಳಗೆ ಆಚೆ ಈಚೆ ಎತ್ತ ನೋಡಿದರಂತ ಕತ್ತಲೆಯ ಮುತ್ತ. ಈ ಕತ್ತಲೆಯಲ್ಲಿ ನನ್ನ ಹುಟ್ಟು, ಯಾರಿಂದ ಹುಟ್ಟು, ಯಾಕಾಗಿ ಹುಟ್ಟು, ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ನೋಡೋಣ, ಸನಿಹದಲ್ಲಿ ಯಾರಾದರೂ ನನ್ನ ಪ್ರಶ್ನೆಗೆ ಉತ್ತರಿಸುವವರು ಈ ಸಿಕ್ಕಿತಾರ ನೋಡೋಣ. ಮುಂದುವರಿತೇನೆ. ನೀನು ಯಾರ? ನೀನು ಯಾರ? ನೀನೆಲ್ಲಿಂದ ಬಂದೆ? ನೀನು ಎಲ್ಲಿಂದ ಬಂದೆ? ನೀನು ಯಾಕೆ ಬಂದೆ? ನೀನು ಯಾಕೆ ಬಂದೆ? ಯಾಕೆ ನನ್ನ ಮುಂದೆ ನಿಂದೆ? ನನ್ನ ಮುಂದೆ ನೀನು ಬಂದು ಯಾಕೆ ನಿಂದೆ? ನಾನು ಕೇಳಿದ್ದನ್ನು ಇವ ಕೇಳ್ತಾ ಇದ್ದ. ಬೇರೆ ಕೇಳುವುದಕ್ಕೆ ನನಗೆ ಎಂತದೂ ಗೊತ್ತಿಲ್ಲ. ಈಗ ತಾನೇ ನಾನು ಹುಟ್ಟಿಕೊಂಡವ. ಬಹುಶಃ ನಾನು ಈಗಲೇ ಹುಟ್ಟಿರ್ಬೇಕು. ನಾವಿರುವರಲ್ಲದೆ ಬೇರೆ ಯಾರೂ ಇಲ್ಲ. ಎಲ್ಲ ಕತ್ತಲೆ ಕತ್ತಲೆ ಕಾಣುತ್ತಾ ಉಂಟು. ನಾವಿಬ್ಬರು ಇನ್ನು ಮುಂದೆ ಒಂದಾಗಿ ಇರೋಣ. ಹೌದು, ಸಂಬಂಧವನ್ನು ಬೆಳೆಸೋಣ. ಹೇಗೆ? ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಿಶ್ವಾಸ ಹುಟ್ಟುತ್ತಾ ಇದೆ. ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ ಹುಟ್ಟುತ್ತಾ ಇದೆ. ಪ್ರೀತಿ ವಿಶ್ವಾಸ ಹುಟ್ಟಿದ ದೆಸೆಯಿಂದ ನಿನ್ನನ್ನು ತಮ್ಮ ಎನ್ನಲೇ. ಭಕ್ತಿ ಗೌರವ ಹುಟ್ಟಿದ ದೆಸೆಯಿಂದ ನಿನ್ನನ್ನು ಅಣ್ಣ ಎನ್ನಲೇ. ತಮ್ಮ ಅಣ್ಣ. ಇಷ್ಟು ಸಾಕಾಗುವುದಿಲ್ಲ. ಜಲದಲ್ಲಿ ನಾವು ಮುಂದುವರಿಯುವಾಗ ಮೂರನೇ ಓರ್ವ ಕಾಣ ಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಅವನಿಗೆ ನಮ್ಮನ್ನು ಗುರುತಿಸುವುದಕ್ಕೆ ಹೆಸರು ಬೇಡ. ಸಂಬೋಧಿಸುತ್ತಾ ಜೀವನವನ್ನು ಸಾಗಿಸಬಹುದು. ಮೂರನೇ ಓರ್ವ ನಮ್ಮನ್ನು ಹಾಗೆ ಕರೆದರೆ ನಮಗೆ ಸಮಾಧಾನವಾದೀತೆ. ಹಾಗಿದ್ರೆ ನಮ್ಮನ್ನು ಗುರುತಿಸುವುದಕ್ಕೆ ಹೆಸರಿನ ಅವಶ್ಯಕತೆ ಇದೆ. ಹೆಸರು ಬೇಕು. ಹೆಸರಿಗೆ ವಿಶೇಷವಾದಂತಹ ಅರ್ಥವೇನು ಅಗತ್ಯವಿಲ್ಲ. ಕರೆಯುವುದಕ್ಕೆ ಸುಖವಾದರಾಯ್ತು, ಆದ ಕಾರಣ ನನಗೆ ಒಂದು ಹೆಸರನ್ನು ನೀನೇ ಇಡು. ಅಣ್ಣ, ನಿನಗೆ ನಾಮ ನಾನು ಇಡಬೇಕಾ? ನಾಮ ಇಡುವುದು. ಅಣ್ಣ, ನಿನ್ನನ್ನು ಪರೀಕ್ಷಿಸದೆ ನಿನಗೆ ನಾನಿಡುವ ಹೆಸರೇನು ಬಲ್ಲೆಯ? ನೀನು ಮಾಧು. ಅದಕ್ಕೆ ಹೊಂದಾಣಿಕೆಯಾಗುವ ಹೆಸರು ನಿನಗೂ ಆಗಬೇಕು. ಏನು? ಮಾಧು ಕೈಟಬ. ಮಧು ಕೈಟಬ. ನಿನ್ನ ಹೆಸರು ಕರೆಯುತ್ತಾಳೆ. ಏನೋ ಈ ಭಾಗದಲ್ಲಿ ಚುರು 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 ಚುರು. ಅದುವೇ ಹಸಿವೆ. ಹಸಿವೆಯ ಅಣ್ಣ. ಏನು? ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ ಬಲ್ಲಯ? ಹೇಗೆ? ಕಾಣುತ್ತಾ ಇದೆ ಜಲದಿ. ಜಲದಿಯನ್ನು ಪಡೆಯೋಣ, ಜಲದಿಯನ್ನು ಕದಡೋಣ. ಜಲದ ಅಡಿಭಾಗದಲ್ಲಿ ಏನಾದರೂ ಸಿಕ್ಕರೆ ಅವುಗಳನ್ನು ಮೆಲ್ಲೋಣ.
ನೋಡ್ಬೇಡ್ವೋ ಮತ್ತೆ ತಪ್ಪಿಸಿಕೊಂಡ ಇನ್ನೇ ಎಲ್ಲಾದರೂ ಜಲದಲ್ಲಿ ಅಡಗಿರಬಹುದು ಅರಸುತ್ತ ಮುನ್ನಡೆ ತೊಲಗಿ ನಿರಾಗ ಮಾಡಿಯೋ ನಲಿನ ಭಲು ತೊರೆದು ನಿದ್ರೆಯ ಕುಳಿತಿರಲು ಗಿರುನಗೆ ಬೀರುದನಲ್ಲವನಲಿ ಯೋಗ ನಿದ್ರೆಯಿಂದ ಎಚ್ಚೆತ್ತಿದ್ದೇನೆ, ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ನೋಡೋಣ. ನಮಗೆ ಹೇಳಿದ್ರೆ ಮಾತ್ರ ವಿಷಯ ಸಿಗುವುದು. ಬೊಬ್ಬೆ ಯಾಕೆ? ನಮ್ಮ ಕ್ರಮವೇ ಹಾಗೆ, ನಮ್ಮ ಅಭ್ಯಾಸ ಅದು. ಹೌದೇ? ನಾವು ಬೊಬ್ಬೆಯಿಂದಲೇ ಹುಟ್ಟಿದವರು, ಬೊಬ್ಬೆಯಿಂದಲೇ ಬದುಕುವವರು, ಬೊಬ್ಬೆಗಾಗಿಯೇ ಇರುವವರು, ಬೊಬ್ಬೆಯಿಂದಲೇ ಸಾಯುವವರು, ಬೊಬ್ಬೆ ಹಾಕಿಯೇ ಕೊಲ್ಲುವವರು. ಹಾಗೆ ಎಲ್ಲ ಏನು? ನಮ್ಮನ್ನು ನೀನು ದೂರದಿಂದಲೇ ಕಂಡು ನೀನು ಕಿರು ನಗೆಯನ್ನು ಬೀರಿದೆ. ಏನೋ ನಮ್ಮನ್ನು ನೋಡಿ ನಗುವುದು ಯಾಕ? ಈ ಜಲದಿಯಲ್ಲಿ ಎಂತೆಂತದ್ದೆಲ್ಲ ಉಂಟು ಅಣ್ಣ. ಎಂತಂತೆ ಇಂಥದ್ದೇ ಇರುವಾಗ ಎಂತೆಂತದ್ದೆಲ್ಲ ಇರಬಹುದು. ಅದು ಮುಂದವೆ ಏನು? ನೀನು ಕುಳಿತದ್ದು ನೀರ ಮೇಲೆ, ನೀನು ನೀರ ಮೇಲೆ ಕುಳಿತ ಕಾರಣ ಏನು ಹೇಳ? ಇಲ್ಲ, ತೋರು ಬೇಗ ಮೊದಲು ಕಂಡ ಪೋರನೆಲ್ಲಿ ಹೋದ ಬಂಡ. ನಿನ್ನನ್ನು ಬಂಡ ಅಂತ ಕರೆದದು ವಿಚಾರಿಸುವವರು ಯಾರು ಬಲ್ಲ? ವೀರ, ಶೂರ, ಗಂಭೀರ, ಮಧು,
ಗಂಭೀರ ಮಾತು ಕೈಟಪ ಮೆಚ್ಚಲೇಬೇಕು ನಿಮ್ಮನ್ನು ಕಂಡು. ನಿಮ್ಮ ನಡೆ ನುಡಿ ಆಯ ಆಕೃತಿ ಒಂದನ್ನೊಂದು ಕಾಣುವಾಗ ನುರಿತೋಷವಂತೆದಿದ್ದವು. ಈ ವೇಳೆಯಲ್ಲಿ ನನ್ನ ಮುಂಭಾಗಕ್ಕೆ ಬಂದಿರುವ ನೀವು ಇತ್ತಿರಲ್ಲ ಪ್ರಶ್ನೆ ತೋರು ಬೇಕ ಮೊದಲು ಕಂಡ ಪೋರ ನೆಲ್ಲಿ ಪೋತ ಭಂಡ. ನನ್ನ ಅಣ್ಣ ಭಂಡ ಅಂತ ಹೇಳಿದ್ದು ನಿನ್ನನ್ನು. ಇಬ್ಬರು ಕೇಳಿದ ಪ್ರಶ್ನೆ ಒಂದೇ. ಮೊದಲು ನೀವು ಕಂಡಾತ ನಾ ಕಾಣೆ. ನಾ ಕಾಣೆ ಎಂಟಾಣೆ ಅಲ್ಲ 9 ಆಣೆ. ನಾನು ಕಾಣೆ ನೀನು ನೋಡ್ಲಿಲ್ಲ ಅಂತ. ಆದರೆ ನಾನು ಮಾತ್ರ ಸಾಮಾನ್ಯನಲ್ಲ. ಅಖಂಡವಾದ ಈ ಅಬ್ಧಿಯ ಅಧಿಕಾರಿ ಶ್ರೀಮನ್ನಾರಾಯಣ. ಏನು ನಮ್ಮಂತ ಪರಾಕ್ರಮಿಗಳಿರುತ್ತ ಜಲದಿಗೆ ಒಡೆಯ ನಾನು ಎನ್ನುವ ಹಾಗೆ ಗಳಹಿದೆ ಎಲ್ಲವೇನೋ ಮೂಟ. ನೀನು ಜಲದಿಗೆ ಒಡೆಯ ಹೌದು ಎಂದಾದ್ರೆ ಪ್ರಶ್ನೆ ಉಂಟು ನಮ್ಮದು. ಏನು ನಾವು ಮೊದಲು ಒಬ್ಬನನ್ನು ಕಂಡಿದ್ದೇವೆ ಎಂದು ಹೇಳಿದವಲ್ಲ, ಅವನು ಹೇಗಿದ್ದ ಬಲ್ಲಿಯ? ಹೇಗೆ? ಅವನಿಗೆ 5 ಶಿರ, ನಿನಗೆ 1 ಶಿರ. ಅವ ಬಿಳಿಯ, ನೀನು ಕರಿಯ. ಅವ ನಮ್ಮನ್ನು ನೋಡಿ ಗಡಗಡ ನಡುಗುತ್ತಾ ಇದ್ದ, ನೀನು ಕಿರುನಗೆ ಬೀರುತ್ತಿರುವಿ. ಅವನನ್ನು ನೀನು ತೋರಿಸದೆ ಹೋದ್ರೆ ಅಲ್ಲಿಗೆ ಹಲ್ಲು ತಾಗದ ಹಾಗೆ ನಿನ್ನನ್ನು ನುಂಗಿ ಆಮೇಲೆ ನೀರು ಕುಡಿತೇವೆ. ತೋರಿಸು. ಅವನ 5 ತಲೆಯವ, 5 ತಲೆಯವ, ಬಿಳಿ ಬಣ್ಣದವ. ಅವ ಬಂದಿದ್ದ. ಎಲ್ಲಿದ್ದಾನೆ? ದೀನನಾಗಿ ಬಂದ. ನಾನು ರಕ್ಷೆ ಕೇಳಿದ. ಇತ್ತೆ ರಕ್ಷೆ. ನನ್ನ ರಕ್ಷೆಯ ಕಕ್ಷೆಯ ಒಳಗೆ ಅವ ಇದ್ದಾನೆ. ನಿಮಗಾದರೂ ಎಚ್ಚರಿಕೆ. ಬದುಕು ಬೇಕು ಎನ್ನುವ ಮನಸ್ಸು ಉಂಟು ಅಂತಾದ್ರೆ ಮಣಿಯಿರಿ ಪಾದಕ್ಕೆ. ಹೇಳಿರಿ ಹರಿಪದ ಒಲಿದು ಪಾಲಿಪೆ. ಮಣಿದು ನಮಗೆ ಜೀವನ ಬೇಡ, ಅವನನ್ನು ಬಿಟ್ಟುಕೊಡು. ಕೊಡಲಾರೆ. ನಿಮ್ಮಿಬ್ಬರನ್ನು ತಿಂತೇವೆ. ನಿಮ್ ಇಳಿಯುವ ತುತ್ತಲ್ಲ. ಹೇಗೆ ಇಳಿಸಬೇಕು ಅಂತ ಗೊತ್ತುಂಟು. ನಿಮ್ಮನ್ನೇ ಮುಳುಗಿಸಿ ಏನು ನೋಡೋಣ ನೋಡೋಣ. ದುಷ್ಕರ್ಮ ಮಾಡಿರ್ಬೇಕು. ಹಾಗೆ ಈಗ ಕರ್ಮ ಮಾಡಿದ್ರೆ ಸಾಯುವ ಕಾಲಕ್ಕೆ ಕಾಲು ಮೇಲೆ ಹೋಗುತ್ತದ. ಇದು ಹಾಗಾದದ ಹಾಗೆ. ಅಣ್ಣ ಇಲ್ಲಿ ಬಾ, ಇಲ್ಲಿ ಬಾ. ಅವಸರ ಮಾಡಬೇಡ. ಅವ ಹೇಳಿದ್ದೇನು? ಏನು?
ಗಂಟಲಲ್ಲಿ ಸಿಲುಕಿಕೊಂಡೇನು. ಸರಿ. ಆದ ಕಾರಣ ಈಗ ತಿನ್ನುವುದು ಬೇಡ. ಮತ್ತೆ ನಮ್ಮ ಆಯಾಸ ಕಡಿಮೆ ಆಗಬೇಕು ಎಂದಾದರೆ ಕಡಿಮೆ ಪಕ್ಷ 3 ದಿನಗಳಾದರೂ ಕಳೆಯಬೇಕು. ಹೌದು. 3 ದಿನ ಕಳೆದ ಮೇಲೆ ತಿನ್ನೋಣ. ಸರಿ ಸರಿ. ಆದ್ರೆ ಪಾಲಿನ ವ್ಯವಸ್ಥೆ ಮಾತ್ರ ಈಗಲೇ ಮಾಡಬೇಕು. ಅಣ್ಣ ನಾಳೆ ಸಮಸ್ಯೆ ಹುಟ್ಟಿಕೊಳ್ಳಬಾರದು. ಹುಟ್ಟಿ ಕೆಲವು ದಿವಸ ಆಗಲಿಲ್ಲ ಅಣ್ಣ ತಮ್ಮಂದರಲ್ಲಿ ಪಾಲ. ನಾಳೆ ಸಮಸ್ಯೆ ಹುಟ್ಟಿಕೊಳ್ಳಬಾರದು ಅಂತ ಆದ್ರೆ ಒಳ್ಳೇದಿರುವಾಗಲೇ ಪಾಲು ಮಾಡಿಕೊಳ್ಳುವುದು ಒಳ್ಳೆಯದು. ಸರಿ ಸರಿ. ನೀನೇ ಮಾಡು ಪಾಲು, ನಾನು ಒಪ್ಪಿಕೊಳ್ತೇನೆ. ಹೌದಲ್ಲ ಅಣ್ಣ? ನೀನು ಒಪ್ಪಿಕೊಳ್ಳುತ್ತಿ ಅಂತಾದ್ರೆ ನಾನು ಪಾಲು ಮಾಡು. ಹೇಗೆ? ಅವನ ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಸಾಯ್. ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಇನ್ನೊಮ್ಮೆ ಹೇಳು. ಅವನ ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ನನಗೆ ಕಡಿಮೆಯ? ನಿನಗೆ ಈಗಲಾದ್ರೂ ಗೊತ್ತಾಯ್ತಲ್ಲ ಕಡಿಮೆ ಅಂತ. ನನಗೆ ಕಡಿಮೆ ಅಂತ ಎಷ್ಟು ಬೇಗ ಗೊತ್ತಾಯ್ತು ನೋಡು. ಅದೆಲ್ಲ ಬೇಡ, ಬೇರೆ ರೀತಿಯಲ್ಲಿ ಪಾಲು ಮಾಡು. ಅವನನ್ನು ಬಲವಾಗಿ ಎಳೆಯೋಣ. ಶರೀರ ಇಬ್ಬಾಗ ಆಗಬೇಕು. ನಿನಗೆ ಹೆಚ್ಚು ಸಿಕ್ಕಿತು ಅಂತ ಆದ್ರೆ ನಿನ್ನ ಯೋಗ, ಅಲ್ಲ ಅಂತ ಆದ್ರೆ ನನ್ನ ಅದೃಷ್ಟ. ಅದು 3 ದಿವಸ ನಂತರದ ವಿಷಯ ಅಲ್ಲ. ಹೌದು. ಈಗ ಏನು ಮಾಡೋಣ? ಜಲದಲ್ಲಿ ಅಂಗಾತ ಬಿದ್ದುಕೊಳ್ಳೋಣ. ಸರಿ ಸರಿ. ಝಡಪಿ ಪಂಚಸಹಸ್ರ ಕಾಲದಿ ಧನುಜದಿ ಜಯದೇರದಿರುತ್ತಿರೆ ನಳಿನ ನಾಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯನು ಮನದೊಡರಿತನು ಮಧು ಕೈಟ ಬರ ಪೊಗಡುತ್ತ ನಿಂತೆಂದ ಕಾಲಗವನ್ಯ ಸಖಿ ದಿವ್ಯ 5,000 ವರುಷವೇ ಸಂದು ಹೋಯಿತು. ಜಯಾಪಜಯ ನಿರ್ಣಯವಾಗುತ್ತಾ ಇಲ್ಲ. ಗೆಲುವ ಬಗೆಯಂತೂ ಎಂಬ ಹಾಗೆ ಪರಾತ್ಪರ ಶಕ್ತಿಯನ್ನು ಧ್ಯಾನಿಸಿದಾಗ ಯುಕ್ತಿ ಮಾರ್ಗವೇ ಸೂಕ್ತವೆನ್ನುವ ಸೂಚನೆ. ಬರಲಿ ನೋಡೋಣ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಆಶ್ಚರ್ಯ ಬೋಲ್ತೆ ನಾವು ಚರಿಸುವುದೇ ಚರಿಯದ ಭಂಡಲಗುತ್ತು ಸಂಗದಲ್ಲಿ ಮೆಚ್ಚಿದೆ ಇದೆಲ್ಲ ಏನು ಹೊಸ ಹೊಸ ಶಬ್ದಗಳು ಗಳಿತು. ನನಗೆ ಕೇಳುವುದಕ್ಕೆ ಬಹಳ ಒಳ್ಳೆಯದಾಗಿದೆ. ಎಲ್ಲದಕ್ಕಿಂತಲೂ ನೀನು ಕೊನೆಗೆ ಒಂದು ಶಬ್ದ ಹೇಳಿದ್ಯಲ್ಲ, ಅದು ತುಂಬಾ ಒಳ್ಳೆಯದಾಗಿದೆ. ಹೌದೇ? ಅಣ್ಣ ನಿನಗೆ ಇಷ್ಟ ಅಲ್ವೇ? ಅಣ್ಣ ನೀನು ಕೂತು ನಾನು ಕೂತು. ಇವ ಇವ ನಮ್ಮ ಪೂತು. ಹೌದಾ? ನೀನು ದೊಡ್ಡ ಪೂತು, ನಾನು ಸಣ್ಣ ಪೂತು. ಇವ ನಮ್ಮ ಪೂತು. ನಿನಗೆ ಅರ್ಥ ಆಯ್ತಾ? ನನಗೆ ನೀನು ಹೇಳಿದ ವಿಷಯ ಕೇಳಿಸಿತು. ಯಾಕೆ ಹೊಗಳಿದೆ? ಹೊಗಳಿದ್ದಲ್ವ? ನಿಮ್ಮನ್ನೆಲ್ಲ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವೇ? ಮತ್ತೆ ಅನರ್ಥ ಪಿಂಡಗಳು. ನಾನು 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 ಅವ ಹೇಳಿದ್ದು ನನ್ನನ್ನು. ನಾನು ಅನರ್ಥ ಪಿಂಡ. ನಾನು ಅನರ್ಥ ಪಿಂಡ. ಹೀಗೆ ಮಾಡೋಣ. ನಾನು ದೊಡ್ಡ ಅನರ್ಥ ಪಿಂಡ, ನಾನು ಸಣ್ಣ ಅನರ್ಥ ಪಿಂಡ. ಅಣ್ಣ ಎಂತ ಒಳ್ಳೆ ಒಳ್ಳೆ ಶಬ್ದದಲ್ಲಿ ಹೊಗಳುತ್ತಾರೆ. ಎಂತ ಸುಖ ಆಗ್ತದೆ ಅಲ್ವೇ? ಮತ್ತೆ ನಿಮಗೆ ಇಷ್ಟಾದ್ರೂ ಗೊತ್ತಾಯಿತಲ್ಲ, ನಾನು ಅನರ್ಥ ಪಿಂಡ. ಈ ವೇಳೆಯಲ್ಲಿ ಇಷ್ಟು ಮಾಡಿದಿರಲ್ಲ ಹೋರಾಟ. ನಿಮಗೆ ಇನ್ನೂ ಅರ್ಥ ಸಿಗಬೇಕು ಅಂತಿದ್ರೆ ಸ್ವಾರ್ಥ ಪರವಾದದ್ದನ್ನು ಬಿಡಬೇಕು. ಹಾಗಾದ ಕಾರಣ ಮೆಚ್ಚಿದಂತಹ ನಿಮಗೆ ಏನನ್ನಾದ್ರೂ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. 5,000 ವರ್ಷ ಪರ್ಯಂತ ಮಾಡಿದ ಕದನದಲ್ಲಿ ಸೋತವರು ನೀವೇ. ಸೋತದ್ದು ನೀನು, ಗೊತ್ತಾಗ್ಲಿಲ್ವ ನಿನಗೆ? ಆಗಲಿ, ಗೆದ್ದವರು ನೀವು. ಗೆದ್ದಂತಹ ನಿಮಗೆ ಸೋತಂತಹ ನಾನು ಏನನ್ನಾದರೂ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಏನು ಬೇಕು ಕೇಳಿಕೊಳ್ಳಿ. ತೊಣ್ಣೆ
ನಿನ್ನ ಮಾತಿಗೂ ಅಭಿನಯಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಎಂತದ್ದು ತಾತನ ಇವೆ? ಅಷ್ಟು ಗಟ್ಟಿ. ನೀನು ಸ್ವಲ್ಪ ಮೆಲ್ಲ ಮಾತಾಡು, ನಮಗೆ ಕಿವಿ ಕೇಳುತ್ತದೆ. ನಿಮಗೆ ಬೊಬ್ಬೆ ಹಾಕುವಾಗ ನಮಗೆ ಸಮಸ್ಯೆ ಆಗೋದಿಲ್ಲ. ಅದು ನಮ್ಮದು ನೈಜವಾದದ್ದು. ಹೌದಾ? ಇದು ನೀನು ಬರೆಸಿಕೊಳ್ಳುವುದು ಅಲ್ಲ, ಇದು ನೈಜ. ಎಂತದ್ದು ನೈಜ ನಿನ್ನದು? ಅಣ್ಣ, ಒಂದು ಕ್ರಮ ಉಂಟ. ಇನ್ನು ಒಂದು ಶಬ್ದ ಮಾತನಾಡಿದ್ರೆ ಜಾಗ್ರತೆ. ಹಾ. ಸೋತವ ಗೆದ್ದವನಿಗೆ ಕೊಡುವ ಕ್ರಮ ಉಂಟೆ, ಹಾ. ಗೆದ್ದವರಿಗೆ ಬಹುಮಾನ ಕೊಡುವ ಕ್ರಮ ಉಂಟು. ಯಾರು ಯಾರು? ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದವರು. ಸರಿ. ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಇಲ್ಲ. ಹಾ. ಹೀಗೆ ಬದಲಾವಣೆ ಮಾಡಬಹುದು. ಹಾ. ಗೆದ್ದವರು ಸೋತವರಿಗೆ ಕೊಡಬಹುದು. ಹಾ. ಯಾಕೆ ಬಲ್ಲಯ್ಯ? ಯಾಕೆ? ಗೆದ್ದವರು ಅಂದ್ರೆ ಅರ್ಥ ಏನು? ಹಾ. ಉಳ್ಳವರು ಎನ್ನುವುದೇ ಅರ್ಥ. ಇಲ್ಲಿ ನಾವು ಸಾಮರ್ಥ್ಯ ಉಳ್ಳವರು, ನೀನು ಇಲ್ಲದವ. ಆದ ಕಾರಣ ಉಳ್ಳಂತಹ ನಾವು ನಿನಗೆ ಕೊಡಬಹುದಷ್ಟೇ ಹೊರತು ನಿನ್ನಿಂದ ಪಡೆಯುವುದಕ್ಕೆ ನಾವು ಸಿದ್ಧರಿಲ್ಲ. ಹಾ. ಕೇಳು ಕೊಡ್ತೇವೆ. ನಾನು ಕೊಡುವುದಕ್ಕೂ ಸಮರ್ಥ, ತಕ್ಕೊಳ್ಳುವುದಕ್ಕೂ ಸಮರ್ಥ. ಹಾಗಾದ ಕಾರಣ ನೀವು ಕೊಡುತ್ತೀರಿ ಎನ್ನುವ ವಿಶ್ವಾಸ ನನಗೆ ಬರಬೇಕು. ಏನಾಗಬೇಕು ಅದಕ್ಕೆ? ಅದಕ್ಕಾಗಿ ತಟ್ಟಿ ಕರ. ಎಂತದ್ದು? ಹರತಾರ ಎಷ್ಟು ಬೇಕು? ಎಷ್ಟುಂಟು ನಿನ್ನಲ್ಲಿ? ನಿಮಗೆಲ್ಲ ಒಂದೊಂದು ಕರ ಸಾಕಾದೀತ? ಒಂದು ಹೆಚ್ಚಿರ್ಲಿ ನಿನಗೂ. 2 ಕರ ಅಂದ್ರೆ ಕೈ. ಓ, ಕೈಗೆ ಕರ ಅಂತ ಹೇಳುದಾ? ಮಧುಕರ, ಮಧುಕರ. ಶ್ರೀಕರ. ಎಂತದು? ಶ್ರೀಕರ ಅಣ್ಣ, ಚೀಕರ. ಇದು ಮಧುಕರ, ಇದು ಮಧೂರು. ಇದು ಕೈಟಬಕರ. ಊರು. ಇದು ಕೈಟಬಕರ. ಇದು ಎಂತದ್ದು? ಇದು ಕೈಟಬ ಕಾಲು. ಎಂತದ? ನಿನಗೆ ಹೊಡೆದ, ಒಟ್ಟು ಮಾತಾಡುದ? ನಿನಗೆ ಹೊಡೆದ ಕಾಲು ಯಾಕೋ? ನಿನಗೆ ಕಾಲು ಕೊಟ್ಟೆ ಅಭ್ಯಾಸ ಕಾಣಬೇಕು. ನಿನಗೆ ಕಾಲೇ ಸಾಕು. ಆ? ನಾವು ಕೊಡ್ತೇವೆ. ಆ? ಏನು ಏನಾಗಬೇಕು? ಏನು ಬೇಕು? ನೀವು ಕೇಳಿದ್ದನ್ನು ಕೊಡ್ತೇವೆ ಎಂಬ ಹಾಗೆ ಕೊಡಿ ಭಾಷೆ. ಎಲ್ಲ ನೀನು ಏನನ್ನು ಕೇಳುತ್ತೀಯೋ ಅದನ್ನು ನಾವಿರುವರು ಕೊಡ್ತಾ ಕೈಯೊಳಗೆ ನಾಯಿಕ್ಕಿದೋ ಕಲೆಯೊಳಗೆ ಹೊಕ್ಕಿಲಿಗಳ ಹುಟ್ಟ ಎನ್ನೊಳು ಬೆಳೆದಿದೆಯೇ ಹಠನೆ ನೀಡಿರಿ ನಿನ್ನಯ ಶಿರವ ನನ್ನಯ ಕೈಗೆ ಒಕ್ಕಿದ ಮೂರ್ಖರೇ ನಿಮಗೆ. ಅದೊಂದು ಹೊಸ ಶಬ್ದ. ಏ ಮೂರ್ಖ, ನಾನು ಮೂರ್ಖ. ಅಣ್ಣ, ನೀನು ದೊಡ್ಡ ಮೂರ್ಖ, ನೀನು ಸಣ್ಣ ಮೂರ್ಖ, ಇವ ಶತಮೂರ್ಖ. ಮೆಚ್ಚಬೇಕು. ಕೊಟ್ಟದ್ದು ಯಾವುದು ನೀವು ಬಿಡುವುದಿಲ್ಲ. ಇಲ್ವೇ ಇಲ್ಲ. ತಕ್ಕೊಳ್ಳುತ್ತೀರಿ. ಮತ್ತೆ ವಿಶ್ವಾಸ ಮೂಡಿತು. ನೀನು ಕೊಡುವುದು ಹೆಚ್ಚ, ನಾವು ತಗೊಳ್ಳುವುದು ಹೆಚ್ಚ. ದೇಹ ಬಲ ಇದ್ರೆ ಸಾಲದು, ತಲೆಯಲ್ಲಿ ಬಲ ಬೇಕು. ತಲೆಯಲ್ಲಿ ಉಂಟು ಬೇಕಾದಷ್ಟು. ಎಂತದ್ದುಂಟು? ಏನು ಬೇಕು ನಿನ್ನ ಅದೆಲ್ಲ ತಲೆಯಲ್ಲಿ ಏನಿರುವುದು? ನೀವು ನನ್ನ ತಲೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ದುರ್ಬಲರಾಗಿ ಹೋದಿರಿ. ಕೊಡುತ್ತೇವೆ ಅಂತ ವಾಗ್ದಾನವಿತ್ತಿದ್ದೀರಲ್ಲ, ತಗೋ. ನೀವು ಕೊಡುವ ಭಟರು ದಿಟವಾದರೆ ಹೇಳು. ತಟ್ಟನೆ ನೀಡಿರಿ ನಿಮ್ಮಯ ಪ್ರಾಣ. ತಗೋ. ಏನು ಮಾಡುವುದೆಲ್ಲ ಪ್ರಾಣವಾಗಿ ಇಳಿದ ಏನು ಮಾಡುವುದೆಲ್ಲ ಪ್ರಾಣವಾಗಿ ಕೇಳಿದ ಜಾಣತನದಲ್ಲಿ ವಂಚಿಸುತ್ತಾಗ ಸಾನೋರಾಗದ ದೀವೆ ಮನದಿನ ಬೆನುತ್ತಲಿ ತಾನಿಮ್ಮೋಡಿಲ್ದ ಮಾತಾಗ ಏನ ಇಷ್ಟರವರೆಗೆ ನಿಮ್ಮ ಸ್ವರದಲ್ಲಿ ಭರತ ಕಾಣುತ್ತಾ ಇತ್ತು, ಈಗ ಏನು ಇಳಿತಾದದ್ದು? ಯಾಕೆ ಆಳುವುದು ನೀನು? ಅಣ್ಣ, ಇವ ಜಾಣತನದಲ್ಲಿ ವಂಚಿಸಿದ್ರಲ್ಲ. ಮೊದಲಾಗಿ ನಮ್ಮಿಂದ ಭಾಷೆಯನ್ನು ಪಡೆದುಕೊಂಡ, ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ತಮ್ಮ, ಅಣ್ಣ, ನಾನು ಅಳುತ್ತಾ ಇರುವುದು ಯಾಕೆ ಬಲ್ಲಯ್ಯ? ನನ್ನ ಪ್ರಾಣ ಹೋಗ್ತದೆ ಎನ್ನುವ ಹಾಗೆ ನಾನು ಅಳುವುದಲ್ಲ. ನನ್ನ ಓರ್ವನೇ ತಮ್ಮ, ನನ್ನ ಪ್ರೀತಿಯ ತಮ್ಮ, ನಿನ್ನ ಪ್ರಾಣ ನನ್ನೊಂದಿಗೆ ಹೋಗ್ತದಲ್ಲ ಎನ್ನುವಂತಹ ಚಿಂತೆ ನನಗೆ. ಅಣ್ಣ, ನಾನು ಅಳುವುದು ಯಾಕೆ ಬಲ್ಲಯ್ಯ? ಯಾಕೆ? ನನ್ನ ಕಣ್ಣ ಮುಂಭಾಗದಲ್ಲಿ ನೀನು ಹೆಣವಾದ್ರೆ
ಅದನ್ನು ತಮ್ಮನಾಗಿ ನಾನು ಎಂತೂ ಸಹಿಸಲಿ ಇಲ್ಲ. ನಿನ್ನ ಕಣ್ಣಲ್ಲಿ ಕಣ್ಣೀರು ಬರುವುದನ್ನು ಸಹಿಸಲಾರೆ. ಆ ಕಾರಣಕ್ಕಾಗಿ ನಾನು ಪ್ರಾಣ ಕೊಡ್ತೇನೆ, ನೀನು ಬದುಕಬೇಕು. ನೀನು ಬದುಕಬೇಕು, ನಾನು ಸಾಯ್ತೇನೆ. ಇಲ್ಲ ಇಲ್ಲ, ನೀನೇ ಬದುಕಬೇಕು. ನಿಮ್ಮನ್ನು ಇಬ್ಬರನ್ನು ನಾನು ಬದುಕಿಸ್ತೇನೆ. ಹೇಗೆ? ಕೊಟ್ಟ ಮಾತು ಇಲ್ಲ ಅಂತ ಕೇಳಿಕೊಳ್ಳಿ, ನಾನು ಕೊಡ್ತೇನೆ. ಯಾವ ಕಾರಣಕ್ಕೂ ಮಾತು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಮತ್ತೆ ಕೊಟ್ಟೇ ಕೊಡ್ತೇವೆ. ಕೊಡಿ. ಯಾವನನ್ನು ನೆರವೇರಿಸುವ ಮಾನಧನರು ನಾವು. ಅಲ್ಲ, ಇಂತಿಷ್ಟು ದಿನದ ಒಳಗೆ ಕೊಡ್ತೇವೆ ಅಂತ ಏನು ನಿನ್ನಲ್ಲಿ ಹೇಳಲಿಲ್ಲ. ನಾವು ಕೊಡುವಾಗ ಒಂದು 100 ವರ್ಷವೂ ಕಳೆದಿತ್ತು. ಅಲ್ಲಿವರೆಗೆ ನೀನು ಕಾಯ್ಬೇಕು, ನಿನಗೆ ಬೇಕಿತ್ತು. ಹಾಗಿದ್ರೆ ನೀವು ಜಿಪ್ಪುಣರು. ನಾವು ಕೊಡುವಾಗ ತಗೊಳ. ನಾವು ಬರೇ ಜಿಪುಣರಲ್ಲ, ನಾವು ಶತ ಜಿಪುಣರು. ಉಂಟು ಅದೇ ಮೆದುಳು. ಮೆದುಳು ಉಂಟು. ಅದು ಎಷ್ಟು ಅವನಿಗೆ ಬೆಳೆದಿದೆ ಎನ್ನುವುದನ್ನು ಇವನಿಗೆ ನಾವು ತೋರಿಸಬೇಕು. ಒಂದು ಉಪಾಯ ಮಾಡಬೇಕು. ಏನದು? ನಿನ್ನ ತಮ್ಮನಾದ ನನಗೆ ಉಪಾಯ ಹೊಳೆದಿದೆ. ಹೇಳಾಗಿದ್ರೆ ಎದ್ದು ನಿಲ್ಲು. ಅಣ್ಣ ಎಂತದ್ದು ಮಾಡುದು? ತಮ್ಮ, ನನಗೆ ಕುಳಿತ್ರೆ ಹೇಳಲಿಕ್ಕಾಗುದಿಲ್ಲ. ನಾನು ಯಾಕೆ ಬದುಕಬೇಕಾ? ಬದುಕಬೇಕು ನೀನು ಅಣ್ಣ, ನೀನು ಬದುಕಬೇಕು. ಯಾಕೆ? ನೀನು ಬದುಕಲೇಬೇಕು. ಯಾಕ? ಇವನ್ನ ತಲೆ ತಿನ್ನುವುದಕ್ಕಾದ್ರೂ ನೀನು ಬದುಕಬೇಕು. ಆಯ್ತಾಯ್ತು, ಬದುಕುತ್ತೇನೆ. ಅಣ್ಣ, ಏನಾದ್ರೂ ವಿಷಯ ಇದ್ರೆ ಶಾಬಾಸ್. ಬುದ್ಧಿವಂತ ನೀನು. ಕೇಳು. ಅವ ನನ್ನ ತಲೆ ತಿಂದ, ನೀನು ಅವನ ತಲೆ ತಿನ್ನುತ್ತೀಯಾ? ನಿನಗೆ ಈಗ ಬೇಕಾದದ್ದೇನು? ಜೀವ, ಪ್ರಾಣ ಎಲ್ಲ ಕೊಡ್ತೇವೆ. ಹಾ. ಆದ್ರೆ ನಮ್ಮ ಪ್ರಾಣವನ್ನು ಪಡೆಯುವ ಬಗೆ ಹೇಗೆ ಬಲ್ಲಯ? ಹಾ. ಜಲದಿಯ ಒಂದು ಬಿಂದು ನೀರು ನಮ್ಮ ದೇಹವನ್ನು ಸೋಂಕದ ತರದೆ ಪ್ರಾಣವನ್ನು ಪಡ ನೀರಿಲ್ಲದಲ್ಲಿ ತೆಗಿಬೇಕು. ನನ್ನ ನೆಲೆಯನ್ನರಿಯದೆ ವರ್ತಿಸುತ್ತಾ ಇದ್ದೀರಿ. ತಿಳಿಯುವುದಕ್ಕೆ ಬೇಕಾಗಿ ಇದು ದಿವ್ಯ ಜ್ಞಾನ. ಮಾಡಿ. ನಾರಾಯಣ ನೀರಜದಳ ನಯನ ದಿನೋತ್ತರ ರಮಣ ನಾರಾಯಣ ಕ್ಷೀರಾಂಡವ ಶಯನ ನಾರಾಯಣ ನೀರಜದಳ ನಯನ ವ್ಯವಹರಿಸುತ್ತಾ ಇದ್ದವರು. ನಿನ್ನದಾದಂತಹ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ, ಸತ್ಯ ದರ್ಶನವಾಗಿದೆ. ನಿನ್ನನ್ನು ಅರ್ಥ ಮಾಡಿಕೊಂಡವರಿದ್ದೇವೆ. ಏನು ಮಾಡೋಣ? ಅವಾಚ್ಯ ಶಬ್ದಗಳಿಂದ ಬೈದಿದ್ದೇವೆ, ಭಂಗಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆ ಇರಲಿ. ನಮ್ಮನ್ನು ಬರೆಯಬೇಕು. ಸರಿ. ಶ್ರೀರಾಮ ಶಯನ ನಾರಾಯಣ ಏನು? ನೀರಜಧಳ ನಯನ ಮಾಧವ ಅಚ್ಯುತ ಮುಕುಂದ ಕೇಶವ ಜಯ 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 ಜಯ. ಪ್ರಭು, ನೀನಿದ್ದಂತಹ ದಿವ್ಯ ಜ್ಞಾನದಿಂದ ನೀನು ಯಾರು, ನಾವು ಯಾರು, ನೀನೆಷ್ಟು ಎನ್ನುವುದು ನಮಗೆ ವೇದ್ಯವಾಯಿತು ತಂದೆ. ಪ್ರಭು, ನಿನ್ನಲ್ಲಿ ಬ್ರಹ್ಮನೂ ಇದ್ದಾನೆ, ಪರಮೇಶ್ವರನೂ ಇದ್ದಾನೆ. ಮೃತ್ಯುಂಜಯ ಮಿತ್ರ ನೀನು, ನಿತ್ಯ ಸನ್ಮತಿ ಪಾತ್ರನು ನೀನು. ಪ್ರಭು, ನಿನ್ನನ್ನು ಕಂಡ ಮೇಲೆ ಬರುವ ಸಾವು ಸಾವಲ್ಲ, ಅದು ಮೋಕ್ಷಕ್ಕೆ ಮೆಟ್ಟಿಲು ಎನ್ನುವುದು ನಮಗರ್ಥವಾಯಿತು. ಹಾಗಾಗಿ ಒಂದು ಕೇಳಿಕೆ, ನಿನ್ನ ಹೆಸರಿನಲ್ಲಿ ನಮ್ಮ ಹೆಸರನ್ನು ಸೇರಿಸಿಕೋ, ಮೋಕ್ಷವನ್ನಿತ್ತು ಹರಸು. ಸರಿ. ಮಧುಕೈಟ ಭರೆ, ನೀವು ಅನ್ಯರಲ್ಲ ನನ್ನ ಮಕ್ಕಳು. ಹಿಂದಕ್ಕಾದರೂ ವಿಧಾತನಿಗೂ ನನಗೂ ನಡೆಯಿತು ವಾಗ್ವಾದ. ಪರಿಣಾಮದಲ್ಲಿ ಮತ್ತ
ಭಕ್ತನಾದ ಬ್ರಹ್ಮನನ್ನ ಉದರ ಸೇರಿದ ಹರ ಮೊದಲೇ ಐಕ್ಯನಾದ. ಅದರ ಫಲರೂಪವಾಗಿ ಸತ್ವರಜ ತಮವೆಂಬ ತ್ರೈಗುಣಗಳ ಸಂಗಮವಾಯಿತು. ಪ್ರಕ್ರಿಯೆಯೋ ಎಂಬಂತೆ ಕಿವಿಯಿಂದ ಹೊರಬಂತು ಕಿಲ್ಪಿಷ. ಅದನ್ನೇ ಸಮುದ್ರದ ಮೇಲೆ ಬಿಸುಟ್ಟಾಗ ನಿಮ್ಮೀರುವರ ಹುಟ್ಟು ನಿಮ್ಮ ಅಪೇಕ್ಷೆಯಂತೆ ನನ್ನ ಜಂಗೆಯನ್ನೇ ಜಲ ಮಧ್ಯದಲ್ಲಿ ವಿಸ್ತಾರಗೊಳಿಸಿ ಅದರ ಮೇಲೆ ನಿಮ್ಮ ಶಿರವನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸ್ತೇನೆ. ಮಧುವಿಗೆ ಮೋಕ್ಷವನ್ನು ಕೊಡುವ ದ್ವಾರ ಮಧುಸೂದನನೆಂತಲೂ ಕೈಟಪನಿಗೆ ಮುಕ್ತಿಯನ್ನು ನೀಡುವ ದ್ವಾರ ಕೈಟಭಾರಿ ಎಂತಲೂ ನಾಮವನ್ನು ಹೊಂದಿ ನನ್ನ ನಾಮದಲ್ಲಿ ಸೇರಿಸಿಕೊಳ್ಳುತ್ತೇನೆ. ನಿಮ್ಮ ಶರೀರದ ಮೇಧಸ್ಸನ್ನು ತೆಗೆದು ಅಬ್ದಿಗೆ ಸೇರಿಸುವ ದ್ವಾರ ಸುಕ್ಷೇತ್ರವೊಂದನ್ನು ನಿರ್ಮಾಣ ಮಾಡಿ ಅದಕ್ಕೆ ಮೇದಿನಿ ಎಂಬ ಹಾಗೆ ಹೆಸರನ್ನಿಟ್ಟು ನಿಮ್ಮ ಹೆಸರನ್ನು ಅಜರಾಮರವಾಗಿಸ್ತೇನೆ. ಜನನಿಯ ದೇಲಿ ಮಾರಿದಿಯೋ ಮಾರಿದಿಯೋ ಸ್ವರಗಳಿಂದ ಹೊರಹೊಮ್ಮುವಂತಹ ರಾಗದೋಪಾದಿಯಲ್ಲಿ ಸಪ್ತ ವರ್ಣಗಳಿಂದ ಮೂಡಿ ಬರುವಂತಹ ಕಾಮನ ಬೆಲ್ಲಿನ ಹಾಗೆ ಶೋಭಾಯಮಾನವಾಗಿಯೂ ವರ್ಣರಂಜಿತವಾಗಿಯೂ ಶೋಭಿಸುತ್ತಾ ಇದೆ ಶೋಣಿತಾಪುರ. ರುದ್ರನ ಕೃಪೆಯಿಂದ ರುದ್ರ ರಮಣೀಯವಾಗಿ ಶೋಭಿಸುತ್ತಾ ಇದೆ. ರುದಿರಧಾರೆಯನ್ನೇ ಬೆವರಿನೋಪಾದಿಯಲ್ಲಿ ಸುರಿಸುವುದರ ತನ್ಮೂಲಕವಾಗಿ ಈ ಪುರದ ನಿರ್ಮಾಣ ಮಾಡಲಾಗಿದೆ. ಹಾಗಿದ್ದರೆ ಇಲ್ಲಿ ಸಾವು ನೋವುಗಳು ಎಷ್ಟು ಸಂಭವಿಸಿದೆ ಎನ್ನುವುದನ್ನ ಮನಗಂಡವಳು ನಾನು. ಅದಕ್ಕೋಸ್ಕರ ಹೆತ್ತಬ್ಬೆಯ ಮನದ ಚೆಲುವಿಗೆ ಯೌವನದಿಂದ
ಎನ್ನ ಕಂಡರೆ ಇಳೆಯ ಕಾಮುಕರೆನ್ನ ಕಂಡರೆ ಇಳೆಯ ಕಾಮುಕರೆನ್ನ ಇಳೆಯ ಕಾಮುಕರೆನ್ನ ಕಂಡರೆ ಮೋಗಿದ ದುಡಿಯಾರೋ ಮೋಗಿದ ದುಡಿಯಾರೋ ಮೋಗಿದ ದುಡಿಯಾರೋ ಮೋಗಿದ ದುಡಿಯಾರೋ ತಮಗಿನ್ನು ತರುವರೈದೆ ಯಾವುದಕ್ಕೆ ಮೋಗಿದ ದುಡಿಯಾರೋ ತಮಗಿನ್ನು ವಿಘ್ನ ತರುವರೈದೆ ಇಳೆಯ ಕಾಮುಕರೆನ್ನ ಕಂಡರೆ ಎನ್ನ ಕಂಡರೆ ಎನ್ನ ಕಂಡರೆ ಮೋಗಿದ ದುಳಿಯರು ಮೋಗಿದ ದುಳಿಯರು ತಪಗಿಲ್ಲು ತರುವರೈದೆ ತಪಗಿಲ್ಲು ತರುವರೈದೆ ಚೆಲುವಿಗೆ ಯೌವನದಿಂದ ನಾನಲ್ಲವೇ ನಾನು ಸದೆದು ಬಿದುವೆ ಗದರಿಂದ ನಾನು ಸದೆದು ಬಿದುವೆ ಅದರಿಂದ ಹೌದು ಇಳೆಯ ಕಾಮುಕರೆನ್ನ ಕಂಡರೆ ಇಳೆಯ ಕಾಮುಕರೆನ್ನ ಕಂಡರೆ ಎನ್ನ ಕಂಡರೆ ಮೋಗಿದ ದುಡಿಯರು ಮೋಗಿದ ದುಡಿಯರು ಮೋಗಿದ ದುಡಿಯರು ತಪ್ಪಗಿನ್ನು ಬಿಕ್ಕ ತರುವರೈದೆ ಹೇಗೆ ಹೇಗೆ ತಪಗಿನ್ನು ವಿಘ್ನ ತರುವರೈದೆ ತಪಗಿನ್ನು ವಿಘ್ನ ತರುವರೈದೆ
ಹಾಗೆ ಮಾಡ್ತಾ ಇದ್ದಾರೆ. ಹಾ ಹಾ ಹಾ, ನನಗೆ ಅದಕ್ಕೆ ಉತ್ತರ ಈಗ ಅರ್ಥವಾಗುತ್ತಾ ಉಂಟು. ಅಲ್ಲಿರದಂತಹ ಸೌಂದರ್ಯವನ್ನು ಗಮನಿಸುವಂತಹ ವೇಳೆಯಲ್ಲಿ ನನ್ನ ಸೌಂದರ್ಯ ಅತುಲವಾದಂಥದ್ದು. ಅದನ್ನು ಕಂಡಂತಹ ವೇಳೆಯಲ್ಲಿ ಸ್ತ್ರೀ ಸಹಜವಾದಂತಹ ಗುಣ ಮಾತ್ಸರ್ಯ. ಆ ಮಾತ್ಸರ್ಯದಿಂದ ನನ್ನ ತಪಸ್ಸಿಗೆ ವಿಘ್ನವಾಗುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿ ಇಲ್ಲ. ವಿಘ್ನವಾದರೆ ಯಾರಿಂದ? ಇಳೆಯ ಕಾಮುಕರು. ಓ, ಅಲ್ಲಿ ನೋಡಿ ಅಂತೆ, ಈಗ ಸುಮ್ಮನೆ ಇದ್ದಾರೆ ಅವರು. ಇನ್ನು ನನ್ನನ್ನು ಸರಿಯಾಗಿ ನೋಡಲಿಲ್ಲ. ಸರಿಯಾಗಿ ನೋಡಿದ್ರ ಅವರು ಅಲ್ಲಿ ಇರುವುದಿಲ್ಲ, ಇಲ್ಲಿಗೆ ಬರ್ತಾರೆ. ಯಾಕೆ? ನನ್ನ ರೂಪಲಾವಣ್ಯವನ್ನು ಕಂಡಂತಹ ವೇಳೆಯಲ್ಲಿ ಕಾಮ ಪ್ರಜ್ಞೆ ಎನ್ನುವುದು ಜಾಗೃತವಾಗುತ್ತದೆ. ಆ ಸಮಯದಲ್ಲಿ ನನ್ನನ್ನು ಮೋಹಿಸುವುದಕ್ಕೆ ಬಂದರು ಅಂತಾಗಿದ್ದರೆ ನನ್ನ ತಪಕ್ಕೆ ವಿಘ್ನವಾಗಬಹುದು. ಮತ್ತೊಂದು ವರ್ಗವೇ ಉಂಟು ಸ್ವಾಮಿ, ಸುರರೆಂಬ ಹಗೆಗಳಾಗಿಹರು. ನಮ್ಮ ಏಳ್ಗೆಯ ಕಂಡು ಸಹಿಸಿಕೊಳ್ಳುವುದಿಲ್ಲ ಅವರು. ಹಾಗಿದ್ರೆ ಹೇಗೆ, ಯಾವ ರೀತಿಯಾಗಿ ಕಾಮುಕರು ಒಂದು ವೇಳೆ ಬರ್ತಾರೋ? ಹೌದೌದು, ಅವರ ಭೀತಿ ಸ್ವಲ್ಪ ಉಂಟಲ್ಲ. ಹೀಗಿರುವಾಗ ನಾನು ಈ ರೂಪದಲ್ಲಿ ಇರುವುದು ತರವಲ್ಲ. ಇನ್ನೊಂದು ಬಗೆಯಲ್ಲಿ ತಪಸ್ಸನ್ನಾಚರಿಸಬೇಕು. ಹೇಗೆ? ಜಿಂಕೆ ರೂಪದಲ್ಲಿ ತಪಸ್ಸನ್ನಾಚರಿಸುವುದೇ? ಅದಾಗುವುದಿಲ್ಲ. ಇಲ್ಲೆಲ್ಲ ವ್ಯಾಘ್ರಗಳ ಭೀತಿ ಉಂಟಂತೆ. ಹಾಗೆ ವ್ಯಾಘ್ರಗಳು ಬಂತು ಅಂತಾಗಿದ್ದರೆ ನನ್ನನ್ನು ತಿಂದು ಬಿಟ್ಟಿತ್ತು. ಇನ್ನು ಉರಗದ ರೀತಿಯಲ್ಲಿ ತಪಸ್ಸನ್ನಾಚರಿಸುವುದೇ? ಮೇಲಿಂದ ಬರುವಂತಹ ಗರುಡನ ಭಯ. ಇನ್ನು ಹೇಗೆ, ಯಾವ ರೀತಿ? ಅದು ಅಲ್ಲಿ ನೋಡಿ ಅಂತೆ, ಧೂಳನ್ನೆಪ್ಪಿಸುತ್ತಾ ಇತ್ತ ಕಡೆಗಾಗಿ ಧಾವಿಸಿ ಬರ್ತಾ ಇದೆ ಮಹಿಷಿಗಳ ಹಿಂಡು. ನನಗದವೇ ಸರಿಯಾದಂತಹ ಮಾರ್ಗ. ಶೀಘ್ರವೇ ಮಹಿಷಿ ರೂಪವನ್ನಾಗಿ ತಪಸ್ಸನ್ನಾಚರಿಸುತ್ತೇನೆ. ತಪಸ್ಸನ್ನಾಚರಿಸುತ್ತಿರುವಂತ ಮುನಿ ಭಾರ್ಗವರ ಶಿಷ್ಯನಾದಂತಹ ಶುಭಾಶಕರ ತಪಸ್ಸು ಇಂದು ಉರಿಯಿಂದಾಗಿ ಭಂಗವಾಯಿತಲ್ಲ. ಕಣ್ತೆರೆದು ನೋಡುತ್ತೇನೆ, ಕಾನನವೆಲ್ಲವೂ ಉರಿಯುತ್ತಾ ಉಂಟು. ಸಾಮಾನ್ಯವಾಗಿ ಮಳೆ, ಬಿಸಿಲು, ಗಾಳಿ ಎಲ್ಲವೂ ನಮಗೆ ಲೆಕ್ಕವಲ್ಲ ಸ್ವಾಮಿ. ಆದ್ರೆ ಇದು ವಿಪರೀತವಾದಂತಹ ಉರಿ. ಏನು, ಯಾಕೆ ಎನ್ನುವ ಹಾಗೆ ನಮ್ಮಲ್ಲಿ ಯೋಚನೆ ಅಲ್ಲ. ಭಗವಂತನ ಅನುಗ್ರಹದಿಂದ ಸಂಪಾದಿಸಿದ್ದೇನೆ ದಿವ್ಯ ದೃಷ್ಟಿ. ದೃಷ್ಟಿಯನ್ನೇ ನಾಸಿಕಾಗ್ರದಲ್ಲಿ ಕೇಂದ್ರೀಕರಿಸಿ ಅಲ್ಲದೆ ಹೋದರೆ ದಿವ್ಯ ಮಗಳಾದಂತಹ ಮಾಲಿನಿ ತನ್ನ ದೇಹವನ್ನು ಮರೆಸಿಕೊಂಡಿದ್ದಾಳೆ, ಮಹೇಶ ರೂಪವನ್ನು ಧರಿಸಿಕೊಂಡಿದ್ದಾಳೆ. ಈ ರೀತಿಯಾಗಿ ತಪಸ್ಸನ್ನು ಆಚರಿಸುವುದರ ಮುಖೇನವಾಗಿ ಓರ್ವ ಮೂರು ಲೋಕವನ್ನು ಗೆಲ್ಲದಾಡುವಂತಹ ಪುತ್ರರತ್ನವನ್ನು ಪಡೆಯಬೇಕೆನ್ನುವಂತಹ ಉದ್ದೇಶವೇನು ಸಾಧುವಾದದ್ದೇ.
ಆರಿಸಿದಂತಹ ಮಾರ್ಗ ಹೇಗಾಗಿತ್ತು ಗೊತ್ತೇ? ಮುನಿ ಕುಲಕ್ಕೆ ಅಪಮಾನವಾಗಿ ಹೋಯ್ತಲ್ಲ. ಇವಳನ್ನು ಹೀಗೆ ಬಿಟ್ಟೆ ಅಂತಾದ್ರೆ ಲೋಕದ ಪ್ರತಿಯೊಬ್ಬರು ಕೂಡ ಇಂಥದ್ದು ಔಷಧದ ಹಾದಿಯನ್ನೇ ಹಿಡಿತಾರೆ. ಹಾಗಾಗಬಾರ್ದು. ಲೋಕ ಮುಖಕ್ಕೆ ಇವಳೊಂದು ಪಾಠ ಆಗಬೇಕು. ಆದುದರಿಂದಲಾಗಿ ಮಹಿಷಿ ರೂಪವನ್ನಾದ ತಪಸ್ಸನ್ನಾಚರಿಸುತ್ತಿರುವ ಇವಳ ಉದರದಲ್ಲಿ ಮಹಿಷನೇ ಹುಟ್ಟಲಿ. ಚುಪ್ಪಾಶ್ವಕನ ಶಾಪ. ಬ್ರಹ್ಮನ ಕುರಿತಾಗಿ ತಪಸ್ಸು. ನಾನು ಕೊಟ್ಟಂತಹ ಶಾಪಕ್ಕೆ ಬ್ರಹ್ಮನಿಂದ ಪರಿಮಾರ್ಜನೆಯನ್ನು ಕೊಂಡಾಳು. ಹಾಗಾಗಬಾರದು. ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಇಲ್ಲದೆ ಹೋಗಲಿ. ಈ ಸ್ಥಳವು ಅಪವಿತ್ರವಾಯಿತಲ್ಲ, ತಪಸ್ಸಿಗೆ ಯೋಗ್ಯವಲ್ಲ. ಸೂಕ್ತವಾದಂತಹ ತಪೋಭೂಮಿಯನ್ನರಸಿ ಏನಿದು ಕರದರ ತಪವು ಮಾದಿನಿ ಮಣಿಯನಿ ಬಳಲಿದೆ ಜಿಡವು ಸಾರುದಾಗಲಿ ಕೇಳು ಮನದಿರವನ್ನು ನಾನೀವೆ ನಿನ್ನ ನೈ ಬಂದ ಕಮಲದ ಏನಿದು ತಪವು ಬಾಹುಳ್ಯವಾದಂತಹ ಭಕ್ತಿಗೆ ಮೆಚ್ಚಿ ಮೈದೋರಿದ್ದೇನೆ, ಮನೋರಥವನ್ನು ಈಡೇರಿಸುತ್ತೇನೆಂದೇಳು. ತಂದೆ ಕರುಣದಾಗರದೆ ಬಾರೆ ಪರಮೇಶಿ ಕೇಳಯ್ಯ ಕರುಣಸಾಗರ ದೇವ ಪರಮೇಶಿ ಕೇಳಯ್ಯ ಹರುಜದಿಂದಲೇ ಮನದಿರಬಾಯ ಹರುಜದಿಂದಲೇ ಮನದಿರಬಾಯ ಧುರಧೀರವಾಗಿ ತರಳದ ಬಯಸಿದ ಧುರಧೀರನಾಗಿ ತರಳದ ಬಯಸಿನ ವಿರದಿದೆ ಕರುಣಸಾಗರ ಕೇಳಯ್ಯ ದೇವ ಮೊದಲಾಗಿ ಪವಿತ್ರವಾದಂತಹ ಪದೇತ್ಮಗಳಿಗೆ ಅಭಿವಂದಿಸಿಕೊಳ್ತಾ ಇದ್ದೇವೆ. ಬಿಡುಗಣ್ಣ ಬರ್ಧಿಕರಿಂದ ಬದುಕಿಗೊದಗಿದಂತಹ ಬರ್ಭರ ಭೀಕರತೆಗೆ ಬೆದರಿ ಭವಿಷ್ಯದ ಬೆಳವಣಿಗೆಯ ಬಯಕೆಯು ಬಸವಣದ ಕಾಲಕ್ಕೆ ಬಂಗಾರದಲ್ಲಾದಂತಹ ನಿನ್ನನ್ನು ಭಜಿಸಿದ ಭಗವಂತ, ನನ್ನ ಭಾವ ಪೂಜೆಗೆ ಮೆಚ್ಚಿ ಮೈದೋರಿದೆಯ ತಂದೆ. ನನ್ನ ಬಯಕೆಗಳು ಇಷ್ಟೇ. ಪರಾಕ್ರಮಿ ಸಾಹಸಿಕನು, ಪ್ರಭುತ್ವದ ಧ್ವಜವನ್ನು ಸ್ಥಾಪಿಸಬಲ್ಲವನು, ಪೌರುಷವಂತನು, ಪ್ರಕಾಂಡನು, ಭಂಗನೂ ಆದ ಪುತ್ರನೋರ್ವನು ನನ್ನ ಪಾಣಿಗ್ರಹಣದ ಬಳಿಕ ಗ್ರಹಿಸು. ಮಗಳೇ, ನಿನ್ನ ಇಚ್ಛೆಯಂತೆ ಜಗಮೂರನ್ನು ಗೆದ್ದೋಡುವಂತಹ ಮಗನೇ ನಿನ್ನ ಉದರದಲ್ಲಿ ಉದಿಸಿ ಬರ್ತಾನೆ. ಸಂತೋಷವಾಯಿತು. ಆದರೆ ಒಂದಮ್ಮ, ಏನು? ಹುಟ್ಟುವಂತಹ ಮಗ ಮಾತ್ರ ಕೋಣನಾಗಿರ್ತಾನೆ. ನಾನೇನು ಅಪರಾಧವನ್ನು ಮಾಡಿದ್ದೇನೆ ಸ್ವಾಮಿ? ವಿವಾಹ ಪೂರ್ವದಲ್ಲಿ ಪುತ್ರಾಪೇಕ್ಷೆಯನ್ನು ಹೊಂದುವುದೇ ತಪ್ಪು. ತಪಸ್ಸನ್ನು ಆಚರಿಸುವಾಗ ಮಹಿಷ ರೂಪವನ್ನು ಧರಿಸಿಕೊಂಡೆ. ಪರಿಣಾಮವಾಗಿ ಉದರದಲ್ಲಿ ಹುಟ್ಟುವಂತಹ ಮಗ ಮಹಿಷನೇ ಆಗುತ್ತಾನಮ್ಮ. ಅದು ಹೇಗೆ? ಅದಕ್ಕೆ ಪೂರಕವಾಗಿ ಒಂದು ಘಟನೆ ನಡೆಯಿತು. ಯಾವ ರೀತಿ? ನಿನ್ನ ತಪದ ಜ್ವಾಲೆಯಿಂದ ಹತ್ತಿರದಲ್ಲೇ ತಪಸ್ಸಿನಲ್ಲಿ ನಿರತನಾಗಿದ್ದಂತಹ ಸುಪಾಂಶುಕ ಮಹಾಮುನಿಗೆ ತೊಡಕಾಗಿ ಅವನಿನ್ನನ್ನು ಶಪಿಸಿದ್ದಾನಮ್ಮ. ನಿನ್ನ ಉದರದಲ್ಲಿ ಕೋಣನೇ ಹುಟ್ಟದೆ. ತಂದೆ, ಇದು ಮುನಿ ಇದ್ದಂತಹ ಶಾಪ ಅಲ್ಲವೇ? ತ್ರಿಮೂರ್ತಿಗಳಲ್ಲಿ ಒಬ್ಬರಾದವರು ತಾವು. ನಿಮ್ಮಿಂದ ಆ ಶಾಪಕ್ಕೆ ವಿಮೋಚನೆ ಸಿಗಬಹುದು ಎನ್ನುವಂತ ಆತ್ಮವಿಶ್ವಾಸ ನನಗಿದೆ. ನಿನ್ನ ಅಪ್ಪನ ಋಷಿತ್ವವನ್ನು ನೀವು ಒಪ್ಪಿಕೊಳ್ಳುತ್ತೀಯಾ? ಒಪ್ಪಿಕೊಳ್ಳುತ್ತೇನೆ. ಸುಪಾರ್ಶುಕನು ಘನ ತಪೋಧನನಿದ್ದಾನೆ. ಹೌದಾ? ಋಷಿವಾಕ್ಯ ಹುಸಿಯಾಗುವುದಿಲ್ಲ. 3 ಮೂರ್ತಿಗಳಿಂದಲೂ ಪರಿಹಾರ ದೊರೆಯದೇ ಹೋಗಲಿ ಎನ್ನುವ ವಚನವನ್ನು ಸೇರಿಸಿದ್ದಾನೆ ತಾನೆ. ಮುಂದೆ ನನ್ನ ಗತಿ? ನೀನು ಬಯಸಿರುವುದು ರೂಪವನ್ನಲ್ಲ, ಪರಾಕ್ರಮವನ್ನು. ಮಹಾಬಲನಾಗಿ ಜಗಮೂರನ್ನು ಗೆದ್ದು ಆಡುವಂತಹ ಮಗನೇ ನಿನ್ನ ಉದರದಲ್ಲಿ ಉದಿಸಿ ಬರ್ತಾನೆ, ಯಶೋವಂತನಾಗುತ್ತಾನೆ. ಧನ್ಯಳಾಗಿ ಕನಕ ಗರ್ಭನ ನೇಮವನುಗಳು ಬಾಡಿರಿ ಕನಕ ರೂಜವನು ತಾಡಿಯೇ ಕ್ಷಣದಳು ನಿಜ ರೂಪ
ಗಳಿಸಿಕೊಳ್ಳುವುದು ದೊಡ್ಡದಲ್ಲ, ಗಳಿಸಿದನ್ನು ಉಳಿಸಿಕೊಳ್ಳುವುದು ದೊಡ್ಡದು. ಎಲ್ಲರೂ ಗಳಿಸಿಕೊಳ್ಳುತ್ತಾರೆ, ಆದರೆ ಉಳಿಸಿಕೊಳ್ಳುವಂತಹ ಯೋಗ್ಯತೆ ಯಾರಿಗೂ ಇರುವುದಿಲ್ಲ. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಅದೆಷ್ಟೋ ಪುತ್ರ ಸಂತಾನವನ್ನು ಪಡೆದರೂ ಕೂಡ ಉಳಿಸಿಕೊಳ್ಳುವಂತಹ ಭಾಗ್ಯದಿಂದ ನಾನು ವಂಚಿತಳಾಗಿ ಹೋಗಿದ್ದೇನೆ. ಯಾಕೆ? ಸುರಲೋಕದ ಸ್ವಾಧೀನ. ಆದರೆ ಇಂದು ಅಸುರಕುಲದ ಮಾತೆಯಾಗಿ ವಿಜೃಂಭಿಸುತ್ತಾ ಇದ್ದೇನೆ. ಇವತ್ತು ಸಂತೋಷದ ವಿಷಯ, ಮಗಳಾದಂತಹ ಮಾಲಿನಿ ಕಾನನವನ್ನು ಸೇರಿ ಬ್ರಹ್ಮದೇವನ ಕುರಿತು ತಪಸ್ಸನ್ನಾಚರಿಸಿ ಅರಮನೆಯನ್ನು ಬಂದು ಸೇರಿದ್ದಾಳೆ. ಪ್ರಾಯ ಪ್ರಬುದ್ಧಳಾದಂತಹ ಮಗಳಿಗೆ ಮದುವೆ ಮಾಡಿಸುವುದು ತಾಯಿಯಾದಂಥ ನನ್ನ ಕರ್ತವ್ಯ. ಆಕೆಯ ರೂಪಕ್ಕೆ ಅನುರೂಪರಾದಂತಹ ವರನ್ಯಾರು ಎಂಬುದಾಗಿ ಯೋಚಿಸಿದಾಗ ಪಾತಾಳದ ಮಧುವನದಾಧಿಕಾರಿ ವಿದ್ಯುನ್ಮಾಲಿ ಎಂಬುದಾಗಿ ಯೋಚಿಸಿದ್ದೇನೆ. ಓಲೆಯನ್ನು ಬರೆದು ದೂತನ ಮೂಲಕ ಕಳಿಸುತ್ತೇನೆ. ಪ್ರಪಂಚವೇ ಕೊಂಡಾಡುತ್ತಾ ಉಂಟು. ಸಂತೋಷದ ವಿಚಾರವೇ ಸರಿ, ಆದ್ರೆ ಈ ಜಯಘೋಷವೆನ್ನುವುದು ಮೂರು ಲೋಕದಲ್ಲೂ ಅರ್ಪಡಿಸಬೇಕು. ಆ ಹೊತ್ತಿಗಾಗುವಾಗ ಒಂದು ಶುಭ ವಾರ್ತೆ ಬಂದಿದೆ. ಹೇಗೆ? ದಿತಿ ಸುತೆಯಾದಂತಹ ಮಾಲಿನಿಗೆ ಮದುವೆ. ಹೆಣ್ಣು ಒಪ್ಪಿಗೆ ಆದ್ರೆ ಬಾಸಿಂಗವನ್ನು ಕಟ್ಟಿಕೊಂಡು ಬರಬೇಕು ಎಂಬುದಾಗಿ ಸೂಚಿಸಿದ್ದಾರೆ. ತಡ ಮಾಡುವುದಿಲ್ಲ, ನಮ್ಮವರನ್ನು ಜೊತೆ ಸೇರಿದ್ದೇನೆ. ಸಾಗುತ್ತೇನೆ. ಪರಿಚಯ ಸಿಗ್ಲಿಲ್ಲ. ವೀರ ವಿದ್ಯುನ್ಮಾಲಿ ಭಾವಿ ಹೇಳಿಯ ನಾನೇ ಬರಬೇಕು. ಎಂತ ನಿಮ್ಮದೊಂದು ಆವಾಜ. ಏನಾಯ್ತು? ವಿದ್ಯುನ್ಮಾಲಿ ಭಾವಿ ಹೇಳಿ ಹಾಗಲ್ಲ, ಮುಂದಿನ ಅಳಿಯ. ಹಾಗೆ ನಮ್ಮವರಿಗೊಂದು ವ್ಯವಸ್ಥೆ. ಎಲ್ಲರಿಗೂ ರತ್ನ ಕಂಬಳಿ ಹಾಸಿ ಪುರೋಹಿತರು ಬರ್ಲಿಕ್ಕೆ ಹೇಳಿದ್ದೇನೆ, ಇನ್ನು ಬರ್ಲಿಲ್ಲ. ಪುರೋಹಿತರೆ ಬರುವಾಗ ಏನು ಕಾರಣ ಉಂಟಮ್ಮ, ಸ್ನಾನಕ್ಕೆಂತ ಹೋಗುವಾಗ ಬಾವಿಗೆ ಕೊಡಬೇಕು ನೋಡಿ, ಇನ್ನೇನು ತೆಗಿಬೇಕು ಅಂತ ಹೆಂಡತಿಯನ್ನು ಕರೆದು ಬಾವಿಯಿಂದ ಮುಂದೆ ಕಡೆಯಲ್ಲಿ ನಾನು ಮತ್ತೊಂದು ಕಡೆ ಹೆಂಡತಿ ಇಳಿದು ಎಳೆಯುವಾಗ ನಿಮ್ಮ ಜನ ಪುನಃ ಬಂತು. ಅಮ್ಮ ನಮಸ್ಕಾರ ಅಂತ ಹೇಳುವಾಗ ನನ್ನ ಗೊಡವೆ ಇಲ್ಲದೆ ಕೈ ಬಿಟ್ಲು ನೋಡಿ. ಪುನಃ ನಾನು ಬಂದಲ್ಲಿಗೆ ಹೋದೆ. ಮತ್ತೆ ಸ್ನಾನ ಮಾಡಬೇಕು ಅಂತಿಲ್ಲ. ಮೇಲೆ ಬಂದವ ನೇರವಾಗಿ ಇಲ್ಲಿಗೆ ವಿಷಯ ಅಂತದ್ದು ಮದ್ವೆ ಪುರೋಹಿತರೆ. ಏನು ಈ ಪ್ರಾಯದಲ್ಲಿ ಎತ್ತದಮ್ಮ ಮದುವೆ? ನನಗಲ್ಲ ಪುರೋಹಿತರೆ, ಮಾಲಿನಿಗೆ. ಅಷ್ಟು ಸಣ್ಣ ಹುಡುಗಿಗೆ ಇಷ್ಟು ಹೆಣ್ಣು ಮಕ್ಕಳ ಬೆಳವಣಿಗೆ ಅಂದ್ರೆ ಬಾಳೆ ಗಿಡ ಬೆಳೆದ ಹಾಗೆ ಅಲ್ವಾ? ಇವರು ದಿಬ್ಬಣಿಗಳು ಎಲ್ಲ ದಿಬ್ಬಣಿಗರೆ. ಸಭೆಯಲ್ಲಿದ್ದಾನೆ ಹೌದಾ? ಓ ಈ ಮದುಮಗರೇ, ನೀವು ಯಾಕೆ ಮಾರೆ ಅಲ್ಲಿ ಕೂತದ್ದು? ಇಲ್ಲಿ ಬನ್ನಿ ಅಯ್ಯ, ಸುಮ್ಮನೆ ನೀವು ಹೋಗಿ ಹುಡುಗನ ಅಲ್ಲಿ ಕೂಸುದ. ಪುರೋಹಿತರೆ ಸಭೆಯಲ್ಲಿ ಅಂದ್ರೆ ಅಲ್ಲೇ ಮತ್ತೆ ಎಲ್ಲಿ ಅಮ್ಮ? ತಿರುಗಿ ನೋಡಿ ನೀವು. ಒಳ್ಳೆಯ ಮದುಮಗ ಇರ್ಬೋದಾ? ಇದು ನೀವು ಮದುಮಗನಾಗಿ ಬಂದದ್ದಲ್ಲ, ಭೂತಗಟ್ಟಿಗೆ ಬಂದದ್ದ? ಅದು ಒತ್ತುಂಟು. ಎಂತದ್ದು ಒತ್ತುಂಟು? ರಾಯರೇ, ಆರೋಗ್ಯದಲ್ಲಿದ್ದೀರಲ್ಲ? ಊರಲ್ಲೆಲ್ಲ ಕ್ಷೇಮವ? ಎಲ್ಲರಿಗೆ ರೋಗ ಪುರೋಹಿತ್ರೆ. ದೂರ ಯಾಕೆ ಓಡುದು? ಅಲ್ಲ, ರೋಗ ಅಂತ ಹೇಳ್ತೀರಿ, ಹೆದರಿಕೆ ಆಗ್ತದೆ. ಹೌದು ಹೌದು, ಅಂತರ ಕಾಪಾಡಿಕೊಳ್ಬೇಕಲ್ಲ. ಪಾತಾಳ ಲೋಕಕ್ಕೆ ಅಂತಹ ಮಾರಕ ರೋಗ ಯಾವುದು ಬರಲಿಲ್ಲ. ಎಲ್ಲೆಲ್ಲಿ ಉಂಟು ಅಲ್ಲಿಗೆ ಯಾಕೆ ಬಂದಿರ್ತದೆ ನಮಗೆ? ಮತ್ತೇನು ಪುರೋಹಿತ್ರೆ, ಯೋಗಕ್ಷೇಮವಿಲ್ಲದಿದ್ರೆ ಇಷ್ಟು ಜನರನ್ನೆಲ್ಲ ಕೂಡಿಕೊಂಡು ಇಲ್ಲಿಗೆ ಬರ್ತೇನೋ? ಒಂದು ಬಂದವರಲ್ಲಿ ಯೋಗಕ್ಷೇಮ ವಿಚಾರಣೆ ಮಾಡಿ ಹಾಗೆ ಕೇಳಿದ್ದು. ಸಮಸ್ತರು ಕ್ಷೇಮವಾಗಿಯೇ ಇದ್ದಾರೆ. ಈಗ ಹುಡುಗಿ ನೋಡ್ತೀವಿ, ತೋರಿಸುವ ಕಾರ್ಯಕ್ರಮ ಏನಾದ್ರು ನೋಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಹೌದು, ಕರೆಸ್ಬೇಕಲ್ಲ, ಅಲಂಕಾರ ಆಗ್ಬೇಕಾದ್ರೆ ಹೆಂಗಸರು ಬೇಕು. ಅಮ್ಮ ಒಂದು 4 ಮಂದಿ ಹೆಂಗಸರಿಗೆ ಹೇಳಿ ಆಯ್ತಾ, ಸೀರೆ ಉಡುವುದಕ್ಕೆ ಗೊತ್ತಿದ್ದವರು ಮಾತ್ರ ಬಂದ್ರೆ ಸಾಕು, ಇಲ್ಲದಿದ್ರೆ ಬರುವುದು ಬೇಡ. ಬಂದು ಇಲ್ಲಿ ಹಾಗೆ ಮಾಡ್ಬೇಕು. ಏನು ಮಾತಾಡ
ಮಾತನಾಡ್ತಾ ಇದ್ದೀರಿ. ಏನಮ್ಮ? ಈಗಿನ ಕಾಲದಲ್ಲೂ ಹೆಣ್ಣು ಮಕ್ಕಳಿಗೆ ಸೀರೆ ಉಡುವುದಕ್ಕೆ ಬರುವುದಿಲ್ವೇ? ಅಮ್ಮ, ಈಗಿನ ಕಾಲದಲ್ಲಿ ಹೇಳ್ತಾ ಇದ್ದೇನೆ, ಮದುವೆಯಾಗಿ 3-4 ಮಕ್ಕಳ ತಾಯಂದಿರಾದ್ರು ಕೆಲವು ಹೆಂಗಸರಿಗೆ ಸೀರೆ ಉಡುವುದಕ್ಕೆ ಬರುವುದಿಲ್ಲ. ಮತ್ತೆ ಅವರು ಒಂದು ಹಾಳು ಮಾಡಿಸ್ಬೇಡ. ಬೇಡ. ನಿಮ್ಮ ಹೆಂಡತಿ ಒಳಗಿದ್ದಾಳೆ, ಈಚೆ ಕಡಿಬೇಡಿ. ಅಲ್ಲಿಂದಲೇ ಮದುವನ್ನು ಕರ್ಕೊಂಡು ಬಂದ್ರೆ ಸಾಕು. ಈ ಕಡೆ ಬಂದಿದ್ದಾರೆ, ಹುಡುಗಿ ಸಭೆಗೆ ಬಂದಿದ್ದಾಳೆ. ಓಯ್ ಎಲ್ಲಿಗೆ ಬಂದ್ರೆ? ಓಯ್ ಇಲ್ಲಿ ಬನ್ನಿ. ಎಲ್ಲಿಗೆ? ಸಭೆಗಲ್ವ ನೀವೇ ಹೇಳಿದ್ದಲ್ವ ಸಭೆಯಲ್ಲಿ ಬಂದಿದ್ದಾಳೆ ಎಂಬುದಾಗಿ. ಮದುಮಗಳು ಸಭೆಯಲ್ಲಿ ಅಂತ ಸಭೆಯಲ್ಲಿ ನೀವು ಸಭೆಗೆ ಎಂದರೆ ಮಂಟಪಕ್ಕೆ ಎಂದರ್ಥ. ಮದುವೆಯಾಗಿ ಅಭ್ಯಾಸ ಉಂಟು ಪುರೋಹಿತ. ಅಭ್ಯಾಸಕ್ಕಾಗಿ ಮದುವೆ ಆಗ ಕ್ರಮ ಇಲ್ಲ. ತಿರುಗಿ ಬಂದಿದ್ದಾಳೆ ನೋಡ್ತೇನೆ. ನೋಡಿ. ಹೆಣ್ಣು ಒಪ್ಪಿಗೆ ಸರಿ, ಮಾತಾಡ್ದಲ್ಲ. ಎಲ್ಲ ವ್ಯವಸ್ಥೆ ಸರಿ ಮಾಡಿ ನಿಮಗೆ ಮದುವೆ ನೋಡಿ ಮತ್ತೆ ಹುಡುಗಿಯರ ಒಪ್ಪಿಗೆ ಸಿಕ್ಕಿದೆ. ಆದ್ರೆ ಹುಡುಗಿಯಲ್ಲಿ ಒಂದು ಮಾತು ಕೇಳಿದ್ದೀರೋ? ಕೇಳಬೇಕು ಪುರೋಹಿತರೆ. ಯಾಕೆ ಅವರ ಜೀವನ ಮದುವೆ ಆದ ಮೇಲೆ ಅವರ ಜೀವನದಲ್ಲಿ ಏನಾದರೂ ವ್ಯತ್ಯಾಸವಾಗಿ ಹೋಯ್ತು ಅಂತ ಆದ್ರೆ ತಿಳಿಯಂತ ಜ್ಞಾನಿಗಳು ಆಡಿದಂತಹ ಮಾತನ್ನು ನೀವು ಕೇಳಲಿಲ್ವೋ? ಬಳಿಕ ಆಳಾಳುವ ಸುತಿಯ ಶಾಪಂಗಳಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಹಿತ ಕಾಯ್ತಾ ಇದ್ದಾನೆ. ಹಾಗಲ್ಲ, ಸಹಿತ ನಮಗೂ ಪಾಲುಂಟು ಅಂತ. ಅಮ್ಮ ಹೇಗೆ ಅಮ್ಮನಿಗೆ ಆದ್ರೆ ನನಗಾದಿ ಒಳ್ಳೆಯ ಸಂಸ್ಕಾರ ಪುರೋಹಿತ. ಅಮ್ಮ ಎಲ್ಲಿ ಬನ್ನಿ. ಎಂತದ್ದು? ಇಲ್ಲಿ ಏಸಿಗೆ ಮಾಡಬೇಡಿ, ತುಂಬಾ ಜನ ಇದ್ದಾರೆ. ಅಲ್ಲಿ ಜಾಗ ಉಂಟು. ಅದ ಮುಹೂರ್ತಕ್ಕೆ ಸರಿಯಾಗಿ ಕೆಲಸ ಆಗಬೇಕು ಅಂತ ಅಂದರೆ ಬೈದರತ್ತ ದಾರೆ ಕಾರಣಗಳು ಉಡ್ತಿರ್ಲಿ ನನ್ನ ಉತ್ತು ತುಕ್ಕಲ ಕದ್ದು ಮೂರ್ಚಿ ಎಲ್ಲೇ ಸಾಧ್ಯ ಪೂರ್ಣಕ ಬಟ್ಟರೆ ಕೋಡಿದ ಕಾಸು ಕೊಡ್ಲಿ ಬಂದ ನಮ್ಮನ್ನ ದಾಲ ತಿಕ್ಕಂದು ದನಿಕುಲಕ್ಕೆ ಎಂತೂ ಉಡ್ದಂಕರ ಆಡಿ ಕೊಡ್ತಾ ಉಡತ್ತೇವ ಬಣ್ಣ ಕರ್ನಾದಾರೆ ಒಂಜಿ ಪಣಿತ ಉಪಕಾರ ಮಾತ್ರ ದಮ್ಮು ನಿಮ್ಮನ್ನು ತಾರ ಮಾರದ ಕಡೆ ನಾನು ಸುತ್ತಲ ಇಲ್ಲಿ ಕೆಲವು ಕೊಡು ಬೈತ ಬಿಟ್ಟೆ. ಇನ್ನು ಹೂವರ ಅಂತರ್ಪಿಸಿ ನೀವೇ ದೊಡ್ಡ ಪಿಸಾಚಿ. ಅದ ಅಂತರ್ಭಟ ಅಂತ. ರಾಯರೇ ಈ ಕಡೆಗೆ ಬನ್ನಿ. ಅಮ್ಮ ಹುಡುಗಿಯ ಕೈಯಲ್ಲಿ ಕೊಡಿ, ಹಿಡ್ಕೊಳ್ಳಿ ರಾಯರೇ. ಯಾಕೆ ಪುರೋಹಿತರೆ? ಕೊರಳಿಗೆ ಹಾಕ್ಲಿಕ್ಕೆ. ಅದು ಮಾಡು. ಎಂತದ್ದು? ನನ್ನ ಕೊರಳಿಗೆ ಅಲ್ವ ನೀವು ಹೇಳಿದಲ್ವ? ಯಾವ ಮನುಷ್ಯ ಮಾರೆ? ಮತ್ತೆ ಯಾರ ಕೊರಳಿಗೆ? ಅಲ್ಲ, ನಿಮ್ಮ ಕೊರಳಿಗೆ ಹಾಕಲಿಕ್ಕೆ ಕೊಟ್ಟದ್ದು ಹಾಗಲ್ಲ, ಅದು ಹುಡುಗಿಯ ಕೊರಳಿಗೆ. ಎಂತದ್ದು? ಏನು ಅವಸರ ಮಾರೆ ನಿಮಗೆ? ನಾನು ಯಾಕೆ ಮತ್ತೆ ಇಲ್ಲಿ? ನಾನು ಯಾಕೆ ಅಯ್ಯ? ನೀವೇ ಹೇಳು. ನಾನು ಹೇಳ್ತೇನೆ, ಆಮೇಲೆ ಹಾಕಿದ್ರೆ ಆಗು. ಮತ್ತೆ ಒಟ್ಟು ಹಾಕುದಲ್ಲ. ಆದೀತು ಪುರೋಹಿತ. ಹೇಳಿ ಅನ್ನೇ ತದೇವ ಲಗ್ನಂ ತುದೇವ ದೇವ ತಾರಾಬಲಂ ಚತುರ್ದೇವ ವಿದ್ಯಾಬಲ ವಿನಂತಿ. ಇದೀಗ ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆ ಹೋಗಲಿದೆ. ಹಣ್ಣು ಕಾಯಿ ಸಮರ್ಪಿಸುವಂತಹ ಭಕ್ತಾದಿ. ಎಂತ ಪುರೋಹಿತ್ರೆ? ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆಲ್ಲ. ಮತ್ತೆ ಎಲ್ಲಿಗೆ? ನಿನ್ನ ಅಪ್ಪ ಗಿರಿಯಪ್ಪನ ಮನೆಗೆ. ಗಿರಿಯಪ್ಪನ ಮನೆ? ಭಾಷೆಗೆಟ್ಟವ. ಈಗ ಎಂತದ್ದು? ಬಲಿ ಬರ್ತಿದ್ದೀರಿ? ಇದೆಂತದ್ದು? ದಾರ ಕಲಶ ಒಂದು ಹಿರಿಯವರಿಂದ ಮುಟ್ಟಿಸುವ ಕ್ರಮ ಉಂಟು. ಮುಟ್ಟಿಸಬೇಕು ಅಂತ ಹೊರಡುವಾಗ ಪಕ್ಕದ ನೆನಪಾಯ್ತಮ್ಮ. ಎಷ್ಟು ದೊಡ್ಡ ಸಭೆ, ತಲೆಗೆ ಹೋಗಿ ಬರುವಾಗ ಇಲ್ಲಿ ಮುಹೂರ್ತ ಮೀರಿ ಹೋಗ್ತದೆ. ಹಾಗೆ ಅಂತ ಮುಟ್ಟಿಸಿದ್ರೆ ಅವರಿಗೆ ಬೇಸರ ಆಗ್ತದೆ. ನಾವು ಅಷ್ಟು ದೂರದಿಂದ ಬಂದು ನಮಗೊಂದು ಮರ್ಯಾದೆ ಕೊಡ್ಲಿಲ್ಲ ಅಂತ. ಒಟ್ಟು ಸಮಸ್ಯೆಗೆ ಪರಿಹಾರ ಸೂರ್ಯ ಸುಲಭ ಉಂಟು. ಹೀಗೆ ಮಾಡುವ. ಈಗ ಇಲ್ಲಿದ್ದವರು ನೀವು ಇದನ್ನು ಮುಟ್ಟಿ, ನೀವು ಸಿಕ್ಕಿದ್ರೆ ಅವರು ನಿಮ್ಮನ್ನು ಮುಟ್ಟಲಿ, ಅವರನ್ನು ಹಿಂದಿನವರು ಮುಟ್ಟಲಿ, ಮತ್ತೆ ಅವರಷ್ಟಕ್ಕೆ ಮುಟ್ಟುತ್ತಾ ಇರಲಿ, ನಮ್ಮ ಕೆಲಸ ಆಗುತ್ತಾ ಇರಲಿ. ಹಾಗೆ ಹಾಗೆ ಏನಾಯ್ತು? ಎಂತದ್ದು? ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದಾಗೆ ಹಾಕುದು? ಅಲ್ಲ, ಎಲ್ಲರೂ ಕೈ ಹಾಕಿದ್ರಲ್ಲ, ಹಾಗೆ ನಾನು ಕೈ ಹಾಕುದಕ್ಕೆ ಬಂದದ್ದು. ಯಾಕೆ ಯಾಕಂತ ಗೊತ್ತಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಮತ್ತೆ ಅದಕ್ಕೆ ಬಸಂದ ಯಾಕೆ ನಿಮಗೆ? ಭಾಷೆ ಕೆಟ್ಟವ ಮಂಗ. ಆಹಾ, ಹಿರಿಯವರೆಲ್ಲ ಸೇರಿ ಮಧುಮಕ್ಕಳಿಗೆ ಆಶೀರ್ವಾದ ಮಾಡುವುದು ಅಂತ ಲೆಕ್ಕ. ಆಗ ನನ್ನದು ಒಂದು ಇರ್ಲಿ ಆಶೀರ್ವಾದ. ನೀನು ನನ್ನ ಅಪ್ಪನ? ಅಪ್ಪ ಅಲ್ಲ, ಚಕ್ಕುಲಿ. ತಪ್ಪು ನಿನ್ನದಲ್ಲ. ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನಲ್ಲ, ಅವನಿಗೆ ಮೊದಲು ಕೊಡ್ಬೇಕಪ್ಪ. ನಾನು ಹೇಳಿದೆ ಪುರೋಹಿತ್ರೆ, ಏನಂತ? ಬರುವುದಿಲ್ಲ ಅಂತ. ಆದ್ರೆ ಅವ ಇದ್ದಾನಲ್ಲ, ಯಾರು? ಅನ್ಯನ್ನ ಮಗ ಉಜಿರೆ ನಾರಾಯಣ ಇದ್ದಾನಲ್ಲ, ಅವನಿಗೆ ನಾವು ಕೊಡ್ಬೇಕು. ಅವನಿಗೆ ಕುಟುಂಬದವನ? ನಾನಿದ್ದೇನೆ. ಅಣ್ಣನ ಮಗ ಉಜಿರೆ ನಾರಾಯಣ ಮೂಗಿನ ಹೊಟ್ಟೆಯಿಂದ ಬಿತ್ತಿದ್ದೇನ? ಅಣ್ಣನ ಮಗ ಗುಜಿರೆ ನಾರಾಯಣ ಮಂಗವ? ಪುರೋಹಿತ್ರೆ, ನೀವು ಯಾಕೆ ಮಕ್ಕಳಿಗೆ ಹೊಡೆಯುವುದು ಬಡಿಯುವುದಲ್ಲ? ತಮ್ಮ ಮಕ್ಕಳು ಮಾಡುವ ಹಾಗೆ ಮಾಡಬೇಕು, ಒಟ್ಟು ಮಕ್ಕಳು ಮಾಡುವುದಲ್ಲ. ಅಂದರೆ ಹೇಳಿ.
ಕೂಡಿಸಿದ್ದಿರಲ್ವಾ ಅಪಶಕುನಲ್ವ ಪುರೋಹಿತ್ರೆ? ಕಾರ್ಯಕ್ರಮ ಮುಗಿದ ಮೇಲೆ ನಾವು ಧರ್ಮಕ್ಕೆ ಎಣ್ಣೆ ಹಾಳು ಮಾಡುವುದು ಯಾಕಮ್ಮ? ನಮ್ಮ ಭಂಡಾರದಲ್ಲಿ ಬೇಕಾದಷ್ಟು ಉಂಟು. ಹಾಳು ಮಾಡುವಾಗ ಆಲೋಚನೆ ಮಾಡಿಕೊಳ್ಬೇಕು. ತಿಳಿದವರು ಏನು ಹೇಳಿದ್ದಾರೆ? ಉಳಿತಾಯ ಮಾಡಿ, ನಿಮಗಾಗಿ ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ. ಸುಮ್ಮನೆ ಏನು ಅವ್ರು ಏನನ್ನು ಬೇಕಾದ್ರೂ ಹಾಳು ಮಾಡ್ತಾರೆ, ಆದ್ರೆ ಎಣ್ಣೆಯನ್ನೊಂದು ಹಾಳು ಮಾಡ್ಲಿಕ್ಕಿಲ್ಲ. ಅಭ್ಯಾಸ ಅದೇ ಎಣ್ಣೆ 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 ಎಣ್ಣೆಗೆ ಬೆಂಕಿ ಬಿತ್ತಿದ ಎಣ್ಣೆಗೆ ಆಸೆ ಗಿಟ್ಟವ. ಅಮ್ಮ ಇನ್ನು ಒಂದು ಅರಸಿನ ಎಣ್ಣೆ ಹಾಕ್ಬೇಕು. ನಾನು ಹೇಳಿದ ಕೇಳ್ಬೇಕು. ಎನ್ನರಸಿ ಎಲ್ಲಿ ಉಂಟು? ಏನು ಪುರೋಹಿತ್ರೆ? ಎಣ್ಣೆ ಮಸಿ ಉಂಟು ಬೇಕು ಎಲ್ಲಿ? ಆಗ ತಂದಿದ್ದಾರೆ. ಅಲ್ಲ ನೀವು ಹೇಳಿದ್ದಲ್ವ, ನಿಮ್ಗೆ ಸ್ವರ ಬರುತ್ತಿಲ್ವ? ನೀವು ಆಡುವ ಮಾತು ನನಗೆ ಕೇಳುವುದಿಲ್ಲ. ಅಷ್ಟು ದೊಡ್ಡ ಸಭೆಗೆ ಎಲ್ಲರಿಗೆ ಕೇಳಬೇಕ ಬೇಡ? ಕೇಳಿಸುವುದು ಎಲ್ಲರೂ ಕೇಳ್ತದೆ ನನಗೆ, ಗೊತ್ತಾಯ್ತಲ್ವ? ನಾಳೆ ಪರಿಣಾಮ ಏನಾಗ್ತದೆ? ಬಂದವರೆಲ್ಲ ಹೇಳ್ತಾರೆ ಕಾರ್ಯಕ್ರಮ ಒಳ್ಳೇದಾಗಿದೆ, ಆದ್ರೆ ನಮ್ಮ ಮಧುಮಗನಿಗೆ ಬಾಯಿ ಬರುವುದಿಲ್ಲ. ಹಾಗಾಗಬಾರ್ದು ಪುರೋಹಿತ್ರೆ. ಬರ್ತದೆ ಬರ್ತದೆ, ಬಾಯಿ ಬರ್ತದೆ. ಗಟ್ಟಿ ಹೇಳಿ. ಎನ್ನರಸಿ ಅಯ್ಯೋ ದೇವಾ, ಪುರೋಹಿತರು ಸತ್ತು ಹೋದ್ರು. ಶಿವನೇ ಚಂಬುಲಿಂಗ. ಜಂಬುಲಿಂಗ. ನಾನು ಸತ್ತರೆ ಆಳುವುದಕ್ಕೆ ಮನೆಯಲ್ಲಿ ಜನ ಉಂಟಾಯ್ತಾ? ನಿನಗೆ ತಲೆ ಬಿಸಿಬೇಡ, ಅದಾ ಸಾಕು. ಮೊದಲೇ ಹೇಳೋದಲ್ವ? ಎನ್ನರಸಿ ಹೆಣ್ಣರಸಿ ಹೊನ್ನರಸಿ ಹೊನ್ನರಸಿ ಪ್ರಾಣದರಸಿ ಪ್ರಾಣದರಸಿ ಪಟ್ಟದರಸಿ ಪಟ್ಟದರಸಿ ನಿಮ್ಮ ನಿಮ್ಮ ಅಲ್ಲಿ ನಿನ್ನ ಮದುವೆ ಆಗಿ ಅಭ್ಯಾಸ ಇಲ್ಲ, ಬೇರೆಲ್ಲ ಅಭ್ಯಾಸ. ಹೆಣ್ಣು ಮಕ್ಕಳನ್ನ ಹಾಗೆಲ್ಲ ಕರಿಬಾರ್ದು ಪುರೋಹಿತ. ಇನ್ನ ಕಮ್ಮಲದಂತಹ ಮುಖಕ್ಕೆ ಕಮಲದಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚನ್ನ 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 ಅಚ್ಚನ್ನ. ಎಂತ ಹಚ್ಚುವ ಪುರೋಹಿತ. ಹಚ್ಚುದು? ಗೋಲಿಗೆ ಸುಣ್ಣ ಹಚ್ಚುದ? ಸ್ವಲ್ಪ ಎನ್ನರಸ ಎನ್ನರಸ ಹೊನ್ನರಸ ಹೊನ್ನರಸ ಪ್ರಾಣದರಸ ಪ್ರಾಣದರಸ ಪಟ್ಟದರಸ ಪಟ್ಟದರಸ ನಿನ್ನ ಅದು ನಿಮ್ಮ ಅಲ್ವಾ ಪುರೋಹಿತ್ರೆ? ಒಳ್ಳೆ ತಯಾರಾಗಿದೆ. ನಮಗೆ ಕಲಿಸ್ತಾರೆ ಮತ್ತೆ ಎಂತದ್ದು ಮಾಡುದು. ನಿಮ್ಮ ಮುಚ್ಚಿನಂತಹ ಮುಖಕ್ಕೆ ಅಲ್ಲಿ ಅಲ್ಲಿ ಮುಚ್ಚಿನಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಹಲಸಿನ ಹಣ್ಣು ಹಚ್ಚಿದ್ರೆ ಮೇಣತಾಗಿ ನೊಣ ಕೂತು ಪಚೀತಿ ಆಗ್ತದೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚಮ್ಮ 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 ಅಚ್ಚಮ್ಮ. ಅದ್ಯಾರು ಪುರೋಹಿತ್ರ? ಅಚ್ಚು ಅಂತ ಅಮ್ಮ. ಪುರೋಹಿತ್ರೆ. ಕಾರ್ಯಕ್ರಮ ಬಹಳ ಒಳ್ಳೆಯದು, ಬಹಳ ಒಳ್ಳೇದಾಗಿದೆ ಪುರೋಹಿತ್ರೆ. ಎಂತದಮ್ಮ ಒಳ್ಳೇದಾಗುದು? ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಹೇಳಿ, ಎದ್ದು ಸಾಲಾಗಿ ಬಂದು ಬೇಗ ಕೊಟ್ಟು ಹೋಗಿ ಮತ್ತೆ ಊಟಕ್ಕೆ ಹೊತ್ತಾಗ್ತದೆ. ಏನು ಕೊಟ್ಟು ಹೋಗುದು ಪುರೋಹಿತ್ರೆ? ಹುಡುಗರು ತಂದು ಕಾಯ್ತಾ ಇದ್ದಾರೆ, ಎಷ್ಟೊತ್ತಿಗೆ ಪ್ರವೇಶ ಮಾಡುದು ಅಂತ. ನಾವು ಅವಕಾಶ ಕೊಡಬೇಕಲ್ಲ ಪುರೋಹಿತ್ರೆ. ಅವರು ಯಾರು ಎದ್ದೇಳುವುದಿಲ್ಲ. ಯಾಕೆ? ಮೊದಲೇ ಘೋಷಣೆ ಮಾಡಿದ್ದೆ. ಏನಂತ? ಆಶೀರ್ವಾದವೇ ಉಡುಗೊರೆ ಎನ್ನುವುದಾಗಿ. ಆಯ್ತಲ್ಲ, ಒಳ್ಳೆ ವಿಷಯ. ತಂದದ್ದನ್ನು ಏನು ಖರ್ಚು ಮಾಡ್ಲಿಕ್ಕಿಲ್ಲ, ಎಲ್ಲ ಹಾಗೆ ಮನೆಗೆ ಕೊಂಡು ಹೋದ್ರೆ ಆಯ್ತು, ಮುಗೀತಲ್ಲ. ಆದ್ರೆ ಸಭೆಯಲ್ಲಿ ಯಾರ ಹೇಳ್ತಿದ್ದಾರೆ, ಹಾ. ಮೊದಲು ನಿಮ್ಮ ಕೈ ಬೀಳ್ಬೇಕಂತ. ಅಮ್ಮ ಆಲೋಚನೆ ಮಾಡಿ, ಅಸುರರಾದಂತಹ ಇವರಿಗೆ ಇರುವವ ನಾನೊಬ್ಬ ರಕ್ಕಸ ಪುರೋಹಿತ. ನಾನು ಸತ್ತರೆ ನಿಮಗೆ ಮದುವೆ ಇಲ್ಲ. ಮಾತಿನ ಮರ್ಮ ಹಾಗಲ್ಲ. ಮತ್ತೆ? ವಧುವರರಿಗೆ ಒಂದು ಆಶೀರ್ವಾದ ಮಾಡ್ಬೇಕು ಅಂತ ಅಷ್ಟೇ ಅಲ್ವಾ? ಏನ್ ಮಾಡೋದು, ಬಂದಾಗಿದೆಯಲ್ಲ. ಬಂದಾಗಿದೆ. ಹ. ಬಂದಾಗಿದೆ ಇಷ್ಟು ಬೇಗ. ಇಲ್ಲಿಗೆ ನೀವೆಲ್ಲಿ? ಇಲ್ಲಿಗೆ ಇಲ್ಲಿಗೆ ಬಂದದ್ದು. ಬಂದು ಕೊಡದಿರ್ಲಿಕ್ಕೆ ಸೋಮಜಾಡೆ ಏನು ಸೋಮಜಾಡೆ ಸೋಮಜಾಡೆ ಅನ್ನುವ ಕೊಟ್ಟಂತ ಪಟ್ಟೆ ಇದು ಹೇಳಿದ ನಿಮ್ಮ ಜೀವನ ಪರ್ಯಂತ ನನ್ನ ಹೆಸರು ಹೇಳ್ತಾ ಇರಬೇಕು ಬರ್ತದೆ ಅಂತ. ಆದ್ದರಿಂದ ಕೊಟ್ಟವರನ್ನು ಕೊಡದೇ ಇದ್ದವರ ಅದನ್ನು ಅವನ ಹೆಸರನ್ನು ಹೇಳ್ತಾ ಇರುವುದು. ಸೋಮಜಾಡೆ ಏನು ಸೋಮಜಾಡೆ ಓ ಪಟ್ಟೆ, ನಿನ್ನಲ್ಲಿ 108 ಹೊಟ್ಟೆ, ಕೊಟ್ಟೆ ನಾನು ಕೆಟ್ಟೆ, ಉಡುವುದು ಮಾತ್ರ ಲೊಟ್ಟೆ. ಪುರೋಹಿತರ ಕಡೆಯಿಂದ ಉಡುಗೊರೆ ಮಧುಮಗನ ಕೊರಳಿಗೆ, ಮಧುಮಗನ ಕೊರಳಿಂದ ಮಧುಮಗಳ ಹೆಗಲಿಗೆ, ಮತ್ತೆ ಬಂದಲ್ಲಿಗೆ. ಎಲ್ಲಿಗೆ ಪುರೋಹಿತ್ರ ಕೊಡ್ಲಿಕ್ಕಿಲ್ವೋ? ಓದಲಿಲ್ಲ, ಪಟ್ಟೆ ಕೊಡ್ತಾ ಹೋದ್ರೆ ನಮಗೆ ವರ್ಷಕ್ಕೆ ಪಟ್ಟೆ ಎಷ್ಟು ಬೇಕು ಬೇರೆ, ಶಾಸ್ತ್ರ ಕೊಂಡು ಕೊಟ್ಟು ಮುಗಿಸುವುದಷ್ಟೇ. ನಾನು ನಿಮ್ಗೆ ಗೊತ್ತಾಗ್ಬೇಕು, ನಿಮಗೆ ದೇವರು ಬೇಕಾದಷ್ಟು ಆದೀತು ಪುರೋಹಿತ್ರ, ನಿಮ್ಮ ಆಶೀರ್ವಾದ ಅದನ್ನೇ ನೀವು ಹೀಗೆ ಬರ್ಲಿ. ಅದನ್ನೇ ನೀವು ನಮಗೆ ಮತ್ತೆ ಕೊಡ್ತೇನೆ ಪಾರಿತೋಷಕ. ಅಮ್ಮ, ಇನ್ನು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಹುಡುಗಿಯನ್ನು ಇಳಿಸಿಕೊಡುದು, ಮತ್ತೆ ನಮ್ಮ ಕೆಲಸ ಮುಗೀತು. ಮತ್ತೆ ನಂದು ಅವಸರದಲ್ಲಿ ಹೋಗ್ಲಿಕ್ಕೆ. ಹೌದು ಆಯ್ತಲ್ಲ. ಏನು ಪುರೋಹಿತ್ರ? ಭವಿಷ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಮಗ ಚಪ್ಪರ ಜಾಗ ನನ್ನ ನಿಮಗೆ ಹೆಂಡತಿ ಅಲ್ವೇ? ಬಿಟ್ಟಿದ್ಯಾ? ನೀವೆಂತದ್ದು ಬಸವನ ಹಿಂದೆ ನವ ದಂಪತಿಗಳ ಪುರೋಹಿತ್ರ ಒಟ್ಟಿಗೆ. ನಿಮ್ಮ ಒಣ ದಂಪತಿ ಅಲ್ಲಿ ಕೂತ್ಕೊಳ್ಳಿ, ಹೋಗಿ ನವ ದಂಪತಿ ಕೂತ್ಕೊಳ್ಳಿ. ಅಲ್ಲಿ ಎಂತ ಒಂದು ಹುಡುಗಿ ಹುಚ್ಚ ಮಾರ ಪುರೋಹಿತ್ರೆ. ಅದು ಬೇರೆ ವಿಷಯ. ನಮ್ಮ ಇವರೆಲ್ಲ ನಿನ್ನ ಜೊತೆಯಲ್ಲಿದ್ದವರು ಇವತ್ತು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಅವರಿಂದೊಂದು ಆಶೀರ್ವಾದ ಪಡೆಯುವ ಕ್ರಮ ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳಬೇಕಾಯ್ತಾ? ಅಣ್ಣಂದಿರಿ, ಅಕ್ಕಂದಿರಿ, ತಮ್ಮ ತಂಗಿಯಂದಿರಿ, ಗುರು ಹಿರಿಯರೇ, ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ನನ್ನ ಬಾಳೆ ಮೀಸಿದ ಕೊಂಬುದು ಕೈದೆಪ್ಪ ಮಾವ ಆಟ ಆಡ್ತಾ ಇದ್ದೆ. ಬಡ್ಡಗರದ್ದು ಕೈ ಕೊಂಬು ತಿರ್ಗವನು ಲೆವೋಡಿ ಆಟ ಆಡ್ತೀನಿ ನಿನ್ನ ಒಟ್ಟಿಗೆ, ಪುಂಜೇನಕ್ಕೆ ಒಟ್ಟಿಗೆ ವಾ ನರಮ್ಮಣಿ ಮಾರಾಯ. ಇವತ್ತು ನನ್ನ ಪತಿಯ
ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ನನ್ನ ಪತಿದೇವರ ಜೊತೆಯಲ್ಲಿ ಹೋಗುತ್ತಾ ಇದ್ದೀನಿ. ಹಿರಿಯವರಾದ ನೀವು ಆಶೀರ್ವಾದಿಸಿ. ಹಿರಿಯವರಾದಂತಹ ನೀವೆಲ್ಲರೂ ಆಶೀರ್ವಾದ. ಈಗ ಸುದ್ದಿ ಬಂದದ್ದ, ನಿನ್ನ ಅಪ್ಪ ವೆಂಕಪ್ಪ ಸತ್ತದ್ದು. ಅಮ್ಮ ಇಲ್ಲಿ ಬನ್ನಿ. ಅವಳ ಅಭಿಪ್ರಾಯ ಹಾಗಿರ್ಲಿ ಅಮ್ಮ, ನೀವೇ ಅಕ್ಕಮ್ಮ ಮಾಡುವುದು. ಪುರೋಹಿತ್ರೆ, ಮಾಲಿನಿಯನ್ನು ಪ್ರೀತಿಯಿಂದ ಸಾಕಿದ್ದೇನೆ ಪುರೋಹಿತ್ರೆ. ಅವಳಿಗೆ ಬಾಯಿಗೆ ಬೆರಳಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಪುರೋಹಿತ್ರೆ. ಈಗ ಅವ ಕರ್ಕೊಂಡು ಹೋಗ್ತಾನಲ್ಲಮ್ಮ, ಅವನೇ ಕಚ್ಚುವುದಕ್ಕೆ ಕಲಿಸಿಯಾನು ಪುರೋಹಿತ್ರೆ. ಮದುಮಗ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ದೇವರೇ. ವಿಷಯ ಹೌದದು. ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಪುರೋಹಿತ್ರೆ, ನಾ ಹೋಗಿ ನೋಡಿ ಬರೋಣ. ಇನಿಕಿದ ಬೆನ್ನು ಗಟ್ಟಿ ಉಂಟ ನೋಡು, ಭಾಷೆ ಕೆಟ್ಟವ. ಮಾಡುವುದೆಂತ ಎಲ್ಲವರು ಕರೆದುಕೊಂಡು ಹೋಗಿ ಏನು ಮಾಡ್ತಾನೆ ಅಷ್ಟನ್ನೇ ಮಾಡ್ತಾನೆ. ಮನೆಯ ಕೆಲಸ ಹೇಳಿಕೊಳ್ಳುವುದಕ್ಕೆ ಅಲ್ಲಿ ಯಾರ ಮನೆಯಲ್ಲಿ ಜನ ಉಂಟು, ಅದಕ್ಕೆ ನೀವಾಳು ಈ ಇರಿದಾಯ ಬುಲ್ಪುಣ ಜೆ ಬುಕ್ಕಳ ಬುಲ್ಪೊಂಚಿ ದಾಯದುಕೊಂಡ ಪೆದ್ದಿ ಕರಲು ಕಂದೀರು ಬರ್ಕೊಂಡು ನಮ್ಮದಾಯ ಬುಲ್ಪುಣ ನಂಗೆ ಮರಲ್ಲ. ನಾನು ಸರ್ ಚಂಚಿಂಚಿ ಪೋಂಡ ಊರ ಸಮಾಪುಡು ನಮ್ಮ ಊರದ ಜಾತ್ರೆಗೆ ಬರವನು ಕಾವೇರಿ ಒಂದು ಆಶೀರ್ವಾದ ಕೇಳುವ ಕ್ರಮ. ಕೈ ಮುಗಿದು ನಾನು ಅಣ್ಣಂದಿರೇ ಏನಾಯ್ತು ಒಂದು ದೊಣ್ಣೆ ಒಂದು ದೊಣ್ಣೆ ತಂದು ಕೊಡವರಿ. ಯಾಕೆ ಹೋಯ್ ಅವರ ತಲೆಗೆ ಬಡಿಲಿಕ್ಕೆ. ನೀವು ಹೋಗೋದಿಲ್ವ ಇಲ್ಲಿಂದ? ನಾನು ಹೋಗೇನು, ಆದ್ರೆ ನಿಮಗೆ ಧೈರ್ಯ ಉಂಟು ಅದು ನೋಡಿ. ಅಲ್ಲ ಇದು ಆಶೀರ್ವಾದ ಕೇಳಿದ್ದು ನಾನು ಹೇಳ್ತೇನೆ. ಅಣ್ಣಂದಿರೇ ಏನು ಬಡಿಲಿಕ್ಕೆ ಹೋಗುದು? ನಮ್ಮ ಟಿವಿ ಪುರೋಹಿತ್ರೆ. ನಿಮ್ಮ ಟಿವಿ ನಿಮ್ಮಲ್ಲಿ ಇಲ್ಲಿ ಬೇಡ, ಇಲ್ಲಿ ಬೇರೆ ಉಂಟು. ನಯ ವಿನಯದಲ್ಲಿ ಹೇಳಿ. ಅದ್ಯಾರು ಅಲ್ಲ, ಒಂದು ವಿನಯದಲ್ಲಿ ಹೇಳಿ. ಅಣ್ಣಂದಿರೇ ಅಕ್ಕಂದಿರೇ ಗುರು ಹಿರಿಯರೇ, ನನ್ನ ಹೆಂಡತಿ, ನಾನು ನಿಮ್ಮ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಧರ್ಮಕ್ಕೆ ಉಂಟಲ್ಲ, ಅದೆರಡನ್ನು ಕರ್ಕೊಂಡು ಹೋಗುವುದಲ್ಲ ಸಿಕ್ಕಿದೆ ಭಾಷೆ ಕಿತ್ತು. ನನ್ನ ಅಂದರೆ ನಿಮ್ಮ, ಅದನ್ನೇ ಹೇಳಿದ್ದು. ನನ್ನ ಅಂದ್ರೆ ನಿಮ್ಮ. ಯಾರದು? ಮಾಲಿನಿ. ಯಾರು? ನನ್ನ ಹೆಂಡತಿ. ಅವಳನ್ನೇ. ಹಾಗೆ ಮತ್ತೆ ಹಾಗೆ ರಕ್ತದ ತೊಡಂಟು ಜೀವ ಅಂತ ಹೇಳಿದ್ದೇನೆ ನಾನು. ನನ್ನ ಹೆಂಡತಿ ನೀವು ಕರ್ಕೊಂಡು ಹೋದ್ರೆ ವರ್ಷಕ್ಕೆ ನನಗೆ ಹೆಂಡತಿ ಎಷ್ಟು ಬೇಕು ಮಾರೆ? ಬಾಕಿ ಅಲ್ಲ, ವರ್ಷಕ್ಕೊಂದು. ಬೇಗ ಮಾಲಿನಿಯನ್ನು ಕರೆದುಕೊಂಡು ಹೋಗುತ್ತೇನೆ. ನೀವು ಆಶೀರ್ವದಿಸಿ, ನೀವೆಲ್ಲರೂ ಆಶೀರ್ವದಿಸಿ. ಉತ್ತರೋತ್ತರ ದೀರ್ಘಾಶ ಮತ್ತು 100 ಮಂದಿ ಹೆಣ್ಣು ಮಕ್ಕಳೇ ಆಗಲಿ. ನೀವು ಆಶೀರ್ವಾದ ಮಾಡಿದಲ್ಲ ಶಾಪ ಕೊಟ್ಟದ್ದು. ಹೆಣ್ಣು ಅಂತ ಸಾತ್ಕಾರ ಮಾಡಬೇಡಿ, ಸಂತಾನ ಅಭಿವೃದ್ಧಿ ಆಗುವುದು. ಹೆಣ್ಣು ಮಕ್ಕಳಿಂದ ಭಗವಂತ ನಿಮಗೆ ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ, ಖರ್ಚು ಮಾಡ್ಲಿಕ್ಕೆ ಒಂದು ದಾರಿ ಆಯ್ತು. ಹೋಗಿ ಆಶೀರ್ವಾದ ನನ್ಗೊಂದು ಆಶೀರ್ವಾದ ಮಾಡಿ, ಬೇಗ ಮದುವೆ ಆಗಲಿ ಅಂತ. ಅದೇ ನಿನಗೆ ಆಗದೇ ಹೋಗಲಿ. ಮಗಳ ಮಾಲಿನಿಯ ಮದುವೆ ವಿಜೃಂಭಣೆಯಿಂದ ನಡೆದು ಹೋಯಿತು. ಅವರ ದಾಂಪತ್ಯ ಜೀವನದ ಪ್ರತೀಕವಾಗಿ ಗಂಡು ಮಗನಿಗೆ ಜನ್ಮವನ್ನಿತ್ತಿದ್ದಾಳೆ. ಮಹಿಷ ಎನ್ನುವುದಾಗಿ ನಾಮಕರಣವನ್ನು ಮಾಡಿದ್ದೇವೆ. ಆದರೆ ನನ್ನ ಆಸೆಯು ಆಸೆಯಾಗಿ ಉಳಿಯುತ್ತಲ್ಲ, ಯಾರಿದ್ದಾರೆ ಹಿರಿಯ ಭಾಗಿಗಳ ಅಂತ ನಮಗೆ ಸೇರಬೇಕಂತ ಸ್ವರ್ಗವನ್ನು ದೇವತೆಗಳ ಆಳುತ್ತಾ ಇದ್ದಾರೆ. ಸುರಲೋಕದ ಸ್ವಾಧೀನ ಆಗಬೇಕು. ಆ ಬಗ್ಗೆ ಚಿಂತೆ ಸತ್ಯ. ಗುರುಧೀರಳಾದ ವೀರ ವಿದ್ಯುನ್ಮಾಲಿ ನಾನಿದ್ದೇನೆ. ಆಶೀರ್ವದಿಸಿ ಕಳುಹಿ ಕೊಟ್ಟಿರಿ ಎಂದಾದರೆ ತ್ರೇದಾಚಾರರನ್ನು ಮಾಡ್ತೀನಿ. ನಾನು ಬರ್ತೇನೆ. ರಣವೀಳ್ಯವಿತ್ತಿದ್ದೇನೆ. ಶುಭವಾಗಲಿ.
ಜವಾಬ್ದಾರಿದಾಗಿದೆ ಯಾರಿಗೂ ಅಂಬರಪಥದಿಂದ ಹಾರಿಕೊಂಡು ಬಂದೆಯೋ ರೆಕ್ಕೆಯಿಂದ ಬಡಿದೆಬ್ಬಿಸಿದೆಯೋ ಬಂದಂತ ಯಕಚಿತಕ್ಕೆ ಯಾರ ನೀನು
ವಿಷಯ ನಮ್ಮವರಿಗೆ ತಿಳಿಸಬೇಕು. ಯಕ್ಷಲೋಕ ತೊಲಗರಿದಿ ಬಳಿ ಕೋರ್ವ ಜಾರದು ತೊಲಗರಿದಿ ಬಯದಿ ನಡು ನಡುಗಿ ನಡು ನಡುಗಿ ನಡುಗಿ ಭಯದಿಂದ ಮಾದಿನಿಗೆರಗಿ ಮಾದಿನಿಗೆರಗಿ ದೈನ್ಯದಲ್ಲಿ ಅಮ್ಮ ಯಾರ ನೀನು? ಹೇಮ ಮಾಲಿನಿ. ಅದು ನಿನ್ನ ಅಜ್ಜಿ. ಹೇ ಮಾಲಿನಿ ಅಮ್ಮ ಎನ್ನುವ ಹಾಗಾಡು. ಹೇ ಮಾಲಿನಿ ಅಮ್ಮ. ಯಾರು? ನನ್ನ ಪರಿಚಯ ಆಗ್ಲಿಲ್ವೇ ತಾಯಿ? ಆಹಾ. ನಿಮ್ಮ ಪೂರ್ಣೇಶನೊಂದಿಗೆ ಪ್ರಾಣೇಶನೊಂದಿಗೆ ನಿಮ್ಮ ಪ್ರಾಣೇಶನೊಂದಿಗೆ ಹೋದದ್ದು. ಎಲ್ಲಿಗೆ? ಆ ದಿವಸ ಕುಳಿತಿರುವಾಗ ನಿಮ್ಮ ಗಂಡ ಹೇಳಿದ, ಏನು? ಹೀಗೆ ಕುಳಿತುಕೊಳ್ಳುವುದಲ್ಲ, ಮತ್ತೆ ಕುಳಿತುಕೊಂಡರೆ ಸೋಮಾರಿಗಳಾಗುತ್ತಾರೆ. ಆ ಹೋಗುವ ಗುರುಪುರಕ್ಕೆ ಹೋಗಿ ಜಿಗುಜ್ಜೆ ಮಾರುವ, ಸುರಪುರಕ್ಕೆ ಹೋಗಿ ದಿಗ್ವಿಜಯವನ್ನ ಮಾಡುವ, ದಿಗ್ವಿಜಯವನ್ನು ಮಾಡುವ. ಅಲ್ಲಿಂದ ಬರ್ತಾ ಇದ್ದೀಯ? ಅಲ್ಲಿಂದ ನೇರ ಇಲ್ಲಿಗೆ. ವಿಷಯ ಏನಿದೆ? ಉಂಟು ಹೇಳು. ಗೋತಾಯೆ ಭಿನ್ನ ಪಗಲ ಮಾರಿನಿ ಗುಣಮಣಿಯೇ 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 ಮಾರಿನಿ ಗುಣಮಣಿಯೇ ಲಾಲಿದ ಬೇಗುದರೆ ಲಾಲಿದ ಬೇಗುದರೆ ಭಿನ್ನ ಪಗಲ ಮಾದಿನಿ ಗುಣಮಣಿಯೇ ಭಿನ್ನ ಪಗಲ ಮಾದಿನಿ ಗುಣಮಣಿಯೇ ಭಿನ್ನ ಪಗಲ ಮಾದಿನಿ ಗುಣಮಣಿಯೇ ಕಾಲ ಬದಲಿಯೋ ಕಾಲಗಾದಲ್ಲಿ ತೊಲಗಾಲವಗಲೆಂದು ಲೀಲೆಯೊಳೈದಿ ದತ್ತ ಲೀಲೆಯೊಳೈದಿ ದತ್ತ ನಯ ಕಥ ಕಾಲಗಾದಲ್ಲಿ ತೊಲಗಾಲವಗಲೆಂದು ಲೀಲೆಯೊಳೈದಿ ದತ್ತ ನಿನ್ನಯ ಕಥ ಲಾಲಿದ ಬೇಗುದರೆ ಭಿನ್ನ ಪಗಲ ಮಾಲಿನಿ ಗುಣಮಣಿಯೇ ಭಿನ್ನ ಪಗಲ ಮಾಲಿನಿ ಗುಣಮಣಿಯೇ ಗುಣಮಣಿಯೇ ಅಮ್ಮ, ಏನು? ನಾವಿಬ್ಬರು ಸ್ವರ್ಗವನ್ನು ಏರಿದ್ದೆ ತಡ. ಆ ಅಲ್ಲಿರುವಂತಹ ದೇವರ ಕಳ್ಳರೆಲ್ಲರೂ ಒಬ್ಬೊಬ್ಬರಾಗಿ ಬಂದು. ದೇವರ್ಖಳ. ಹೌದಪ್ಪ. ಮೊದಲಾಗಿ ಅಗ್ನಿ, ಆ ಆಮೇಲೆ ವಾಯು, ಕುಬೇರ, ಆ. ಇವರೆಲ್ಲ ಬಂದು ನಿಮ್ಮ ಗಂಡನ ಎದುರು ನಿಂತು ಸೋತು ಓಡಿ ಹೋದ್ರ? ಓಡಿ ಹೋದ. ಆಗ್ಲಿ ಅಪ್ಪ. ಅಮ್ಮ, ಓ ಇವರೆಲ್ಲರೂ ಹೋದ. ಬೆನ್ನಿಗೆ ಮತ್ತೊಬ್ಬ ಬಂದ. ಯಾರು ಬಂದದ್ದು? ರಪ್ಪ ಬಂದದ್ದು. ಸುರಪ್ಪ ಬಂದದ್ದು. ಸುರಪ್ಪ ಬಂದ. ಆ ನಿಮ್ಮ ಗಂಡನ ಮುಂದೆ ನಿಂತು ನಿಮ್ಮ ಗಂಡ ಹೀಗೆ ನೋಡಿತು. ನೋಡಿ ಸುರ್ಪನೆ, ಸುರಪ್ಪನೆ. ಸುರಪ್ಪನೆ ಆ ಬಂದಿಯಾ? ನಿನ್ನ ನಿರೀಕ್ಷೆಯಲ್ಲೇ ಇದ್ದವನು ನಾನು. ಬಾ ಮಗನೇ ಬಾ. ನಿನ್ನಲ್ಲಿ ಬುಲ್ಬುಂಟ ಬಲುಹು ಉಂಟ? ಬಲುಹು ಉಂಟೇನೋ ಪಾಪಿ? ಇದ್ದರೂ ಆನತಿ ದೂರದಲ್ಲಿ ಯಾಕೆ ನಿಂತಿದ್ದೀಯ? ಬಾ, ಯುದ್ಧ ಮಾಡು ಎನ್ನುವ ಹಾಗೆ ಬಂತಹವನ್ನು ನೀಡಿದ್ದೆ ತಡ. ಅವ ಆಚೆ ಈಚೆ ನೋಡ್ಲಿಲ್ಲ, ಬುದುಕಂತೆ ಯುದ್ಧ ರಂಗ
ರಂಗಕ್ಕೆ. ಅಮ್ಮ ಏನು? ನಿಮ್ಮ ಗಂಡ ಕೂಡ ಯುದ್ಧ ರಂಗಕ್ಕೆ ಧುಮುಕಿದ್ರು. ಆ ಅಮ್ಮ ಕಾಮುಕಿ. ಮುಖಾಮುಖಿ. ಅದೇ ಅಮ್ಮ ಮುಖಾಮುಖಿ. ಇಬ್ಬರು ಇದ್ದಿರುವುದು ಆ ನಡೆದಂತ ಭೀಕರ ಭಯಂಕರ ಭಯಾನಕ ಅದ್ಭುತ ಬೀಭತ್ಸ ರಮ್ಯ ಮನೋಹರ ಆ ಯುದ್ಧದಲ್ಲಿ ಎಂತದ್ದನ್ನಮ್ಮ ಹೇಳುದು. ಏನಾದ್ರೂ ಒಂದು ಹೇಳು. ನಡೆದಂತ ಯುದ್ಧದಲ್ಲಿ ನಿಮ್ಮ ಗಂಡ ಆ ಸುರಪನನ್ನು ಒಡೆದು ಓಡಿಸ ದೇವೇಂದ್ರದೇವಲೋಕವನ್ನು ಬಿಟ್ಟು. ನಿನಗೇನಾಗುತ್ತ ಉಂಟು ಇವತ್ತು? ಪಾಪ ಪೆಟ್ಟದಿಂದ ಅಲ್ಲ ದೇವೇಂದ್ರ. ಯಾರು ಪಾಪ? ಅವನು ಹಾಳಾಗಿ ಹೋಗ್ಲಿ. ಅವನದ್ದು ಯಾವಾಗ ನೋಡಿದ್ರು ಪೆಟ್ಟು ತಿನ್ನುವುದೇ ಆಯ್ತು. ಅವನು ಪೆಟ್ಟು ತಿಂದ ವಿಚಾರವನ್ನು ಆಡುವಂತಹ ವೇಳೆಯಲ್ಲಿ ನಗಬೇಕಾ? ಪೆಟ್ಟು ತಿಂದವರೆಲ್ಲ ಪಾಪಿ ಮಕ್ಕಳಲ್ಲ. ಅದು ಹೌದು. ಸರಿಯಲ್ಲ. ಹೌದು. ಪೆಟ್ಟು ತಿಂದವರೆಲ್ಲ ಹಾಳಾಗಿ ಹೋಗಿ. ಹೌದೌದು. ಸರಿಯಲ್ಲ. ನಗತಾ ಹೇಳಬೇಕು. ಪೆಟ್ಟು ತಿಂದ ವಿಷಯ ನಗುತ್ತಾ ಹೇಳಿ. ಏನ ಆಮೇಲೆ ನಿನಗೇನಾಗುತ್ತ? ಆಮೇಲೆ ವಿಷಯ ಕೇಳ್ಬೇಕಮ್ಮ. ಏನದು? ಇವ ದೇವೇಂದ್ರ ದೇವಲೋಕವನ್ನು ಬಿಟ್ಟು ಓಡಿದ. ನಿಮ್ಮ ಗಂಡ ಇನ್ನು ಆಚೆ ಈಚೆ ನೋಡಿದ್ರು. ನೋಡಿ ಸ್ವರ್ಗದಲ್ಲಿ ನಮ್ಮ ಕಾರ್ಯಭಾರ ಪ್ರಾರಂಭಿಸೋಣ. ಆಗಲೇಬೇಕು. ಎಲ್ಲುಂಟು? ಯಾವುದು? ಟಾಪಿ. ಛೆ, ಅದ್ಯಾಕೆ ಅವರಿಗೆ ಕೂತ್ಕೊಳ್ಳಿಕ್ಕೆ? ಅದ್ರಲ್ಲ ಟಾಪಿ. ಅದು ಪೀಠ. ಆಚೆ ಈಚೆ ಆಯ್ತು. ಪೀಠ ಆಚೆ ಈಚೆ ಆಯ್ತು. ಸಿ ಏನು? ಮೊದಲು ಪಿ ಬರ್ಬೇಕು. ಅಕ್ಷರ. ಪೀಠ ಎಲ್ಲಿಂಟು ಅಂತ ಆಚೆ ಈಚೆ ನೋಡಿದ್ರು ಸ್ವರ್ಗದ ಪೀಠದಲ್ಲಿ ಕುಳಿತು ಹಿಂದಿನಿಂದ ಜಯಘೋಷ ಮಾಡಿದ್ರು. ಎಲ್ಲರೂ ಸಂಭ್ರಮದಿಂದ ವರ್ತಿಸುವಾಗ ಹೀಗೆ ಕುಳಿತುಕೊಳ್ಳುವುದಲ್ಲ. ರಂಜಾನಿಗೊಂದು ರಂಜನೆಗೊಂದು ಕಾರ್ಯಕ್ರಮ ಮಾಡುವ. ಏನು ಮಾಡುನು? ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ನಡೆಯಬೇಕು ಎನ್ನುವ ಹಾಗೆ ಯೋಚಿಸುವಾಗ ಭೂಲೋಕದಲ್ಲೆಲ್ಲ ಉಂಟಲ್ಲ, ಯಾವುದು? ಗಾನ ವೈಭವ, ನಾಟ್ಯ ವೈಭವ ಎಲ್ಲ ಕೂಡ ದಂಡೆ ಮಾಡುವ. ಆಗ್ಲೇಬೇಕು. ಇನ್ನು ಅಲ್ಲಿ ಕೆಳಗಿನಿಂದೆಲ್ಲ ಕರೆದು ತಂದ್ರೆ ಆಗ್ಲಿಕ್ಕೆಲ್ಲ ಸ್ವರ್ಗದಲ್ಲೇ ಇದ್ದಾರೆ. ಅವರಲ್ಲೇ ಒಂದು ಕಾರ್ಯಕ್ರಮ ಮಾಡಿಸುವ ಅಂತ ಯೋಚಿಸುವಾಗ ಗಾಯನಕ್ಕೆ ಯಾರು ಅಂತ ಯೋಚಿಸುವಾಗ ಯಾರು ಇದ್ದಾರಲ್ಲ, ಯಾರಪ್ಪ? ಶಂಭೂರು ನಾರದರು. ಶಂಭೂರ್ನವರ ಬ್ರಹ್ಮ ಮಾನಸಿಕ ಪುತ್ರ. ಮಾನಸಿಕ ಹಿಡಿದದ್ದು ನಿನಗೆ. ಬ್ರಹ್ಮ ಮಾನಸ ಪುತ್ರ. ತುಂಬೂರು ನಾರದರು ಹೇಳಿದ ತಕ್ಷಣ ಬಂದ್ರು. ತಾಳ ಚರ್ಮುರಿಯಲ್ಲಿ ತಾಳ ತಂಬುರಿಯಲ್ಲಿ ಇಟ್ಕೊಂಡು ಬಂದ್ರು. ಮೊದಲಾಗಿ ಆಸೀನರಾದ್ರು. ಇನ್ನು ಅವರ ಗಾಯನಕ್ಕೆ ಭರಿಸೋದಕ್ಕೆ ಬೇಡವಾ ಮೃದಂಗ ಯಾರಿದ್ದಾರೆ? ಯಾರು? ಸಿಪ್ಪಸೇನ, ಚಿತ್ರಸೇನ ಬರುವಾಗಲೇ 6 ಮದ್ದಲೆ ತಂದಿದ್ದಾರೆ. ಹೌದಾ? 6 ಮದ್ದಲೆ, ಕೈಯಲ್ಲೆರಡು, ಕಂಕುಳಲ್ಲೆರಡು, ಹೀಗೆ 2 ಎತ್ತರ ಸ್ಥಾನದಲ್ಲಿ ಕುಳಿತು ತಲೆಗೊಂದು ಪೇಟ ಇಟ್ಟು ಸಭೆಗೊಂದು ಹೀಗೆ ನಮಸ್ಕಾರ ಮಾಡಿ 6 ಮುತ್ತಲೆಯನ್ನು ಹೀಗೆ ವೃತ್ತಾಕಾರವಾಗಿ ಜೋಡಿಸಿಟ್ಟು ಒಂದನ್ನು ತೊಡೆ ಮೇಲಿಟ್ಟು ನೋಡಿ ಹೇಳುವಾಗಲೇ ರೋಮಾಂಚನ. ಒಬ್ಬರೇ 7 ಮದ್ದಲೆ ನಾರದರ ಗಾಯನ ಪ್ರಾರಂಭವಾಯಿತು. ಇವರು 6 ಈ ಮದ್ದಲೆಗೆ ಡುಮ್ 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 ಏನದು? ಚಾಪು ಕಟ್ಟದ್ದು ಗಾಯನ ಪ್ರಾರಂಭವಾಗಿ ಒಬ್ಬರೇ ಹೀಗೆ ಮಾಡಿದ್ದು. 6 ಮದ್ದಲೆಯನ್ನು ಹೀಗೆ ನೋಡಿ ಏಕ ಕಾಲದಲ್ಲಿ ಒಂದನ್ನೇ ಬಾರಿಸಿತು. ಮತ್ತೆ ಅವರು ಅಷ್ಟು ಇಟ್ಟದ್ದು ಯಾಕೆ ಅಲ್ಲಿ? ಅದು ಕೆಳಗೆಲ್ಲ ಪ್ರಚಾರ ಉಂಟಲ್ಲ, ಅವರದ್ದು ಕೂಡ ಒಂದು ಮೇಲೆ ಮಾಡು. ಹಾಗೆ ಒಮ್ಮೆಲೆ ಆಗುತ್ತದ. ಪಾಪ ಪ್ರಯತ್ನ ಪಟ್ಟಿದ್ದಾರಲ್ಲ, ಇರಲಿ. ಹಿಮ್ಮೇಳನೇನು ಗಟ್ಟಿಯಾಗಿತ್ತು, ಮುಮ್ಮೇಳನಕ್ಕೂ ಗಟ್ಟಿಯಾದ ಜನಗಳು ಬೇಕಲ್ಲ. ಮೊದಲಾಗಿ ರಂಬೆ ಬಂದು ಒಂದು ತ್ರಿವಿಡ ತಾಳಕ್ಕೆ ಕುಣಿದ್ಲು. ರಂಬೆ ಮುಗಿಸ್ಲಿಕ್ಕೆ ಕೇಳಲಿಲ್ಲ. ರಂಬೆಯ ಬೆನ್ನಿಗೆ ಮತ್ತೊಬ್ಬಳು ಬಂದು ನಿಂತಿದ್ದಾಳೆ. ಯಾರು ಅಂತ ಹೀಗೆ ನೋಡ್ತೇನೆ. ಯಾರು? ಉಮಾಶ್ರೀ. ಅವಳು ಊರ್ವಶಿ ಬಂದು ಅವಳ ನಾಟ್ಯ ವೈಭವ ಆಯಿತು. ಎಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ಇರುವಾಗ ಅಮ್ಮ ಏನು ಒಂದು ಸ್ವರ ಮೇಲಿಂದ ಕೇಳಿ ಬಂದ. ಮೇಲಿಂದವ? ಹೌದು. ಯಾವುದು? ಗರನೆ ಗರನೆ ತಿರುಗುತ್ತಾಕ್ಷಣನೆ, ಗರನೆ ಗರನೆ ತಿರುಗುತ್ತಾಕ್ಷಣನೆ ಬಂದು ನಿಂತ ವೈರಿ. ಹೌದಾ? ನೀನೇನು ನನ್ನನ್ನು ತಿನ್ನುವುದಕ್ಕೆ ಬರುವುದಾ? ಬಾಯಿ ಹಾ ಮಾಡಿಕೊಂಡು ಪಾಪಿ. ಏನು ಬಂದದ್ದು ಹೌದಾ ಅಂತ? ಎಲ್ಲಿ? ಅಲ್ಲೇ ಬಂದದ್ದು ಹೌದು. ಇಷ್ಟೇ ಗಿಡ್ಡ ಇದ್ದಾನೆ. ಯಾರದು? ಹೀಗೆ ರೆಕ್ಕ ಅಗಲ ಮಾಡಿ ನಿಂತಿದ್ದಾನೆ. ಯಾರು ಅಂತ ಹೀಗೆ ನೋಡ್ತೇನೆ. ಯಾರು? ಪರಿಚಯ ಸಿಕ್ಕಿತ? ಮತ್ತೆ ಯಾರದು? ಯಶ್ ಸರಿ ನೋಡಿದ್ಯಾ? ಯಶ್
ಯಕ್ಷ ಯಶ ಆ. ಬಂದದ್ದು ನಿಂತದ್ದು ಮಾತಿಲ್ಲ ಕತೆ ಇಲ್ಲ ಮತ್ತೆ? ಅಲ್ಲಿಗೆ ಆ. ರಗ್ 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 ರಗ್. ಒಂದು ನಿಮ್ಮ ಗಂಡನ ಮುಸುಂಟಿಗೆ ಬಾರಿಸಿ ನನ್ನವರಿಗೆ ಹೊಡೆದನ ಹೌದು ಪೆಟ್ಟು ತಿಂದ ನಿಮ್ಮ ಪಾಪಿ ಮಗ ಗಂಡ ಅದು ದೇವೇಂದ್ರನಿಗೆ ಮಾತ್ರ, ನನ್ನವರಿಗೆ ಹೇಳುವುದಕ್ಕಿಲ್ಲ ಅದನ್ನೆಲ್ಲ. ಮತ್ತೆ ಆಗ ಹೇಳಿದಿರಿ ಪೆಟ್ಟು ತಿಂದ ಅದು ಅವನು ಯಾವಾಗಲೂ ಪೆಟ್ಟು ತಿನ್ನುವುದೇ, ಹಾಗಾಗಿ ಹೇಳಿದ್ದು ನಾನು. ಒಂದು ಪೆಟ್ಟು ಬಿಟ್ಟ ಅವರು ಬಿಡುವುದಿಲ್ಲಪ್ಪ, ಹಾಗೆಲ್ಲ ಅವರು ಬಿಡುವುದಿಲ್ಲ. ಬಿಟ್ರೆ ಏಸಿಗೆ ಏ, ಅವರನ್ನ ಬಿಟ್ಟರೆ ಹೇಸಿಗೆ. ಹೇಸಿಗೆ. ಯಾಕೆ? ಯಾಕೆ? ನನ್ನವರು ಶಕ್ತಿಗಾರರು. ಶೆಟ್ಟಿಗಾರ ಏ, ಶಕ್ತಿಗಾರರು. ಶಕ್ತಿಗಾರ ಹಾ. ಅಮ್ಮ ಎದ್ದು ನಿಂತ್ರು ಹಾ. ಇವ ಅಲ್ಲಿ ತನಗೋದ ರಗ 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 ಅಂತ ಬಂದು ಫಡ. ಅವಾಗ ಅಲ್ಲಿಗೆ ಮಲಗಿದ್ರು ಮಲಗಿದ್ರ ಹೌದೌದು. ಅವರು ಮಲಗಿಕೊಂಡು ಯುದ್ಧ ಮಾಡ್ತಾರಪ್ಪ. ಇರಬಹುದು ನಿರೀಕ್ಷೆಯಲ್ಲಿದ್ದೆ ಹಾ. ಹೇಳುದು ಕಾಣುದಿಲ್ಲ ಹತ್ತಿರ ಹೋದೆ ನೋಡಿದೆ ಎಬ್ಬಿಸುವುದಕ್ಕೆ ಪ್ರಯತ್ನ ಪಟ್ಟೆ ಹಾ. ಇಲ್ಲ ಸರಿಯಾಗಿ ನೋಡುವಾಗ ನೋಡುದು ಎಂತ ತಮ್ಮ ಏನಾಯ್ತು? ಇಷ್ಟೊತ್ತ ನಾಲ್ಗೆ ಹೊರಗಾಕಿ ಹೊರಗೆ ಹಾಕಿ ನಿಮ್ಮ ಗಂಡ ನನ್ನ ಗಂಡ ಸತ್ತೇ. ಮಡಿದೆಯಲ್ಲ ಮಡಿದೆಯಲ್ಲ ಈ ಪರಿಯಲ್ಲ ಜೊತೆಯ ಅಗಲುವರೇ ನಲ್ಲ ನಲ್ಲ ಸಿದ್ಧಿಯೋಳು ನಿನ್ನ ಅಗಲಿ ಸಿದ್ಧಿಯೋಳು ನಿನ್ನ ಅಗಲಿ ಜೀವಿತನಿಗೆ ವ್ಯಥೆಯ ಯಾರೊಡ ಹೊರೆಯಲಿ ಪತಿಯದಿ ಮಡಿದೆಯಲ್ಲ ಶಿವನೇ, ಎಂಥ ಒಂದು ಕಠೋರವಾದಂತಹ ಮಾತುಗಳನ್ನು ಕೇಳಿದಿರಾ ಸ್ವಾಮಿ? ಯುದ್ಧಕ್ಕೆ ಹೋಗುವಂತಹ ವೇಳೆಯಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತುಗಳು ಹೇಗೆ ಸ್ವಾಮಿ? ಮಾಲಿನಿ, ಮಂಗಳಾರತಿಯನ್ನು ಹಿಡಿದುಕೊಂಡು ನಿಂತುಕೋ, ನಾನು ಬರುವಂತಹ ವೇಳೆಯಲ್ಲಿ ನಗುಮುಖದಿಂದ ಮುಖಕ್ಕೆ ಮಂಗಳಾರತಿಯ ಬೆಳಕು ಇಡುವ ಹಾಗೆ ಆಡಿ ಹೋದಿರಲ್ಲ ಸ್ವಾಮಿ. ಆ ಮಾತುಗಳೆಲ್ಲವೇನು ಕನಸಾಗಿ ಉಳಿದು ಹೋಯಿತು, ಕನಸಾಗಿ ಉಳಿದು ಹೋಯಿತು. ಹಾಗಿದ್ರೆ ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗಿಂತ ವೈದ್ಯ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ಯಾರು? ಎಲ್ಲ ದೇವತೆಗಳಿಗೆ, ಎಲ್ಲ ದೇವತೆಗಳೇ, ನನಗೆ ಈ ರೀತಿಯಾದಂತಹ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡ್ದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬೆಳೆಸ್ತಾ ಇದ್ದಾರೆ. ತೆತ್ತಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು ನಾನು? ಯಾರಿದ್ದಾರೆ ನನಗೆ? ಹಾ, ನನಗೊಬ್ಬ ಮಗನಿದ್ದಾನೆ, ಸಮರ್ಥನಾದಂತಹ ಮಗ ಮಹಿಷನಿದ್ದಾನೆ. ಅವನೇ ಸಾಕು. ಅವರನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರುಹಿ ನಿಮಗೊಂದು ಗತಿಯನ್ನು ಕಾಣಿಸ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ.
ಎಂಬ ದೀರ್ಘ ಸ್ವರವನ್ನು ಆಲೈಸಿ ಇತ್ತ ಕಡೆ ಓಡೋಡಿ ಬಂದಿದ್ದೇನೆ. ಅಮ್ಮ ಮಗನೇ, ಎನ್ನಿನ ಹಾಗೆ ನೀನಿಲ್ಲ ತಾಯೇ. ನೆಲನೋಟಗಳಾಗಿದ್ದೀಯ. ಕಣ್ಣಲ್ಲಿ ಧಾರಾಕಾರವಾಗಿ ಕಮ್ಮರಿ ಹರಿಯುತ್ತಾ ಇದೆ. ಅಮ್ಮ ಸರಿಯಾಗಿ ಗಮನಿಸಿದರೆಂದಾದರೆ ಕೊರಳಲ್ಲಿರಬೇಕಾದಂತಹ ಮಂಗಳಸೂತ್ರ ಕಾಣುತ್ತಾ ಇಲ್ಲ. ಶ್ವೇತ ವಸ್ತ್ರಧಾರಿಯಾಗಿದ್ದೀಯ. ಅಮ್ಮ ಏನಾಯ್ತಮ್ಮ? ಮಹಿಷನಿರುವಾಗಲೂ ಕಷ್ಟವೇ ಅಮ್ಮ. ನಮ್ಮದಾದಂತಹ ಬೆಳವಣಿಗೆಯನ್ನು ಕಂಡರೆ ಬಹಳ ಮಂದಿ ಮತ್ಸರಿಗಳಿದ್ದಾರೆ. ಅವರಲ್ಲಿ ಹರಿಯೋ ಶಂಕರನು ಅಲ್ಲ ಮೇಲೂ ಸರಸ್ವನು ಅವರೆಲ್ಲರ ವಿಚಾರ ಬಿಡಮ್ಮ. ಬಿಡೋಣ. ನಮ್ಮವರಿಂದ ಏನಾದ್ರು ಬೇಸರ ಉಂಟಮ್ಮ ನಿನಗೆ? ಹೇಳುವುದು ಕಂದ ನಾನು. ಅಯ್ಯೋ ಮುದ್ದು ಕಂದ 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 ಅಯ್ಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ. ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ಮೇಲು ನಾಟವನ್ನು ಬಯಸಿ ಕಂದ ಕಂದ ಮೊನ್ನೆ ಕನಗಕ್ಕೆ ಕೈದವೆನಿಸಿ ಕಂದ ಕಂದ ಬೇಡಲೇ ನನಯ್ಯೋ ಕಂದ 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 ನಮ್ಮ ಕೊದಗಿದಂತಹ ಪರಿಭವವನ್ನ ಏನೆಂದು ಬೇಡಲಿ ಕುಮಾರ ನಾನು. ಏನಾಯ್ತಮ್ಮ? ನಿನ್ನ ತಂದೆಯವರು ನಾಲ್ಕು ಲೋಕವನ್ನು ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕೆನ್ನುವಂತಹ ಸಲುವಾಗಿ ಸೈನ್ಯವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಲ್ಲ ಮಗನೇ? ಹೌದಮ್ಮ. ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಬರಿದಾದಂತಹ ಸಿಂಹವಿಷ್ಠರವನ್ನ ಏರಿ ಕುಳಿತರಂತೆ ಮಗನೇ. ಸಂತೋಷದ ವಿಚಾರ. ಯಾಕಮ್ಮ ಕಣ್ಣೀರು? ಕಂದ, ಸಂತಸವನ್ನು ಅನುಭವಿಸುವಂತಹ ಭಾಗ್ಯದಿಂದ ವಂಚಿತರಾಗಿದ್ದೇನೆ ಮಗನೇ. ಸೋತಂತಹ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು.
ನಮ್ಮದಾದಂತಹ ಕಷ್ಟದ ಪರಿಸ್ಥಿತಿಯನ್ನು ಕಂಡಂತಹ ದೇವತೆಗಳು ಗಹಗೈಸಿ ಆಡುವುದಕ್ಕೆ ಮುಂದಾದರೆ ಅಮ್ಮ. ಹೌದು ಕಂದ. ತಾಯೇ, ಮಗನೇ, ನನ್ನ ತಂದೆಯ ಸಾವಿಗೆ ಕಾರಣವಾದ ದೇವತೆಗಳ ನನ್ನ ಪಾಲಿಗೆ ನಿರ್ಲಕ್ಷ್ಯ. ಒಂದು ವೇಳೆ ಹೋರಾಟಕ್ಕೆ ಬಂದರೆ ರೆಕ್ಕೆಯನ್ನ ಮುರಿದು ಮಾರಿ ದೇವತೆಗಳಿಗೆ ಔತಣದ ವ್ಯವಸ್ಥೆ. ನಾಡಿದ ನುಡಿಗೆ ಮಾರಿದಿ ತನಯ ನಾಡಿದ ನುಡಿಗೆ ಮಾರಿದೀಯ ಮನದಿ ಕರುಜವನಾಂತು ಮನದಿ ಹರುಜವನಾಂತು ನುಡಿದಳು ಅನಿಮಿಜರ ಗೆಲ್ಲಬಹುದು ಅನಿಮಿಜರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಕದೀಯ ವನಜನಾಭನು ಬರುವ ಕೃತಕದೀಯ ಅನವರತ ಸುಮನದರ ಪಕ್ಷದೀಯ ನಿನಗೆ ಪೇಳುವೆನೊಂದು ನಿನಗೆ ಪೇಳುವೆನೊಂದು ವಿಧಿಯಲಿ ಪಡೆದು ಬರಗಳನ್ನು ನಿನಗೆ ಪೇಳುವೆನೊಂದು ವಿಧಿಯಲಿ ಪಡೆದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿಯೇ ನೀನಾಡುವಂತಹ ಮಾತುಗಳನ್ನು ಕೇಳುವಂತಹ ಸಮಯದಲ್ಲಿ ಆತ್ಮಾನಂದವಾಗುತ್ತಾ ಇದೆ. ನನ್ನ ಮಗನ ವೀರೋಚಿತವಾದಂತಹ ನುಡಿಯನ್ನಾಲಿಸುವಂತಹ ವೇಳೆಯಲ್ಲಿ ಇನ್ನು ಮುಂದಕ್ಕೆ ನನ್ನ ಕಣ್ಣುಗಳಿಂದ ಕಣ್ಪನಿಗಳು ಜಾರುವುದಕ್ಕೆ ಸಾಧ್ಯವಂತ ಮಗನೇ? ಖಂಡಿತವಾಗಿ ಇಲ್ಲ. ಆದರೂ ಕೂಡ ಹಿರಿಯರಾಡಿರುವಂತಹ ಒಂದು ಮಾತಿದೆ, ಕಾಲನ್ನ ಇಡುವುದಕ್ಕೆ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವ ಹಾಗೆ, ಸದಾಕಾಲ ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಅಪಹರಿಸುತ್ತಾ ಇದ್ದಾರೆ ಸಿದ್ಧರು. ಅವರ ಕಪಟ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗಕೂಡದು ಮಗನೇ. ಅದಕ್ಕಾಗಿ ಈ ಕೂಡಲೇ ಈ ಕಾನನವನ್ನು ಹೋಗಿ ಸೇರಿದೆ. ಕಾರಣವನ್ನ ಸೇರುವುದಕ್ಕೆ ನಾನು ಸಿದ್ಧನಿದ್ದೇನೆ. ಹೊತ್ತಿಗೆ ಆಹಾರ ಎಲ್ಲಿಂದ ತಾಯಿಯೇ? ಕಂದ, ಅನ್ನ ಆಹಾರಾದಿಗಳನ್ನು ಬಿಡಬೇಕು, ಕಠಿಣವಾದಂತಹ ತಪಸ್ಸನ್ನಾಚರಿಸಬೇಕು, ದೇಹವನ್ನ ದಂಡಿಸಿಕೊಳ್ಳಬೇಕು, ಬ್ರಹ್ಮದೇವನನ್ನು ಒಲಿಸಿಕೊಳ್ಳಬೇಕು, ಅವನಿಂದಲೇ ಬೇಕಾದಂತಹ ವರವನ್ನ ಕೇಳಿ ಪಡೆದುಕೊಂಡು ಬರಬೇಕು. ಮಗನೇ, ಕಾನನವನ್ನ ಸೇರಿಕೊಳ್ಳುವಂತಹ ಸಮಯದಲ್ಲಿ ನಿನ್ನ ದೇಹ ರಕ್ಷಣೆಗೆ ಆಯುಧದ ಅವಶ್ಯಕತೆ ಇದೆ. ಅದನ್ನ ಈ ತಾಯಿ ಕೊಡ್ತಾಳೆ ಕಂದ. ಸಂತೋಷ ಆಯ್ತಮ್ಮ. ಹೀಗೆ ಬಾ ಮಗನೇ. ಆಶೀರ್ವಾದಿಸಮ್ಮ ಕಂದ, ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಸೇರಬೇಕಾದಂತಹ ಜಾಗಕ್ಕೆ ಸೇರಿಸುವ ಹೊಣೆಗಾರಿಕೆ ಇದೆ. ತೆಗೆದುಕೋ ಮಗನೇ. ಆಶೀರ್ವಾದಿಸಮ್ಮ. ಶುಭವಾಗಲಿ. ಹೋಗಿ ಬಾ ಕುಮಾರ. ಮದಲೇ ಮಣಿದು ವಿಖ್ಯಾತ ಮಗಿದನು
ಸ್ಥಾನವನ್ನೇ ಸೇರಿದೆ. ವಿಧಾತರನ್ನು ಮೆಚ್ಚಿಸಿ ಬೇಕಾದ ವರ ಸಂಗ್ರಹವಾಯಿತು. ವಿಚಾರವನ್ನು ತಿಳಿದಂತಹ ತಾಯಿ ಶೋಣಿತದ ಸರ್ವಾಧಿಕಾರವನ್ನು ಪಾಲಿಗೊಪ್ಪಿಸಿದ್ದಾಳೆ. ಬಾಲ ಮಹಿಷನಾಗಿದ್ದಂತಹ ನಾನು ರಾಜಮಹಿಷನಾಗಿ ಮೆರೆಯುತ್ತಾ ಇದ್ದೇನೆ. ವಿಚಾರವನ್ನು ತಿಳಿದಂತಹ ಶಂಕದುರ್ಗರು ಸೇರಿದ್ದಾರೆ. ನಾಕವನ್ನು ಏರುವ ನಿರೀಕ್ಷೆ ಉಂಟು. ನೋಡೋಣ. ಸಮಸ್ತ ದಿಕ್ಪಾಲಕರು ಆಲಿಸಬೇಕು. ದುರುಳನಾದಂತ ಮಹಿಷನ ದಾಳಿ ಪ್ರತಿಭಟನೆಗೆ ಬೇಕಾಗಿ ದೇವತಿಂತಿಣಿ ಸಾಗರ.
ಅವನೆಂಬವ ನೀನೇ ಎಂಬ ಹಾಗೆ. ಏನು ಬಂದವನು ಸಾಮಾನ್ಯನಲ್ಲ, ಏನು ಶೋಣಿತದ ಅಧಿಕಾರಿ ಮಹೇಶ. ಒಳ್ಳೆಯ ಮಾತಲ್ಲಿ ಹೇಳುವುದು, ಸ್ವರ್ಗದ ಪೀಠವನ್ನು ನನ್ನ ಪಾಲಿಗೆ ಬಿಟ್ಟರೆ ಲಾಸು, ಇಲ್ಲವಾದರೆ ಬೆನ್ನು ಪುಡಿ ಮಾಡಿ ಶತಮುಖದ ಮೂಲಕವಾಗಿ ತ್ರಿವಿಷ್ಟಪ ಪದವಿಯನ್ನು ಏರಿದ್ದೇನೆ, ಭಕ್ತಿಯಿಂದ ಪಡೆದಿದ್ದೇನೆ, ಶಕ್ತಿಯಿಂದ ಮುಂದಾದ್ರೆ ಅಳಿವಾಗಿ. ಅಧ್ಯಕ್ಷರಿಗೆ ಭೂಲೋಕದ ಒಡೆಯನಿಗೆ ವೈಸಾಖ್ಯ ಮಹಾಪ್ರಭುಗಳಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳ. ಅಯ್ಯೋ ನಮ್ಮದಾದಂತಹ ಹೋರಾಟದ ಪ್ರತೀಕವಾಗಿ ನಮ್ಮ ಸ್ವಾಧೀನ. ಯಾರದು ಓದುವುದು? ಯಾರದು? ಸೂರ್ಯಚಂದ್ರರು. ಅವರ ನಟಗೆ ಅಷ್ಟೇ ಅಲ್ಲ, ಸುರಪಟ ಕ್ರಮ ಉಂಟಂತೆ, ಎಲ್ಲವನ್ನ ಬದಲಿಸಬೇಕು. ಅರ್ಪಣ ತರ್ಪಣ ಸಂತೋಷ, ದೇಹಕ್ಕೆ ಆಗಿದೆ ಆಯಾಸ ಪರಿಹರಿಸಬೇಕು. ಮೊದಲಾಗಿ ಇಲ್ಲಿರೋ ವಿಶೇಷತೆ ಮಾಡಬೇಕಲ್ಲ, ಹಿಂಬಾಲಿಸಿ. ನಮಸ್ತೆ ಸರದೈ ಪ್ರೇಕ್ಷಕ ಕಲಾಭಿಮಾನಿಗಳೇ, ಇಂದಿನ ಸುಂದರ ಯಕ್ಷ ಸೇವೆಯ ಸೇವಾದಾರರಾದಂತಹ ನೆಲ್ಲಿಗುಂಜೆ ನಡುಮನೆಯ ಕುಟುಂಬಸ್ಥರಿಗೆ ಶ್ರೀ ಕ್ಷೇತ್ರ ಪಾವಂಜೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂತಹ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಇವರ ಪರವಾಗಿ ಹಾಗೂ ಮೇಳದ ಸರ್ವ ಕಲಾವಿದರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಗಾಡಿಸಿಕೊಟ್ಟಂತಹ ಕೊಡಲಿರುವಂಥ ಎಲ್ಲ ಸರದೈ ಪ್ರೇಕ್ಷಕ ವೃಂದದವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು ಹಾಗೂ ಸಾನ್ನಿಧ್ಯದಲ್ಲಿ ನೆಲೆಯಾಗಿರುವಂಥ ಸಕಲ ಶಕ್ತಿಗಳು ಸಕಲ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಆಶಿಸುತ್ತಾ, ಬರ್ವರಾತ್ರಿ ನಾವು ಭಜಗೋಳಿ ಮಾಳದಲ್ಲಿ ಮಾನಿಷಾದ ಎನ್ನುವಂಥ ಆಖ್ಯಾನವನ್ನು ಆಡಿ ಬೆರೆಸಿ ತೋರಿಸುವುದಕ್ಕಿದ್ದೇವೆ. ಅದೇ ರೀತಿ ಫೆಬ್ರವರಿ 12ರಂದು ಜಪ್ಪು ಮಜಿಲ 10 ಸಂವತ್ಸರ ಬಾಪ್ತು ಶ್ರೀ ಕ್ಷೇತ್ರ ಪಾವಂಜೆಯಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂಥ ಕಥಾಭಾಗವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಾದಂಥ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬೆಳೆಸುವುದರೊಂದಿಗೆ ಕಲಾಮಾತೆಯ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿಸುತ್ತಾ ವಿಜ್ಞಾಪಿಸುತ್ತಾ ಒಂದು ಗೌರವಾರ್ಪಣೆಯ ಕಾರ್ಯಕ್ರಮದ ನಂತರ ಮುಂದಿನ ಕಥಾಭಾಗಕ್ಕೆ ಹೋಗ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಗಿ. ನೆಲ್ಲಿಕುಂಜೆ ನಡುಮನೆ ಬ್ರಹ್ಮಕಲಶೋತ್ಸವದ ಪರವಾದ ಜ್ಞಾನಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಪಾವಂಜೆ ಮುಕ್ಲಿನ ಪ್ರಧಾನ ಭಾಗವತರಾಯಿನಂಚಿನ ಯಕ್ಷಧ್ರುವ ಸತೀಶ್ ಪಟ್ಲ ಎಂಬರಿಗೆ ನಮ್ಮ ಒಂಜಿ ಪ್ರೀತಿಪೂರ್ವಕವಾಯಿನ ಅಂಚಿನ ಗೌರವಾರ್ಪಣೆ ಮನ್ಪಡು ಪಂಡದು ನಮ್ಮ ಯಜಮಾನರಾಯಿನ ವಿನೋದ್ ರೈ ಎಂಬೆರಡ ಏನೊಂದಿಲ್ಲ ಅಂಚಿನ ವೇದಿಕೆಗೆ ಬರ್ತದೆ.
ಈ ಕಾರ್ಯಕ್ರಮ ನಡಪದ ಕೊರಡು ಮನಕ್ಕೆ ಅಂಚನೆ ಆತ್ಮಾನಂದ ರೈ ನಕಲೆ ವಸಂತ ರೈ ತಿನ್ನಬರಡು ಸಚಿನ್ ರೈ ರಮನಾಥ್ ರೈ ಕಡಾರು ಅಂಜನೆ ಸಂಜಯ್ ಕುಮಾರ್ ಗೋಣಿಬೀಡು ಒಳ್ಳೆ ರಾರ್ಲ ಬರಡು ಅಂಚನೆ ಆರ್ನ ಬಗ್ಗೆ ಎರಡು ಪಾತ್ರ ಸಂಜಯ್ ಕುಮಾರ್ ಗೋಣಿಬೀಡು ಬೇರೆ ಪರಡು ಮಾಡೋದಕ್ಕೆ ಏನಂದಲ್ಲೇ ಆದರಣೀಯ ಕಲಾಭಿಮಾನಿಗಳೇ, ರಸವತ್ತಾಗಿ ಸಾಗುತ್ತಾ ಉಂಟು ಶ್ರೀದೇವಿ ಮಹಾತ್ಮ ಯಕ್ಷಗಾನ ಪ್ರಸಂಗ. ಈ ಹೊತ್ತಿನಲ್ಲಿ ಮಾತನಾಡಬಾರದು ಎಂಬಂತಹ ಪ್ರಜ್ಞೆ ನನಗೆ ಖಂಡಿತವಾಗಿ ಇದೆ. ಆದರೆ ಔಪಚಾರಿಕವಾಗಿ ಒಂದೆರಡು ಮಾತುಗಳನ್ನು ಆಡದಿದ್ದರೆ ಖಂಡಿತವಾಗಿಯೂ ಅಪರಾಧವಾಗ್ತದೆ ಎಂಬಂತಹ ನೆಲೆಯಲ್ಲಿ ಪಟ್ಲ ಸತೀಶ್ ಶೆಟ್ಟಿಯವರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಆಡಬೇಕು ಅಂತ ಇವರು ಹೇಳಿದ್ದರಿಂದ ಖಂಡಿತವಾಗಿಯೂ ಹೇಳುವುದಕ್ಕೆ ನನಗೆ ಅತೀವ್ರವಾದಂತಹ ಸಂತೋಷವಾಗುತ್ತಾ ಇದೆ. ವಿಶೇಷವಾದಂಥ ದೈವಗಳ ಬ್ರಹ್ಮಕಲಶೋತ್ಸವ ಹಾಗೆಯೇ ನೇಮೋತ್ಸವ ನಡೆಯುವಂತಹ ಈ ಸಂದರ್ಭದಲ್ಲಿ, ಈ ಪರ್ವಕಾಲದಲ್ಲಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪಕ್ಷಿತ ಯಕ್ಷಗಾನ ಮಂಡಳಿ ಪಾವಂಜೆ, ನಾಗವಿಜಯ ಕ್ಷೇತ್ರ ಪಾವಂಜೆ ಇದರ ಪ್ರಧಾನ ಭಾಗವತರಾದಂತಹ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಇಂದು ನೆಲ್ಲಿಕುಂಜ ನಡುಮನೆಯ ಕುಟುಂಬಸ್ಥರ ಪರವಾಗಿ ಒಂದು ಗೌರವಾರ್ಪಣೆ ಮಾಡಬೇಕು ಅಂತ ಅವರು ಇಚ್ಛಿಸಿದ್ದಾರೆ. ಒಳ್ಳೆಯ ಸಂದರ್ಭ ಇದು. ಸತೀಶ್ ಶೆಟ್ಟಿಯವರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಆಡಲೇಬೇಕಾಗ್ತದೆ. ಯಕ್ಷಗಾನವನ್ನು ಬಲ್ಲಂತಹ ಕಲಾಭಿಮಾನಿಗಳಿಗೆ ಪಟ್ಲ ಸತೀಶ್ ಶೆಟ್ಟಿಯವರ ಪರಿಚಯ ಇಲ್ಲದೇ ಇರುವವರು ಬಹಳ ಕಡಿಮೆ, ಖಂಡಿತವಾಗಿಯೂ ಇಲ್ಲ. ಎಲ್ಲರಿಗೂ ಪರಿಚಯ ಉಂಟೇ ಉಂಟು. 6 ವರ್ಷದ ಮಕ್ಕಳಲ್ಲಿ ಕೇಳಿದರೂ ಪಟ್ಲ ಸತೀಶ್ ಶೆಟ್ಟಿಯವರ ಬಗ್ಗೆ ಗೊತ್ತುಂಟು. 70 ವರ್ಷದ ಮುದುಕರಲ್ಲಿ ಕೇಳಿದರೂ ಪಟ್ಲ ಸತೀಶ್ ಶೆಟ್ಟಿಯವರ ಬಗ್ಗೆ ಖಂಡಿತವಾಗಿಯೂ ಗೊತ್ತುಂಟು. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಈ ಪ್ರಾಯದಲ್ಲಿ ಈ 2 ದಶಕಗಳ ಈ ಹೊತ್ತಿನಲ್ಲಿ ಪಟ್ಲ ಸತೀಶ್ ಶೆಟ್ಟಿಯವರು ತನ್ನ ಸುಶ್ರಾವ್ಯವಾದಂತಹ ಕಂಠಮಾಧುರ್ಯದಿಂದ ಅಸಂಖ್ಯಾತ ಮಂದಿ ಅಭಿಮಾನಿಗಳನ್ನು ತನ್ನತ್ತ ಸೆಳೆದು ಯಕ್ಷಗಾನವನ್ನು ನೋಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಒಂದು ಹೆಗ್ಗಳಿಕೆ ಕೀರ್ತಿ ಇದ್ದರೆ ಅದು ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಸಲ್ಲಬೇಕು. ಯಕ್ಷಗಾನದ ಕೀರ್ತಿ ನಶಿಸಿ ಹೋಗುತ್ತಾ ಉಂಟು. ಇನ್ನೇನು ಯಕ್ಷಗಾನ ಅಳೀತದೆ ಎಂಬಂತಹ ಈ ಹೊತ್ತಿನಲ್ಲಿ ಪಟ್ಲ ಸತೀಶ್ ಶೆಟ್ಟಿಯವರ ಪದಾರ್ಪಣೆ ಯಕ್ಷಗಾನ ರಂಗಕ್ಕೆ ಆದದ್ದು ಯಕ್ಷಗಾನ ಕಲಾಭಿಮಾನಿಗಳ ಸೌಭಾಗ್ಯ. ಇದು ಕೇವಲ ನಮ್ಮ ತುಳುನಾಡು ಮಾತ್ರ ಅಲ್ಲ, ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ನಮ್ಮ ಭಾರತ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಖ್ಯಾತಿಯ ಭಾಗವತ ಪಟ್ಲ ಸತೀಶ್ ಶೆಟ್ಟಿಯವರು. ಅಮೇರಿಕಾ, ಇಂಗ್ಲೆಂಡು, ಕುವೈಟು, ದುಬೈ, ಬೆಹರಿನ್ನು, ಮಸ್ಕತ್ತು ಎಲ್ಲಿ ಕೇಳಿದರೂ ಪಟ್ಲ ಸತೀಶ್ ಶೆಟ್ಟಿಯವರ ಪರಿಚಯ ಇಲ್ಲದವರು ಯಾರೂ ಇಲ್ಲ. ಅಂತಹ ವಿಶೇಷವಾದಂತಹ ಯೋಗ್ಯತೆಯನ್ನು ಪಟ್ಲ ಮಹಾಬಲ ಶೆಟ್ಟಿಯವರು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಪಟ್ಲ ಸತೀಶ್ ಶೆಟ್ಟಿಯವರ ಮೂಲಕವಾಗಿ. ಪಟ್ಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಎಂಬಂತಹ ಒಂದು ಸಂಘವನ್ನು ಅಥವಾ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ ಪಟ್ಲ ಸತೀಶ್ ಶೆಟ್ಟಿಯವರು. ಯಾವ ಕಲಾವಿದನೇ ಆಗಲಿ ತನಗೆ ಬಂದಂತಹ ಸಿದ್ಧಿ ಪ್ರಸಿದ್ಧಿಯಿಂದ ತನ್ನ ವೈಯಕ್ತಿಕವನ್ನು ತಾನು ಸಾಧಿಸಿಕೊಳ್ತಾನೆ ಹೊರತು ಇನ್ನೊಬ್ಬ ಕಲಾವಿದರ ಬಗ್ಗೆ ಆಲೋಚನೆ ಮಾಡಿದವರು ಯಾರೂ ಇಲ್ಲ ಇಷ್ಟವರೆಗೆ. ಆ ಆಲೋಚನೆ ಮಾಡಿದವರು ಇದ್ದರೆ ಪಟ್ಲ ಸತೀಶ್ ಶೆಟ್ಟಿಯವರು ಮಾತ್ರ. ಕಲಾಭಿಮಾನಿಗಳು ಇನ್ನೇನು ಮುಂದೇನು ಜೀವನಕ್ಕೆ ಏನು ಗತಿ ಎಂಬಂತಹ ಈ ಸ್ಥಿತಿಯಲ್ಲಿರುವಾಗ ಪಟ್ಲ ಸತೀಶ್ ಶೆಟ್ಟಿಯವರು ಯಕ್ಷಗಾನ ರಂಗಕ್ಕೆ ಬಂದು ಅವರು ಮಾಡಿದಂತಹ ಸಾಧನೆ, ಕಲಾವಿದರ ಬಗ್ಗೆ ಮಾಡಿದಂತಹ ಸಾಧನೆ ಒಂದೆರಡಲ್ಲ. ನಿಮಗೆ ತಿಳಿದಿರಬಹುದು, 1-2 ವರ್ಷಗಳಲ್ಲಿ ಕೊರೋನಾದ ಕಾರಣವಾಗಿ ಕಲಾವಿದರು ಎಂತಹ ಸಂಕಷ್ಟವನ್ನೆಲ್ಲ ಎದುರಿಸ್ತಾ ಇದ್ದರು. ಕೃಷ್ಣ ಪ್ರಕಾಶರಿಗೆ ಗೊತ್ತುಂಟು. ಆ ಹೊತ್ತಿನಲ್ಲಿ ಕಲಾವಿದರಿಗೆ ಯಾರಿಗೂ ಯಾವ ಕೊರತೆಯಾಗದಾಗೆ ಕೇವಲ ತೆಂಕುತಿಟ್ಟು, ಬಡಗುತಿಟ್ಟು, ಬಡಗುತಿಟ್ಟು ಪ್ರತಿಯೊಬ್ಬ ಮಾತ್ರ ಅಲ್ಲ, ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ, ನಾಟಕ ಕಲಾವಿದರು ಇರಬಹುದು ಅಥವಾ ಭೂತಕಟ್ಟು ಕಲಾವಿದರು ಇರಬಹುದು, ಇವರೆಲ್ಲರಿಗೂ ಬೇಕಾದಂತಹ ಆಹಾರದ ಕಿಟ್ಟನ್ನು ಮನೆಗೆ ಮುಟ್ಟಿಸಿದಂತಹ ಕೀರ್ತಿ ಇದ್ದರೆ ಅದು ಪಟ್ಲ ಫೌಂಡೇಶನ್ ಮೂಲಕ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಸಲ್ಲಬೇಕಾದ್ದು. ಅಷ್ಟು ಮಾತ್ರ ಅಲ್ಲ, ಅಪಘಾತದ ವಿಮೆ ಎಂಬಂತಹದ್ದನ್ನು ಕಲಾವಿದರಿಗೆ ಮಾಡಿ ಎಷ್ಟು ಉಪಕಾರ ಮಾಡಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ಮೇಳದ ಯಜಮಾನರುಗಳು ಮಾಡಬೇಕಿತ್ತು. ಆದರೆ ಈಗ ಮೇಳದ ಯಜಮಾನಿತ್ವವನ್ನು ಪಟ್ಲ ಸತೀಶ್ ಶೆಟ್ಟಿಯವರು ವಹಿಸಿಕೊಂಡಿದ್ದಾರೆ. ಮೇಳದ ಯಜಮಾನರುಗಳು ಮಾಡದೇ ಇರುವಂಥ, ಗೌರ್ಮೆಂಟು ಮಾಡದೇ ಇರುವಂಥ ಆ ಕೆಲಸವನ್ನು ಪಟ್ಲ ಸತೀಶ್ ಶೆಟ್ಟಿಯವರು ಮಾಡಿ ಕಲಾವಿದರಿಗೆ ಒಂದು ಭದ್ರತೆಯನ್ನು ತಂದುಕೊಟ್ಟಿದ್ದಾರೆ. ಮೊನ್ನೆ ಹಿರಿಯಡ್ಕ ಮೇಳದ ಒಬ್ಬ
ಯುವ ಕಲಾವಿದ ವಾಮನ್ ಕುಮಾರ್ ಎಂಬುವರು ರಸ್ತೆ ಅಪಘಾತದಲ್ಲಿ ಮಡಿದರು. ಅಲ್ಲ, ಸತ್ತು ಹೋದ ಅವನಿಗೆ ಗೊತ್ತಿರುವುದಿಲ್ಲ, ಅವ ಎಲ್ಲಿಗೆ ಹೋಗ್ತಾನೆ ಅನ್ನೋದು ಗೊತ್ತಿಲ್ಲ. ಆದರೆ ಅವನನ್ನೇ ನಂಬಿರುವಂತಹ ಕುಟುಂಬ ಇನ್ನೇನು ಮುಂದೇನು ಎಂಬಂತಹ ಸ್ಥಿತಿಯಲ್ಲಿರುವಾಗ ಆ ಕುಟುಂಬಕ್ಕೆ ಪಟ್ಲ ಫೌಂಡೇಶನ್ನ ಮೂಲಕ ಅಪಘಾತ ವಿಮೆಯ ಮೂಲಕ 8 ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಸಿಗ್ತದೆ ಅಂತಿದ್ದರೆ ಇದು ಪಟ್ಲ ಸತೀಶ್ ಶೆಟ್ಟಿಯವರ ಸಾಧನೆ. ಹಾಗಾಗಿ ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ, ಹೇಳಲಿಕ್ಕೆ ಹೋದರೆ ಇನ್ನೂ ತುಂಬ ಉಂಟು. ಹಾಗಾಗಿ ಇಂತಹ ಸಾಧನೆಯನ್ನು ಮಾಡಿದಂತಹ ಪಟ್ಲ ಸತೀಶ್ ಶೆಟ್ಟಿಯವರನ್ನು ನೆಲ್ಲಿಂಜ ನಡುಮನೆಯ ಕುಟುಂಬಸ್ಥರ ಪರವಾಗಿ, ಊರ ಕಲಾಭಿಮಾನಿಗಳ ಪರವಾಗಿ ಇಂದು ಗೌರವಿಸ್ತಾ ಇರುವುದು ನಿಜವಾಗಿಯೂ ಸ್ತುತ್ಯಾರ್ಹ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಪಾಲ್ಗೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕುಟುಂಬಸ್ಥರೆಲ್ಲ ಸೇರಿ ಪಟ್ಲ ಸತೀಶ್ ಶೆಟ್ಟಿಯವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಾಲು ಹೊದಿಸಿ ಹಾರವನ್ನು ಹಾಕುವ ಮೂಲಕವಾಗಿ ಹಣ್ಣು ಹಂಪಲನ್ನಿತ್ತು ಪಟ್ಲ ಸತೀಶ್ ಶೆಟ್ಟಿಯವರನ್ನು ಗೌರವಿಸ್ತಾ ಇದ್ದಾರೆ. ಕಲಾಭಿಮಾನಿಗಳು ಜೋರಾಗಿ ಕರತಾಡದ ಮೂಲಕವಾಗಿ, ಯಾಕಂದರೆ ಪಾವಂಜೆ ಮೇಳ ಪೆರ್ಲ ಹಾಗೂ ಬದಿಯಡ್ಕಕ್ಕೆ ಬಹುಶಃ ಈ ವರ್ಷ ಇದೇ ಪ್ರಥಮ ಬರ್ತಾ ಇರುವುದು ಅಂತ ಕಾಣ್ತದೆ. ಅದಕ್ಕೆ ಸೇರಿರುವಂಥ ಅಸಂಖ್ಯಾತ ಮಂದಿ ಕಲಾಭಿಮಾನಿಗಳೇ ನೀವೇ ಸಾಕ್ಷಿಯಾಗಿದ್ದೀರಾ. ಇಡೀ ರಾತ್ರಿ ಆಗುವಂತಹ ದೇವಿ ಮಹಾತ್ಮೆ ಎಂಬಂಥ ಪ್ರಸಂಗವನ್ನು ಎಲ್ಲಿ ಅಧಿಕವಾಗ್ತದೆ, ಎಲ್ಲಿ ವಿಶೇಷವಾಗಿ ಸಮಯವನ್ನು ಕಳೆಯುತ್ತದೆ, ಅದನ್ನೆಲ್ಲ ಸಂಕ್ಷಿಪ್ತವಾಗಿ ಮಾಡಿ ಕಲಾವಿದರು ದೇವಿ ಮಹಾತ್ಮೆಯನ್ನು ಕೆಲವೇ ಸಂದರ್ಭದಲ್ಲಿ ಸಮಯದಲ್ಲಿ ಮಾಡಿ ಮುಗಿಸಬಹುದು ಅಂತ ತೋರಿಸಿಕೊಟ್ಟವರು ಪಟ್ಲ ಸತೀಶ್ ಶೆಟ್ಟಿಯವರು. ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮವೇ ಸಾಕ್ಷಿ. ಒಂದೆರಡು ಮಾತು ಪಟ್ಲ ಸತೀಶ್ ಶೆಟ್ಟಿಯವರು ಖಂಡಿತವಾಗಿಯೂ ಆಡಬೇಕು. ಒಂದೆರಡು ಮಾತು. ತಾಯಿ ಕಟಿಲೇಶ್ವರಿ ಹಾಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ವೇದಿಕೆಯಲ್ಲಿರುವ ಎಲ್ಲ ನೆಲ್ಲಿಕುಂಜೆ ಮನೆಯವರೇ, ಕುಟುಂಬಸ್ಥರೇ, ಸೇರಿರುವ ಎಲ್ಲ ಕಲಾಭಿಮಾನಿಗಳೇ, ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂತೇಳಿದ್ರೆ ಯಕ್ಷಗಾನದ ಒಂದು ಕೇಂದ್ರ ಬಿಂದು ಈ ಮನೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಈ ಪರಿಸರದಲ್ಲಿ ಬಹಳ ಖ್ಯಾತಿಯನ್ನು ಪಡೆದಂತಹ ಎಷ್ಟೋ ಕಲಾವಿದರು, ಆಶ್ರಯ ಪಡೆದಂತಹ ಎಷ್ಟೋ ಕಲಾವಿದರು ಇಲ್ಲಿಂದ ಹುಟ್ಟಿ ಬೆಳೆದು ಯಕ್ಷಗಾನಕ್ಕೆ ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿದಂತಹ ಮನೆ ಈ ತರವಾಡು ಮನೆ. ಆದ ಕಾರಣ ತುಂಬ ಹೆಮ್ಮೆ ಆಗ್ತಾ ಇದೆ. ನಮಗೂ ಕೂಡ ಇಲ್ಲಿ ಒಂದು ಯಕ್ಷಗಾನ ಮಾಡುವಂಥ ಸೌಭಾಗ್ಯವನ್ನು ಒದಗಿಸಿದ ಕುಟುಂಬಸ್ಥರು ಎಲ್ಲರಿಗೂ ನಾವು ಋಣಿಗಳಾಗಿದ್ದೇವೆ ಎಂಬುದಾಗಿ ಈ ಮೂಲಕ ಹೇಳುತ್ತಾ, ಸೇರಿರುವ ಎಲ್ಲ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ನಮಿಸಿ, ಭರತನ್ನ ಬಹಳ ಪ್ರಯತ್ನಪಟ್ಟು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಬೇಕೆಂಬುದಾಗಿ ತಿಳಿಸಿದಾಗ ತುಂಬ ಸಂತೋಷ ಆಯಿತು. ಆದರೆ ಅನಿವಾರ್ಯ ಕಾರಣ, ಇದೊಂದು ಸುಯೋಗ ಅಂತ ಹೇಳಬೇಕು. ಯಾಕೆಂತ ಹೇಳಿದ್ರೆ ನಮ್ಮದು ನವೆಂಬರ್ ತಿಂಗಳಲ್ಲಿ ಸಂಜಯಮವನಿಗೆ ಗೊತ್ತು, ನಾವು 6 ತಿಂಗಳ ಲಿಸ್ಟನ್ನು ಬಿಟ್ಟಾಗಿತ್ತು. ಇವತ್ತು ಆ್ಯಕ್ಚುಲಿ ನಿಡ್ಡೋಡಿಯಲ್ಲಿ ಜೋಕಿಮ್ ಕುರಯ್ಯ ಎಂಬ ಕ್ರಿಶ್ಚನ್ ಅವರ ಯಕ್ಷಗಾನ ಆಗಬೇಕಿತ್ತು 1ನೇ ತಾರೀಕಿಗೆ. ಅವರಿಗೆ ಒಂದು ಸೂತಕ ಬಂದ ಕಾರಣ 10 ದಿವಸದಲ್ಲಿ ಆ ಪ್ರೋಗ್ರಾಮ್ ಸ್ವಲ್ಪ ಕ್ಯಾನ್ಸಲ್. ಆ ಟೈಮಲ್ಲೇ ಭರತನ್ನ ಫೋನ್ ಮಾಡಿದರು, ಇಲ್ಲ ಅದು ಎಷ್ಟು ದೂರ ಆದರೂ ತೊಂದರೆ ಇಲ್ಲ, ಇಲ್ಲಿ ಬರಲೇಬೇಕು ಅಂತ. ಇಲ್ಲಾಂದರೆ ಮರವಂತೆಯಿಂದ ಇಲ್ಲಿ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ ನಮಗೆ. ಅದೊಂದು ಈ ದೈವದೇವರುಗಳಿಗೆ ಇಲ್ಲಿ ಒಂದು ಬರಬೇಕೆಂಬುದಾಗಿ ಆಶೆ ಇತ್ತ ಏನೋ, ಅವರ ನಮಗೆ ಒಂದು ಯೋಗವನ್ನು ಆ ದೈವದೇವರುಗಳಿಗೆ ಕರುಣಿಸಿಕೊಟ್ರು. ಮತ್ತೊಂದು ಸುಬ್ರಹ್ಮಣ್ಯ ಈ ಸ್ಥಳಕ್ಕೆ ಬರಬೇಕಿತ್ತು ಅಂತ ನನಗೂ ಈ ಬಂದಾಗ ಅನಿಸ್ತಾ ಇದೆ. ಯಾವುದಕ್ಕೂ ನಾವು ನಿಮಿತ್ತ ಮಾತ್ರ, ಎಲ್ಲ ಪ್ರೇರಣೆ ಆ ದೇವರದೇ. ಅದಕ್ಕಾಗಿ ಈ ಕುಟುಂಬಸ್ಥರೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ, ನಮ್ಮ ದುಬೈಯಿಂದ ಕೂಡ ನಮ್ಮ ಅಣ್ಣ ಬಹಳ ಸಂತೋಷದಲ್ಲಿ, ನಮ್ಮ ಫೌಂಡೇಶನ್ನಲ್ಲಿ ಕೂಡ ಬಹಳ ಪ್ರವೃತ್ತರಾಗಿದ್ದಂಥವರು ದುಬೈ ಘಟಕದ ಮೂಲಕ ಕೂಡ, ಅವರಿಗೂ ವಂದಿಸಿ, ಎಲ್ಲ ಕುಟುಂಬಿಗರಿಗೆ, ಹಿರಿಯವರೆಲ್ಲ ಇದ್ದೀರಿ, ನಿಮಗೆಲ್ಲರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಪಟ್ಲ ಸತೀಶ್ ಶೆಟ್ಟಿಯವರಿಗೆ. ಯಾಕಂದರೆ ನೀವೆಲ್ಲ ಕಾತರಿಂದ ಕಾಯ್ತಿರುವಂಥ ಸಂದರ್ಭ ಪಟ್ಲ ಸತೀಶ್ ಶೆಟ್ಟಿಯವರ ಗಾನಸುಧೆಯನ್ನು ಕೇಳುವುದಕ್ಕಾಗಿ. ಹಾಗಾಗಿ ವಿಶೇಷವಾಗಿ ಅವರಿಗೆ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮಕ್ಕೆ ದೂರ ಊರಿನಿಂದ ಬಂದಂತಹ ತಮಗೆಲ್ಲರಿಗೂ ನಮ್ಮ ಈ ತರವಾಡು ಮನೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಮಗೆ ಸಮರ್ಪಿಸ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನೆಲ್ಲಿಂಜ ನಡುಮನೆಯ ಎಲ್ಲ ಕುಟುಂಬಸ್ಥರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಕಥಾಭಾಗ ರಸವತ್ತಾಗಿ ಸಾಗುತ್ತಾ ಉಂಟು, ಇನ್ನೂ ರಸವತ್ತಾಗಿ ಸಾಗುತ್ತದೆ. ಹಾಗಾಗಿ ರಸವತ್ತಾಗಿ ಸಾಗುತ್ತಿರುವಂತಹ ಈ ಕಥಾಭಾಗ ನೀವು ವೀಕ್ಷಿಸಬೇಕು, ಕೊನೆಯವರೆಗೆ ಇದ್ದು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು. ಇಂದಿನ ಕಾರ್ಯಕ್ರಮದಲ್ಲಿ ಕೇವಲ ಪಟ್ಲ ಸತೀಶ್ ಶೆಟ್ಟಿಯವರೆಲ್ಲ ಅವರನ್ನು ಹೊಂದಿಕೊಂಡಂತಹ ಅಸಂಖ್ಯಾತ ಕಲಾವಿದರಿದ್ದಾರೆ ಮೇಳದಲ್ಲಿ. ಹಿಮ್ಮೇಳ, ಮುಮ್ಮೇಳ ಹಾಗೂ ನೇಪಥ್ಯದ ಕಲಾವಿದರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ,
ಇಂದಿನ ಕಾರ್ಯಕ್ರಮಕ್ಕೆ ದೂರದೂರಿನಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿರುವಂಥ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ರಸವತ್ತಾಗಿ ಸಾಗುತ್ತಿದ್ದಂತಹ ಈ ಕಥಾಭಾಗದ ಮಧ್ಯೆ ಮಾತನಾಡಿದ್ದಕ್ಕಾಗಿ ಕ್ಷಮೆಯನ್ನು ಯಾಚಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕಾಗಿ ನಿಮ್ಮಿಂದಲೂ ಭಾಗವತರಿಂದಲೂ ಅಪ್ಪಣೆಯನ್ನು ಕೊಡ್ತೇವೆ. ನಮಸ್ತೆ. ಜೈ ಹಿಂದ್. ಯಕ್ಷಗಾನಂ ಗೆಲ್ಗೆ. ಸರದಿ ಪ್ರೇಕ್ಷಕ ಕಲಾಭಿಮಾನಿಗಳೇ, ಶ್ರೀಕೃಷ್ಣ ಆರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ಮುಜುಂಗಾವು ಇದರ ವಾರ್ಷಿಕೋತ್ಸವದ ಅಂಗವಾಗಿ ಹಾಗೂ ಶ್ರೀ ಪಾರ್ಥಸಾರಥಿ ಕೃಷ್ಣ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಫೆಬ್ರವರಿ 13ರಂದು ನಮ್ಮದೇ ಮೇಳದಿಂದ ಮುಜುಂಗಾವು ಕ್ಷೇತ್ರ ಪರಿಸರದಲ್ಲಿ ಶ್ರೀಕೃಷ್ಣ ಪಾರಿಜಾತ ಹಾಗೂ ನರಕಾಸುರ ವಧೆ ಹಾಗೂ ವೀರ ಅಭಿಮನ್ಯು ಎನ್ನುವಂಥ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವರೆ ಸರ್ವರಲ್ಲಿ ಅಪ್ಪಣೆಯನ್ನು ಕೇಳುತ್ತಾ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ಸುಲಭ ವೈಶ್ಯರು ಕೇಳಿ ಗುರುಳರಿ ಪರಿಯಲಿ ಮೆರೆಯುತ್ತಲಿರಲು ನಾಟ್ಯದಲ್ಲಿ ಸುರರ ತಾನೊಡಗೊಂಡು ಪುರುಹೂತದ ಕ್ಷಣ ಚಲಿಸುತ್ತಾಗಿರಿ ಕಾನನದಲ್ಲಿ ಹರಿಚಂದನಾಚರಣ ಮರುಗಿ ಮಾಡುವುದೇನು ಸರಸಿಜೋದ್ಭವನ ಪಾದದಲ್ಲಿ ಅರಿಕೆಗೈದರೆ ಹೋಗಿ ಕರುಣ ಸಾಗರ ನಮ್ಮ ಕೊರೆಯದೆ ಬಿಡನು ಕೃಪೆಯಲಿ ದುರುಳನಾದಂತ ಮಹಿಷದಾನವನೊಂದಿಗೆ ಸಮರದಲ್ಲಿ ಸೋತು ಗಿರಿಕಾನನಗಳಲ್ಲಿ ಅಲೆದಾಡಿದ್ದಾಯಿತು. ಕಷ್ಟಕ್ಕೆ ಪರಿಹಾರ ಸತ್ಯಲೋಕವಾಸಿ ಸೂಚಿಸಬೇಕು. ವಾಣಿನಾಥ ಅವಧರಿದು ನೀ ಕಮಲ ಸಂಜಾತ ವಾಣಿನಾಥ ದುರುಳರಟ್ಟುಗಳಿಗೆ ಒರೆಯುವುದೇನು ಹರಿಯಂತು ಒರುವಳ ವಿಧಿ ನೀನಲ್ಲೇ ಹೊರಜಬೇಕಲೆ ವಾಣಿನಾಥ ಅವಧರಿದು ನೀ ಕಮಲ ಸಂಜಾತ ನಿಮ್ಮಿಂದಲೇ ವರಬಲಾನ್ವಿತನಾದಂತ ಮಹಿಷನಾಟ್ಟುಳಿ ಅಧಿಕವಾಗಿದೆ. ಆತನ ವಧೆಗೆ ಹಾದಿಯನ್ನು ತೋರಿಸ್ತೇನೆ. ಆದರೆ ದಾರಿಯ ತೋರುವೆ ಮುಂದನ ಮಾಧವನಲ್ಲಿಗೆ ಹೋಗುವ ಆದನ ಮಧುಸೂದನ ನಡಿಯಲ್ಲಿ ಸಾಗರದಲ್ಲಿ ನಿರ್ವಹಿಸುವ ಹೋಗುವ ಈ ಕಷ್ಟ ಪರಿಹಾರಕ್ಕೆ ಸರಿಯಾದಂತಹ ದಾರಿಯನ್ನು ತೋರಿಸುವ ವೈಕುಂಠಪತಿ ಆ ಕಡೆಗೆ ನಡೆ. ಕಳ ಸಂಹಾರದ ಬಗ್ಗೆ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೇ ಮಣಿ ದ್ವೀಪ. ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಯೋಚಿಸುವ ಉಳಿದವರು ಚಂದ್ರಕಾಂತ ಶಿಲೆಯೊಳದಾಗಿ ಖಳನ ಒದಿತು ಎತ್ತ ಯೋಚಿಸುತ್ತಿರಲಿದ್ದ ನಳಿನ ಪವನ ಸುರರ ನುಡನಾಡು ನಡುತ್ತಾಗ ವೈಕುಂಠನು ಕಾಣದಿರಲು ಹರಿಯ ವೈಕುಂಠದಲ್ಲಿ ಕಾಣುತ್ತಾ ಇಲ್ವ ಬಳಿಕ ಕೈಲಾಸ ಗಿರಿತರನಾಗ ಪುರಹರನು ನಿಲಯದೊಳಗಿಲ್ಲದಿರಿ ಹರನೋ ಇಲ್ವಲ್ಲ ಕಳವಳಿಸಿ ಬಳಿಕವರು ತಿಳುಗಿತ ಶರೀರ ನುಡಿ ಹರಿಹರರು ತುಗಿರಾದ್ರಿಯೊಳಗಿರುವ ದನವನು ಹರಿಗರ ಪದಕೆರಗಿ ಸಕಲರು
ಜತೆ ಕರೆಸಿಕೊಂಡು ಬರುವುದಕ್ಕೆ ಕಾರಣ ಇದೆ. ಏನು? ನನ್ನಿಂದಲೇ ವರವನ್ನು ಹೊಂದಿದಂತಹ ಮಹಿಷ 3 ಲೋಕವನ್ನು ಕೈವಶಗೊಳಿಸಿ ದುಷ್ಟ ಪ್ರವೃತ್ತಿಯಿಂದ ಮುಂದುವರಿಯುತ್ತಾ ಇದ್ದಾನೆ. ಅಧಮನ ನಾಶಕ್ಕೆ ಏನಾದ್ರೂ ಒಂದು ದಾರಿ ದುಷ್ಟ ಮಹಿಷನ ವಧೆಗಾಗಿ ನನ್ನ ಅಂತರ್ವರ್ಚಸ್ಸನ್ನು ಕಾರು ದಿಕ್ಪಾಲಕರ ತೇಜ ಒಂದಾಗುತ್ತಲಿ ನಾರಿಯ ಆಕೃತಿ ತಡೆದು ಹೊರಗಿಳಿಯದರು ಜೀವಿರು ತನ್ನು ತೀಸಿದರು. ದೇವಿ ಹೇ ಪಾವನ ಚರಿತೆ ನೀನೇ ಕಾವುದು ಕರುಣದಿ ನಮ್ಮನೋ ಮಾತಿ ಪಾವನ ಚರಿತೆ ದೇವಿಗೆ ಪಾವನ ಚರಿತೆ ಅಮ್ಮ ದೇವಿ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ
ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ. ಇಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತಲಾಲಿಸು ಕೆಳಮಗಿಗೆ ವಿಧಾತ ನೀತಿಗೆ ವರದ ಬರದಿಗೆ ಸುರವಾದಿಗಿಳಿದಿ ನಿರ್ಭೀತಿಯಿಂದ ಸುರವಾದ ಎಲ್ಲವ ಗಿಳಿದಿ ನಿರ್ಭೀತಿಯಿಂದ ಪರಾತ್ಪರಶಕ್ತೆ ನಾರಾಯಣ. ಮೂರು ಮೂರ್ತಿಗಳ ತೇಜಸ್ಸು, ಮುಕ್ಕೋಟಿ ದೇವತೆಗಳ ವಾಜಸ್ಸು, ನಭೋಮಂಡಲದಲ್ಲಿ ಓಂಕಾರದಲ್ಲಿ ಲೀನವಾಗುವ ದ್ವಾರ, ಆದಿಮಾಯೆಯೇ ಅಷ್ಟಭುಜೆಯಾಗಿ ಅಭಿವ್ಯಕ್ತಳಾದೆಯಾ ತಾಯೇ. ತವ ಸನ್ನಿಧಿಯಲ್ಲಿ ನಮ್ಮ ಕಷ್ಟವನ್ನು ಏನೆಂದು ಬಿತ್ತರಿಸಲಮ್ಮ. ಅದೋ ಧಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ ವಿಧಾತನ ವರಬಲದ ಪ್ರಮತ್ತತೆಯಿಂದ ದೇವಲೋಕವನ್ನು ಸೇರಿದ. ಸುಮನ ಸವ್ರಾತವನ್ನು ಸಮರ ಮುಖದಲ್ಲಿ ಜಯಿಸಿದ. ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನಮ್ಮ. ಮೂರು ಮೂರ್ತಿಗಳಿಂದ ವಧಿಸಲು ಸಾಧ್ಯವಾದ ವರಬಲವುಳ್ಳ ಕೂಳ ಮಹೇಶನ ಕೊಂದು ಧರ್ಮರ ಮಹೇಶನ ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ. ದೇವತೆಗಳ ಸ್ಥಾನ ಭ್ರಷ್ಟರನ್ನಾಗಿ ಮಾಡಿದನೆ. ಬಿಡಿರಿ ಭೀತಿಯ ಶೀಘ್ರದಲ್ಲಿ ಆತನನ್ನು ವಧಿಸಿ ನಿಮಗೆಲ್ಲರಿಗೂ ಸುಖವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯ ತಾಳಿರಿ. ಇಂದ್ರಾದಿ ಸುಮನಸರೇ, ಮುಖಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡುವಿ ಅವರ ನೆತ್ತರಿನಿಂದ ಈ ಪ್ರತಿಭೆಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತನಾಗಿರಿ, ಭಯಗೊಳ್ಳದಿರಿ. ಜನರು ಜಯ ಜಯ ವಿನುತ ಸಕಲರು ಮಣಿಯಲಾಗಿ ಜಯ 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 ಎನ್ನುತ್ತ ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಆಯ ಆಯ ಸುಮನಸರೇ, ಮಹಾಮಾತೆಯ ಭಯವಾಕ್ಕನ್ನು ಕೇಳಿ ನಾವೆಲ್ಲರೂ ಆನಂದ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವಂತಹ ನಾದ ನಮ್ಮ ಸ್ವರಕ್ಕೆ ಸ್ವರ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದು ವಿಶ್ವಕರ್ಮರೇ ಶಿಷ್ಯ ಭಾರತ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದ್ದಾರೆ. ನಿರಾಭರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸಬಾರದು ಎನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ಕಣ ಸಂಹಾರಕ್ಕಾಗಿ ತ್ರಿಶೂಲವನ್ನು ಸಗ ಕನಕಗರ್ಭನು ಬ್ರಹ್ಮದಂಡವನಿತ್ತು
ಬಳಿಕ ಸುಮನಸರು ಜಯ ಜಯ ವಿನುತ ಪದಕಿರಗಿ ಜಯ ಜಯ ವಿನುತ ಪದಕಿರಗಿ ಜಯ 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 ದೇಣಿಗೆಯೋಪಾದಿಯಲ್ಲಿ ಸಮರ್ಪಣೆಗೈದವರಿದ್ದೇವೆ. ಅವಶ್ಯಕತೆ ಎಷ್ಟು ಅದು ಅಮ್ಮನ ಚಿತ್ತಕ್ಕೆ ವೇದ್ಯ. ಕಳರ ನಾಶಕ ಇವರೇ ಮಹಾದೇವಿ ಕಾಲ್ನಡಿಗೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ತಾನೇ ಪಂಚಾಸ್ಯನಾಗಿ ಕಿರುಚಾಟ ಗಂಡನ ಮಳೆ ರಕ್ತದ ಹೊಳೆ ಹರಿಯುತ್ತಾ ಇದೆ. ನನ್ನವರದು ಶಂಕದುರ್ಗರ ಮರಣದ ವಾರ್ತೆ. ಯಾರು ಒಬ್ಬಾಕೆ ಹೆಣ್ಣು
ಮೃಗವಾಹಿನಿಯಾಗಿ ಬಂದಿದ್ದಾನಂತೆ. ವಿಚಾರಣೆಗೆ ಹೊರಟ ವಿಚಿತ್ರವನ್ನ ಕಾಣ್ತಾ ಇದ್ದೇನೆ. ಏನು? ಅಷ್ಟಭುಜವನ್ನಾಧರಿಸಿ ಕಾಡಿನ ಕೆಟ್ಟ ಕೇಸರಿಯನ್ನ ಏರಿ ನನ್ನವರಾದ ಶಂಕದುರ್ಗರ ಮರಣಕ್ಕೆ ಕಾರಣ ನೀನೆಂದು ಅರಿತು ಬಂದಿದ್ದೇನೆ. ನಾನೇ ಕೊಂದವಳು. ಏನು? ವಿಚಾರಣೆಗೆ ಬಂದವನು ಸಾಮಾನ್ಯನಲ್ಲ. ಏನು ಮಹಾ? ಓಣಿತದ ಅಧಿಕಾರಿ ಮಹೇಶ. ಮೂರು ಲೋಕದಲ್ಲಿ ತೋರಿಸಿದಂತಹ ದೌಷ್ಟವನ್ನು ನನ್ನ ಕಾಂಡ ಮುಂಭಾಗದಲ್ಲಿ ಪ್ರಕಟಪಡಿಸುವುದಕ್ಕೆ ಬಂದ್ರೆ
ನೀನು ನಿಜ ನಿಜ. ಒಂದು ಕಿವಿ ಮಾತು ಹೇಳ್ತೇನೆ. ಏನದು? ಅಷ್ಟಭುಜವನ್ನ ಕಳಚು, ಕಳಚಿ ಕೇಸರಿಯನ್ನು ಕಾಣಲು ಕಳುಹಿಸಿ. ಈಗ ಹಾ. ನನ್ನ ಒಪ್ಪಿದ ಕೋಣವೇ ಸಾಮಾನ್ಯ ಹೆಣ್ಣೆಂಬುದಾಗಿ ತಿಳಿದೇ ಅದರಷ್ಟು ಮೂಲ ಮೂರ್ತಿಗಳ ಶಕ್ತಿ ಅಷ್ಟಭುಜ ಅಯೋನಿದೆ ಸಿಂಹವಾಹಿನಿನ वेदिनि विश्वविनोदिनि ज्ञानदते जय जय हे महिषासुरमर्दिनि रम्यकपर्दिनि शीलसुते
ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಂಜಕಮರ್ದಿನಿ ಶೀಲಸುತೆ ರಂಜಕಮರ್ದಿನಿ ಶೀಲಸುತೆ ರಂಜಕಮರ್ದಿನಿ ಶೈಲಸುತೆ. ಮಂಗಲ ಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ಮಹಾದೇವಿ ನಮೋ. ಶರಣ ಬರು ನೀರಿರತ ಮರದಿ ಸುರಪ ಸುರುಳರನ್ನು ಧರಿದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮಂದಿರಿಸಿದೆಯಾ? ಇದೋ ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರನ ಸಂಗಡವನ್ನೇ ಬರೆದಿದ್ದೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೆ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರೆದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನ ಮುಂದಕ್ಕೆ ಕೂಳರಿಂದ ಬಾಧೆಯ ಕೊಳ್ಳದಿಂದ ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ಹಿನಗಿರಿಯನ್ನೇ ಏರಿಕೋ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಉಳಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ.
ಲೋಕ ಸಂಚಾರ ಮಾಡಿದೆವು ಪರಿಣಾಮ ಮತ್ತಾಚಿರುವ ಮಾಂಸವ ಶುಂಭಗೀವಡೆ ನಲವಿನ ತೆಗೆದಿರಿಸಿ ತುಗಿನಾತ್ರಿಯನು ಅಡರುತ್ತಲಿ
ಮೃಗ ಮಾಂಸವನು ಮೆಲುತ ಮೃಗಗಳನ್ನು ಕಳರೋಗ ಏನಾಯಿತು ನಿನಗೆ? ನಿನ್ನ ಕರೆ ಕೇಳುವುದಿಲ್ಲ. ಅದೇನು? ನಾನು ಇವತ್ತು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದೇನೆ ಅಣ್ಣ. ಯಾ ತಲೆ ಕಟ್ಟವಣೆ. ಮೊದಲು ನಿನ್ನ ಕಿವಿಗೆ ಮದ್ದು ಮಾಡಬೇಕು. ಯಾಕೆ? ಇಲ್ಲಿ ಬಾ. ಬಂದೆ ತಮ್ಮ. ಅಣ್ಣ. ಹೇಗಾಯಿತು ಬೇಟೆ? ಭರ್ಜರಿ ಬೇಟೆ. ಏನಿಲ್ಲ ಬೇಟೆ ವಿಶೇಷತೆ. ಬೇಟೆಯನ್ನು ಮಾಡುತ್ತಾ ಮುಂದುವರಿದ ಹೊಲೆ ಸೊಕ್ಕಿದ ಕಾರಣಕ್ಕೆ ಗರ್ಜಿಸುತ್ತಾ ಮುಂದುವರಿತಾ ಆಯ್ತು. ಏನು ಮಾಡಿದೆ? ಓಡಿಸಿಕೊಂಡು ಹೋದೆ. ಹಿಡಿದ ಹೋಯ್ದ ಒಳ್ಳೆ ಬೆಟ್ಟುಗಟ್ಟೆ ಸತ್ತಿತು. 4 ತುಂಡು ಮಾಂಸವನ್ನು ತಿಂದೆ, ರಕ್ತವನ್ನು ಕುಡಿದೆ, ಎಲುಬನ್ನು ಕಟ್ಟು ಮಾಡಿ ಅಲ್ಲಿ ಇಟ್ಟಿದ್ದೇನೆ. ಕಟ್ಟು ಮಾಡಿ ಅದ್ಯಾಕೆ? ಎಂಬೊಡೆಯಲಾದ ಶುಂಭಗೀವರೆ ಅಣ್ಣನಿಗೆ ಏನು ಕೊಂದೆ ಏನು ತಿಂದೆ ಹೇಳಿ. ಮೃಗಗಳನ್ನು ನರಸುತ್ತಾ ಹೊರಟ ಸಂದರ್ಭ ಒಂದು ಮದ ತುಂಬಿದ ಮದ್ದಾನೆ ಸೊಂಡಿಲ ನತ್ತಿ ಮುಂದೆ ಬಂತು. ಭಯ ಪಡಲಿಲ್ಲ. ಶರವೇಗದಿಂದ ಧಾವಿಸಿದೆ. ಅದರ ಸೊಂಡಿಲಲ್ಲಿ ಹಿಡಿದೆ, ನೆಲಕ್ಕೆ ಬಡಿದೆ, ಉದರ ಬಗೆದು ರಕ್ತ ಕುಡಿದು ಮಾಂಸ ತಿಂದೆ. ಒಂದಾನೆ ಮಾಂಸ ತಿಂದಾಗ ಹೊಟ್ಟೆ ತುಂಬಿತು. ಆಮೇಲೆ ಹತ್ತೈತೆ ನೋಡ್ತೇನೆ ತಮ್ಮ. ಅಣ್ಣ ಒಡೆಗಡೆಯಿಂದ ಚಿಗರೆಗಳು ಜಿಂಕೆ ಮರಿನ ಒಂದನ್ನು ಬಿಡ್ಲಿಲ್ಲ. ಹಿಡಿದು ಅಪ್ಪಳಿಸಿ ಮಾಂಸ ಮಾಡಿ ತಂದಿದ್ದೆ. ಹೋಗಲಿ ತಮ್ಮ. ಅಣ್ಣ ಬೇಟೆಯ ಪರಿಣಾಮ ಏನು? ಆಯಾಸ. ಏನು ಸಕ್ಕೆ? ಗಾಳಿಯ ಸಂತಾಳವೇ ಇಲ್ಲ. ತಮ್ಮ ಗಾಳಿ ಹಾಕು. ಅಣ್ಣ ಗಾಳಿ ಬಿಡು. ಯಾಕೋ ಗಾಳಿ? ನಿನ್ನಷ್ಟು ಕೆಲಸ ನಾನು ಮಾಡ್ಲಿಲ್ಲ ಬೇಡ. ಹೌದು. ನಮ್ಮಿಬ್ಬರ ಆಯಾಸವನ್ನು ನಿವಾರಿಸುವವರು ಯಾರು? ಯಾರು ಯಾರು? ಯಾರು? ಓರ್ವನಿಂದ ಮಾತ್ರವೇ ಸಾಧ್ಯ. ಆ ಮಾರುತ ಆದರೆ ಒಂದುಂಟು. ಏನು? ನಾವೀಗ ತಗ್ಗು ಪ್ರದೇಶದಲ್ಲಿ ಇದ್ದೇವೆ. ತುಂಬಾ ಕೆಳಗಿದ್ದೇವಲ್ಲ? ಹೌದಪ್ಪ. ಗಾಳಿ ಬೀಸುವುದು ಎತ್ತರವಾದಂತಹ ಜಾಗ. ಅದು ಕಾಣ್ತಾ ಇದೆ. ಕೃಷ್ಣಾದ್ರಿ ಮಾರುತನ ಸೇವಿಸಿ ನಲವಿನೋ ಮಾರುತನ ಸೇವಿಸಿ ಘಡಿಲದ್ಯೋ ನಾಸಕೆ ಪರಿಮಳ ನಾಸಕೆ ಪರಿಮಳ 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 ವನದೊಳಗೆ ಇಳಿಯುತ್ತದೆ ವನದೊಳಗೆ ಇಳಿಯುತ್ತ 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 ಇನ್ನು ಜಾಗ ಇಲ್ವಾ? ಸ್ವಲ್ಪವಿಲ್ಲ. ಇಳಿಯುತ್ತ ಇಳಿಯುತ್ತ ಕೆಳಗೆ ಜಾಗ ಇಲ್ಲ, ಮೇಲೆ ಹೋಗಿ. ಆಲಿಸುತ್ತ ಗಾಯನವ ನಲವಿನಿಯು ಉಯ್ಯಾಲೆಯಲ್ಲಿ ತಾ ಕುಳಿತು ದೇವಿಯು ಪಾಡುತ್ತಿಗದ ಗಾಯನವ ನಾಲಿಸುತ್ತದೆ
ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ಸಂಗೀತವ ಆಲಿಸುತ್ತ ಗಳರಾಗ ಸರಿ ಬಾಪರಿ ಸಾನಿ ಮರಿ ಸರಿ ಬಾಪರಿ ಸಾನಿ ಮರಿ ಸಾಲಿಸುತ್ತ ಗಾಯನ ಖಳರ ಸರಿ ಸರಿ ಮರಿ ಸರಿ ಮಪ ಮರಿ ಸರಿ ಮಪ ನೀ ಮರಿ ಸರಿ ಮಪ ನೀ ಮರಿ ಸರಿ ಮಪ ನೀ ಮರಿ ಸರಿ ಮಪ ನೀ ಮರಿ ನಿ ಮರಿ ಪನಿ ಪನಿ ಮಪನಿ ಮಪನಿ ಸರಿ ಮಪನಿ ಸರಿ ಮರಿ ಮಪ ಮರಿ ಸಲಿಸುತ್ತ ಗಾಯನವ ಖಳರಾಗ ಬರ್ಲಿ ಶಬ್ದ ಬರ್ಲಿ. ಅಣ್ಣ ಇದನ್ನು ಕೇಳಿ ಯಾರಿಗೆ ಸಂತೋಷ ಆಗ್ಲಿಲ್ಲ ಆಗ್ಲಿಲ್ಲ, ಅವರ್ಯಾರಿಗೂ ಹೃದಯವೇ ಇಲ್ಲ. ಇದು ವಿಷಯ ಬದಲಾಗಿದೆ. ಎಲ್ಲರಿಗೂ ಕೂಡ ಸಂತೋಷ ಆಗಿದೆ. ಆದ್ರೆ ಈ ಪ್ರದೇಶದಲ್ಲಿ ಈ ಸ್ವರ ಕೇಳುವುದು ಬಲು ಅಪರೂಪ. ಹಾಗಾಗಿ ಒಂದು ಸಂದೇಹ, ಮುಗೀತು ಅಲ್ಲ ಇನ್ನು ಉಂಟು, ಇನ್ನೂ ಕೇಳಬೇಕು ಮತ್ತೂ ಕೇಳಬೇಕು ಎನ್ನುವ ರೀತಿಯಲ್ಲಿ ಹಿಮಾದ್ರಿಯಲ್ಲಿರುವಂತಹ ಗಿಡ ಮರ ತರು ಲತಗಳೆಲ್ಲವೂ ಕೂಡ ಮಾತ್ರವಲ್ಲ ಪ್ರಾಣಿ ಪಕ್ಷಿಗಳೂ ಕೂಡ ತಲೆದೂಗುವಂತಹ ಸಂಗೀತ ಕಿವಿಯಾಗಿ ಕೇಳುತ್ತಾ ಇದೆ. ಅಣ್ಣ ಶರೀರಕ್ಕಾದಂತಹ ಆಯಾಸವನ್ನು ನಿವಾರಿಸುವುದಕ್ಕಾಗಿ ಹಿಮಾದ್ರಿಯ ತುತ್ತ ತುದಿಯನ್ನು ನಡೆದವರು ಬೀಸುವ ತಂಗಾಳಿ ಜೊತೆಯಲ್ಲಿ ಅಲೆ ಅಲೆಯಾಗಿ ಕೇಳಿ ಬರುತ್ತಾ ಇದೆ ಸಂಗೀತ ಜೊತೆಗೆ ವೀಣಾನಾದ ನಾದ ದಟ್ಟವಾದಂತಹ ಈ ಕಾಡನ್ನು ಸೇರಿ ನಿರ್ಭೀತಿಯಿಂದ ನಿರಾತಂಕವಾಗಿ ಸುಲಲಿತವಾಗಿ ಸಂಗೀತವನ್ನು ಹಾಡ್ತಾ ವೀಣೆಯನ್ನು ಮೀಡ್ತಾ ಇರುವವರು ಯಾರು ಯೋಚಿಸಿ ಉತ್ತರ ಅರ್ಥ ಆಯ್ತು. ಏನು ಇದು ಅವನೇ? ಓ ಅವನ ಯಾರು? ನಾರದ ಎಂಬವನಿದು ಕಮ ವನಕ್ಕೆ ನಡೆತಂದು 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 ತುಂಬುರ ನಾರದರಿಂದವರು ತಿರಿದು ಕದವನಗಿ ನಡೆತಂದು
ಅರಿಯದಾಗಿ ಹೂದು ಅರಿಯದಾಗಿ ಹೂದು ಅರಿಯದಾಗಿ ಹೂದು ನಡೆತಂದು ನಡೆತಂದು ಬಡವರ ಏನೆಂದು ಅರಿಯದ ಯೋಚಿಸಿದೆ. ಉತ್ತರ ಸಿಕ್ಕಿದೆ. ಇದು ಅವನೇ. ಅವ ಅಂದ್ರೆ ಕುದುರೆ ಮುಖದವ. ಯಾರು? ಕುದುರೆ ಮುಖದವ. ಕುದುರೆ ಮುಖದಿಂದ ಬರ್ಲಿಕ್ಕೆ ಎಷ್ಟು ದಾರಿ ಉಂಟು? ಇಲ್ಲಿ ಒಳದಾರಿ ಉಂಟು, ಹಾಗೆ ಬಂದದ್ದವ. ಎಷ್ಟು ಒಳದಾರಿದ್ರು ಅಲ್ಲಿ ಬಿಡುದಿಲ್ಲ. ಏಯ್, ಯಾರು? ಯಾರು? ಕುದುರೆ ಮುಖವನ್ನು ಹೊಂದಿದವ. ತುಂಬೂರ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಿಲ್ಲ? ವಿರೋಧಿಯಾಗಿದ್ದಾನೆ. ನಮ್ಮ ಹೆಸರನ್ನು ಕೇಳಿದ್ರೆ ಎದೆ ಹೊಡೆದು ಸಾಯ್ತಾನೆ ಪಾಪಿ ಮಗ. ಇದು ಅವನಲ್ಲ, ಇದು ಅವನೇ ಬಂದದ್ದು. ಯಾರು? ದೇವಋಷಿ ನಾರದ ತಮ್ಮ ಅಣ್ಣ. ಅವ ಲೋಕ ಸಂಚಾರಿ ಅಲ್ಲ. ಹೌದು. ಮೇಲಾಗಿ ಶಾಪಗ್ರಸ್ತ. ನಿಂತಲ್ಲಿ ನಿಲ್ಲುವುದಿಲ್ಲ. ಈ ಸ್ವರ ಆಗಿನಿಂದ ಒಂದೇ ಕಡೆಯಿಂದ ಕೇಳಿ ಬರ್ತಾ ಇದೆ. ಹಾಗಾದರೆ ತುಂಬುರನೂ ಅಲ್ಲ, ನಾರದನೂ ಅಲ್ಲ. ಮತ್ತೆ ಬಂದವರು ಯಾರು? ತಿಳಿಬೇಕಲ್ಲ. ತಿಳಿಯಲೇಬೇಕು. ಕೇಳುವುದೇನು? ಸ್ವರ. ಆ ಸ್ವರವನ್ನೇ ಸ್ವರ ಬಿಡಿದು ಸ್ವರ ಸ್ವರ ಹಿಡಿದು ನಡೆತರಲು ಮುಂದಕ್ಕೆ ತರಣಿ ಬರುತ್ತ ಕಣ್ಣರು ಸ್ವರ್ಣಗುಯ್ಯ ದೇವಿಯನು ವಿಟಗಾರೆ
ಬಿಡಗಾರೆ ಎಂದ ಬಿಡಗಾರೆ ನೋಡೆ 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 ಮರಣ ಶಕ್ತಿಗಳು ಸ್ಮರಣ ಶಕ್ತಿಗಳು ನೀರೇ ಬಿಡಗಾರೆ ನೀರೇ ಬಿಡಗಾರೆ ಓ ಸರಸಿ ಜವದನೆ ಸರಸಿ ಜವದನೆ ಸರಸಿ ಜವದನೆ ಸರಸಿ ಜವದನೆ ಸರಸಿ ಜವದನೆ ಸರಸಿ ಜವದನೆ ಹರಿನಾಥಿಗೆ ಹರಿನಾಥಿಗೆ ಹರಿಣನಿಗೆ ಸರಸಿ ಜವದನೆ ಸರಸಿ ಜವದನೆ ಸರಸಿ ಜವದನೆ ಸರಸಿ ಜವದನೆ ಸರಸಿ ಜವದನೆ ಸರಸಿ ಜವದನೆ ಚೆಲುವ ತರುಣಿ ಮಣಿಯೋ ಚೆಲುವ ತರುಣಿ ಮಣಿಯೋ ಚೆಲುವ ತರುಣಿ ಮಣಿಯೋ ವಿಮಲ ಗಾತೆ ವಿಮಲ ಗಾತೆ ಹರಿಣ ನೇತ್ರೆ ವಿಮಲ ನೋಡಿ ಸ್ವರದ ಕೂರ್ಗಣೆ ಎಂದು ಹೇಳು ನೀರೆ ಹರದಿಂದು ವದನ ಹರಿಣಾನೇತ್ರ ಚೆಲುವ ತರುಣಿ ಮಣಿಯು ಕೋಮಲ ಗಾತ್ರೆ ಅಮ್ಮ ಅಣ್ಣ ನಮ್ಮನ್ನು ನಾವೇ ಮರೆತೆವು ಬರಿತೇನೆ ಕೇಳಿದಂತಹ ಸ್ವರ ಸ್ವರ ಮೂಗಿಗಡಸಿದ ಪರಿಮಳ ಪರಿಮಳ ಎರಡರ ಮೂಲೆಯಲ್ಲಿ ಎನ್ನುವುದಾಗಿ ಹುಡುಕುತ್ತಾ ಬಂದವನು ಹೌದಣ್ಣ ಮುಂದೆ 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 ಬಂದು ನೋಡಿದ್ರೆ ಬಂದಾಯ್ತು ಅರೆ
ಕಣ್ಣು ಬಿಡುವುದಕ್ಕಾಗೋದಿಲ್ಲ. ಯಾಕೆ? ಕೋಟಿ ಸೂರ್ಯನ ಪ್ರಭೆ ಅದರ ಯತ್ನಪೂರ್ವಕವಾಗಿ ಕಣ್ಬಿಟ್ಟು ನೋಡಿದ್ರೆ ಕಾಣುವುದೇನು? ಏನನ್ನು? ಕದಂಬ ಕಾಂತಾರದ ಮಧ್ಯ ಭಾಗದಲ್ಲಿ ಅಂಬರದಿಂದಲಂತಹ ನನ್ನದು ಏರಿ ಆರೋಹಣ ಅವರೋಹಣ ಕಂಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತವನ್ನು ಹಾಡ್ತಾ ಇದ್ದಾಳೆ ಈ ಬಾಲೆ. ಆ ಚೆಲುವನ್ನೊಮ್ಮೆ ಅವಲೋಕಿಸೋ. ಚೆಲುವಿನ ಎರಕವೋ ಇತರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಧ್ವಜವು ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು ಇದರ ಮುನಿ ಕಿಸ್ಸಾಕರುಷಾದ ಮಂತ್ರವಾದವು ಕೃಷಿ ತಪ ಫಲವು ನಾಕ ಸೌಂದರ್ಯಕ ಸರ್ಗವು ಎಂಬ ರೀತಿಯಲ್ಲಿ ಗೋಚರಿಸ್ತಾ ಇಲ್ಲಿಗೆ ಮಾಡ. ಈ ಹುಡುಗಿಯರನ್ನು ನೋಡಿದ್ರೆ ಎಲ್ಲಿಲ್ಲದ ಸಾಹಿತ್ಯ ನೆನಪಾಗ್ತದೆ. ಈಗ ಹಾಕದ ಸಾಹಿತ್ಯ ಮತ್ತೆ ಯಾವಾಗ? ನೀನು ಅಷ್ಟು ಮಾತಾಡುವಾಗ ನಾನು ಎರಡು ಶಬ್ದ ಮಾತಾಡಬೇಡ. ಹೊಗಳು ನಿನ್ನ ಉಪದ್ರ ಮಾಡಬೇಡ. ಬೇಗ ಮುಗಿಸಿ ಬರ್ತೇನೆ. ಹೊಗಳಬೇಕಾದ್ರೆ ಮೇಲಿನಿಂದ ಕೆಳಗೆ ನೋಡ್ಬೇಕು. ಆಯ್ತು, ಮೊದಲು ಬೇಗ ನೋಡ್ತೇನೆ. ಗಾನ ಬ್ರಹ್ಮ ಅಣ್ಣ ಬ್ರಹ್ಮ ಅಣ್ಣ ಅಣ್ಣನಿಗೆ ಮಣ್ಣು ಹಾಕಿದ ವಿಷಯ ನಿಲ್ಲು. ತುಂಬಾ ಆಳದಲ್ಲಿ ಉಂಟು. ನೆಲ್ಲ ಬರ್ತದೆ, ನಿಲ್ಲು. ಗಾನಾದಿ ದೇವಿ ಬ್ರಹ್ಮ ರಾಣಿ ಅಣ್ಣ ಬ್ರಹ್ಮನ ರಾಣಿ Hey!
ಬಡಿಯಾರೆ ತೂಗು ಬಡಿಯ ನಮ್ಮನ್ನೇ ನಾವೇ ಮರೆತು ಬಿಟ್ಟೆವು. ಹೌದಪ್ಪ, ಯಾಕೆ ಈ ರೀತಿ ಆಗುತ್ತಾ ಇದೆ? ಯಾಕೆ ಆಗುವುದಕ್ಕೆ ಮೂಲ ಕಾರಣ ಈಕೆಯಾಗಿದ್ದಾಳೆ. ಏನು ಅಂದ, ಏನು ಚಂದ, ಎಂತಹ ರೂಪ, ಎಂತಹ ಲಾವಣ್ಯ. ಇವಳು ಸಾಮಾನ್ಯದವಳಲ್ಲ, ಭೂಲೋಕಕ್ಕೆ ಸಂಬಂಧಪಟ್ಟವಳೇ ಅಲ್ಲ. ಮತ್ತೆ ಮೇಲ್ಲೋಕ, ಸತ್ಯಲೋಕ, ಬ್ರಹ್ಮನ ರಾಣಿ ಶಾರದಾದೇವಿ. ಅಮ್ಮ, ಅವನಿಗೆ ಮನಸ್ಸಿದ್ರು ಬ್ರಹ್ಮದೇವ ಕಳಿಸಬೇಕಲ್ಲ. ಯಾಕೆ? ಅವನ ಸೃಷ್ಟಿಯ ಕಾರ್ಯ ಪರಿಪೂರ್ಣ ಆಗಬೇಕಿದ್ರೆ ಇದ್ರೆ ವಾಣಿ ಒತ್ತಿನಲ್ಲಿ ಬೇಕಂತೆ. ಹಾಗಾದ್ರೆ ಅವಳಲ್ಲ, ಅವಳು ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಮೀನಾಂಕನರಸಿ ಬರುವಳಲ್ಲ. ಅವಳು ಬಂದಾಳ. ಆಹಾ, ಈ ಮಾಲಿನಿ ಯಾರು? ಶಿವನೇ ಬಲ್ಲ, ಶಂಕರನೇ ಬಲ್ಲ, ಸತೀಶ ಶಶಿಧರನೇ ಬಲ್ಲ. ಓ ಅಣ್ಣ, ಯಾಕೆ ಸುಮ್ಮನೆ ನಮ್ಮೊಳಗೆ ಚರ್ಚೆ? ಹೇಗೂ ಕಣ್ಣ ಮುಂದೆ ಇದ್ದಾಳೆ, ನೇರದಿಟ್ಟ ನಿರಂತರ. ಹಿರಿಯವನಾದ ನಾನೇ ಮಾತಾಡಿಸುವೆ. ಲಾಭ ಆದ್ರೆ ಹಿಂದಿನಿಂದ ನಾನಿದ್ದೇನೆ. ಜಾಗ್ರತೆ, ಪರಿಚಯ ಇಲ್ಲದ ಹುಡುಗಿ, ಹೆಚ್ಚು ಮಾತಾಡಬೇಡ, ಬೇಗ ಮುಗಿಸ್ಬೇಕು. ಏ ಹುಚ್ಚ, ಕುತ್ತಿಗೆ ನರ ದೌರ್ಬಲ್ಯ ಉಂಟು. ಯಾಕೋ? ಹೋಗಿ ಮಾತಾಡುವುದಕ್ಕೆ ಹೇಳಿದ ನೀನೆಂತ ಪುಂಗಿ ಮಾತಾಡುವುದಕ್ಕೆ ಹೊದ್ದು ತಮ್ಮ ಅವಳ ಮುಖ ನೋಡುವಾಗ ನನಗೆ ಒಂದು ಇನ್ನು 4 ತಿಂಗಳು ಪೂರ್ತಿ ತಿರುಗಾಟ ಉಂಟು. ಬರ್ಲಿ ಆಯ್ತಾ? ನಿನ್ನ ನಾಚಿಕೆಗೆ ಬೆಚ್ಚಿ ಬಿತ್ತು. ಬಾಯಿಲಿ ಇವಳನ್ನು ಮಾತಾಡಿಸಿದರೆ ಅಪಾಯ ಮರಣ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಈ ಹಿಂದೆ ಬ್ರಹ್ಮದೇವ ಹೇಳಿದಂತಹ ಮಾತು ಏನು? ಬ್ರಹ್ಮಚರ್ಯ ಕೆಟ್ಟಲ್ಲಿಗೆ ನಿಮ್ಮ ಬಾಲಿಗೆ ಮರಣ. ಅಮ್ಮ, ಅಣ್ಣ, ಇವಳನ್ನು ಕೆಣಕಿದ್ರೆ ನಮಗೆ ಕೆಡುಕಾಗುತ್ತಾರೆ. ಹೌದು, ಒಂದು ವೇಳೆ ಇವಳನ್ನು ಬಯಸಿ ಹೋದೆವೆಂದಾದರೆ ನಾವು ಸಾಯ್ತೇವೆ. ಇಷ್ಟಕ್ಕೆ ಮುಗೀತದ? ನಾಳೆ ಬೆಳ್ಳಂಬೆಳಗ್ಗೆ ಮುಖಪುಟದಲ್ಲಿ ಬರ್ತದೆ. ಒಬ್ಬಳಾಕೆ ಹುಡುಗಿಗೆ ಬೇಕಾಗಿ ಚಂಡಮುಂಡರ ಅಕಾಲ ದುರ್ಮರಣ. ನಿಲ್ಲಿಸ್ತಾರ? ಕೆಲವು ವರ್ಷಗಳು ಮತ್ತೆ ಮರುಕಳಿಸ್ತದೆ. ಚಂಡಮುಂಡರೆ, ನೀವು ನಮ್ಮನ್ನು ಅಗಲಿ ವರ್ಷ 10 ಸಂದರು ನಿಮ್ಮ ನೆನಪು ಸದಾ ಜೀವಂತ ಇರುವಾಗ ಬೇಕಾ? ಅಣ್ಣನಾದ ಶುಂಭ ಶುಂಭನಾದಿಯೊಡೆಯಿರಿ ಬೆರಬಗದ ಭವನವನೆ ಬಗುದು ತ್ರೈ ಜಗದಾಂಬಿಕೆಯ ಲಾವಣ್ಯವನು ನೆವೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣಾಂಬಿ ಗುರುತಿರುವುದಲಿ ನಮ್ಮ ಈ ಶುಂಭ ಕೆಟ್ಟರು ತಿಳಿದು ನೋಡಲು ಈಕೆ ಮಾರಿನಿ ಶಿವ ಶಿವ. ಕಾಂತಾಳದಲ್ಲಿ ಕುಳಿತಿರುವ ಕಾಮಿನಿಯನ್ನು ಕರೆತರುವುದಕ್ಕಾಗಿ ಶುಂಭನ ಆಜ್ಞಾಧಾರಕನಾಗಿ ನಾನು ಇವನವನ್ನು ಪ್ರವೇಶ ಮಾಡಿದ್ದೇನೆ. ನೋಡಬಾರದೆ, ಕದಮ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಕಟ್ಟಿ ಹಾಡುತ್ತಿರುವವಳು ಇವಳು ಎಣ್ಣೆ ಖಂಡಿತವಾಗಿಯೂ ಅಲ್ಲ. ತೈ ಗೋಣವನ್ನು ತನ್ನ ಉದರದಲ್ಲಿಟ್ಟು ಪಾಲಿಸಬಹುದಾದಂತಹ ಮಹಾಮಾತೆ ಈಕೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಇಂತಹ ಈಕೆಯನ್ನು ನಮ್ಮೊಡೆಯ ಶುಂಭ ಬಯಸಿದನಲ್ಲ, ಅವನೇನು ಸಾಮಾನ್ಯನವನೇ. ಬ್ರಹ್ಮಚರ್ಯ ಕೃತ ಪಾಲನೆಯಿಂದ ದೇಹದಾಢ್ಯತೆಯನ್ನು ಆತ್ಮಭಕ್ತಿಯನ್ನು ಹೆಚ್ಚಿಸಿಕೊಂಡಂತಹ ಒಬ್ಬ ಯೋಗ್ಯತಾವಂತ ಕೈ ಗುಣವನ್ನು ಆಳುವಂಥ ಆತನಿಗೆ ಈಕೆಯನ್ನು ವರಿಸಬೇಕು ಎನ್ನುವ ಆಸೆ ಹುಟ್ಟಿದ್ದಲ್ಲ. ಅವನ ಮರಣವನ್ನು ಅವನೇ ಭರಿಸಿಕೊಂಡಿದ್ದಾನೆ. ಈಕೆ ಸಿಕ್ಕುವಳೆ, ಸಿಕ್ಕಿದರೂ ದಕ್ಕುವಳೆ, ರಕ್ತ ಸಾನ್ವಯವೇ ಅಳಿಯುವಂತಹ ಕಾಲ ಹತ್ತಿರವಾಗಿದೆ. ಏನೇ ಇರಲಿ, ಶುಂಭನ ಆಜ್ಞೆ ನಮಗೆ ಶಿರೋಮಾನ್ಯ. ಆ ಮಹಾತಾಯಿಯನ್ನು ಜನನಿಗೆ ಬಿನ್ನಗವನು ಕರುಣದೊಳಿದು ವನದಲ್ಲಿ ಕುಳಿತಿರುವುದ ನಾನು ಬಂದವನು ಉಳಿದು ನಿನಗೆ ಬೀಳುವೆನುವುದು ಧನುಜೇಶ ಶುಂಭನ ಬಯಕೆ ಅಮ್ಮ. ಜನನಿಗೆ ಬಿನ್ನಗವನು ಕರುಣದೊಳಿದು ವನದಲ್ಲಿ ಕುಳಿತಿರುವುದ ಜನನಿ. ಆ ತಾಯಿಯ ಪಾದಾರವಿಂದಕ್ಕೆ ಪ್ರಣಾಮಗಳು. ತಾಯಿ ತನ್ನನ್ನು ನುಡಿಸುತ್ತಿರುವ
ಸಾಕ್ಷಿ ಇಲ್ಲ. ತ್ರೈಪೂರ್ಣವನ್ನು ಆಳುವ ಯೋಗ್ಯತೆಯನ್ನು ಪಡೆದಂತಹ ಶುಂಭದಾನವನ ಅಷ್ಟ ಮಂತ್ರಗಳಲ್ಲಿ ಓರ್ವನಾದಂತಹ ಸುಗ್ರೀವನೇ ನಾನು. ಚಂಡಮುಂಡರ ಮುಖೇನ ನೀನೊಬ್ಬಾಕೆ ಇಲ್ಲಿದ್ದಿ ಎನ್ನುವಂತಹ ವಿಚಾರವನ್ನು ನಮ್ಮ ದೊರೆ ತಿಳಿದು ನಿನ್ನನ್ನು ಮದುವೆಯಾಗುವುದಕ್ಕಾಗಿ ಬಯಸಿದ್ದಾನೆ. ಬರಬೇಕು. ಇವನ ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ಒಬ್ಬನ ದರೆಗೆ ಉರುಳಿ ಬಿಟ್ಟನಲ್ಲ, ಈತ ಅಳಿದನೆಂದಾದ್ರೆ ನನ್ನ ವಿಚಾರವಾಗಿ ಶುಂಭನಿಗೆ ಇರಲು ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಬೆದರದಿರಯ್ಯ ಬೀಳುವುದನ್ನೆಲ್ಲ ಅದನ ಬದಲಿ ತಿಳಿದಿರೆ ಜೀವಿತ ಬೇರೆಯಾಗಿ ಬಂದು ಅರಣ್ಯದಲ್ಲಿ ಕುಳಿತಂತಹ ನಾನು ಅವನಿಗೆ ಅರ್ಥೈಸಿಕೊಂಡನೇ ಶುಂಭ. ಯುದ್ಧ ವಿಚಾರವನ್ನು ಚಂಡಮುಂಡರಲ್ಲಿ ತಿಳಿಸಿದ್ದೆ. ಯುದ್ಧಕ್ಕಾಗಿ ಶುಂಭನೆ ಬರಬಹುದು ಎನ್ನುವಂತ ನಿರೀಕ್ಷೆಯಲ್ಲಿದ್ದವಳು ನಾನು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧಕ್ಕೆ ಬಂದೆ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧ ವಿಚಾರದಲ್ಲಿ ಶುಂಭ ಬಲಾಟೇನೆ, ಅವನ ತಮ್ಮ ನಿಶುಂಭ ಬಲಾಟೇನೆ. ಅತ್ಯಂತ ಕಣ್ಣುವುದಿಲ್ಲವಂತೆ ಸ್ಪಷ್ಟವಾಗಿ ಹೋಗಿ ತಿಳಿಸಿ. ಸರ್ವಾಧಿಕಾರಿ ಶುಂಭದಾನವ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾ ಇರುವಂತಹ ಕಾಲಕ್ಕೆ ನಮ್ಮವರಾಗಿರುವಂತಹ ಚಂಡಮುಂಡರು ಹೇಳಿದ ವಿಚಾರವಾದ್ರೇನು? ಕದಂಬ ವನದಲ್ಲಿ ಓರ್ವಳಕ್ಕೆ ಗೆಲುವಿಗೆ ಇದ್ದಾಳೆಂಬುದಾಗಿ ಪಡೆಯಬೇಕೆಂಬ ಆಸೆ ನನ್ನ ಪಾಲಲ್ಲಿ ಹುಟ್ಟಿತು. ಅದಕ್ಕೋಸ್ಕರವಾಗಿ ವಯೋವೃದ್ಧನು ಜ್ಞಾನಶೀಲನಾಗಿರುವಂತಹ ಸುಗ್ರೀವನನ್ನು ಕಳುಹಿಸಿದೆ. ಧಿಕ್ಕರಿಸಿದೆ ಆ ರೀತಿಯನ್ನು, ದುರವನ್ನು ಬಯಸಿದಳೆ. ಇನ್ನು ಹೀಗಿರುವುದಲ್ಲ, ಯಾರಲ್ಲಿ ತೊಂದರೆಯಾಗಲ್ಲ. ಕರದಲ್ಲಿ ಕರಾವಾಳವನ್ನು ಧರಿಸಿಕೊಂಡು ಬಂದಿದ್ದೇನೆ. ಧೂಮ್ರಲೋಚನ ಕದಂಬ ಗಾಂಧಾರದಲ್ಲಿರುವಂತಹ ಎನ್ನಿದ ಎಡಬಡಿಗೆ ಕೈಯಿಟ್ಟು
ಯಾಕೆ ತಡ? ಎಲ್ಲರೂ ಹೇಳಿ ಆಯುಧವನ್ನು ಹಿಡಿಯಿರಿ, ನಡೆಯೋಣ. ಅರ್ಥವಾಗುತ್ತಾ ಇಲ್ಲ. ಕಾನನದಲ್ಲಿರುವಂತಹ ಹೆಣ್ಣನ್ನು ಪಡೆಯಬೇಕೆಂಬ ಉದ್ದೇಶದಿಂದಲಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನವನ್ನು ಬಿಟ್ಟು ಸಂಗ್ರಾಮವನ್ನು ಬಯಸಿದಳು. ಆಮೇಲೆ ಧೂಮ್ರಾಕ್ಷನನ್ನು ಕಳುಹಿಸಿದೆ. ಕರೆ ತಂದನೆ ಎಲ್ಲಿಂದ ದಾಟದಿಂದ ಅಳಿದು ಹೋದರೆ ಧೂಮ್ರಾಕ್ಷ ಚಂಡಮುಂಡರನ್ನು ಕಳಿಸಿದೆ. ರುಂಡವನ್ನು ಚೆಂಡಾಡಿದಂತೆ ಚಂಡಮುಂಡರು ಅಳಿದು ಹೋದರೆ ಶಿವನೇ ಇನ್ನು ನಾನೇ ಹೊರಟಿದ್ದೇನೆ. ನೀನು ಯಾಕೆ? ತಡೀರಿ ಪ್ರಭು ತಡೀರಿ, ಅವಸರ ಸಲ್ಲದು. ಆ ಹೆಣ್ಣಿನ ಕುರಿತಾಗಿ ನಾನು ತಿಳಿದುಕೊಂಡಿರುವಂತಹ ಒಂದೆರಡು ವಿಚಾರವನ್ನು ಧನುಜೀಶ ಮನಸ್ಸಿನ ಶನಗೆ ಸಿಲುಕುತ್ತ ಮನಸ್ಸಿನ ಶನಗೆ ಸಿಲುಕುತ್ತ ಪರವನಿಯ ಪರಕ್ರಿಯನ
ಆದರೆ ಧನುಜೇಶ ಎನ್ನುವಂತ ನೆಗಳತೆಗೆ ಪಾತ್ರರಾದವರು ಯಾರೂ ಆಗಲಿಲ್ಲ. ದಾನವಾಬ್ದಿ ಕುಲಚಂದ್ರವನಾಗಿ ಮೆರೆಯುತ್ತಾ ಇದ್ದೀರಿ. ವರ್ತಮಾನ ಕಾಲದಲ್ಲಿ ನಿಮ್ಮದ್ದಾಗಿರುವಂತ ಆಜ್ಞಾಚಕ್ರ ಅವ್ಯಾಹತವಾಗಿ ಲೋಕಗಳಲ್ಲಿ ಸಂಚರಿಸುತ್ತಾ ಇವೆ. ಶುಂಭನೆ ಲೋಕೈಕ ನಾಯಕ ಎಂಬುದನ್ನು ಎಲ್ಲವರು ಒಪ್ಪಿಕೊಂಡು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಅಂತಹ ಯೋಗ್ಯತೆಯನ್ನು ಹೊಂದಿರುವಂತಹ ತಾವೆಂದು ಯಾವುದೋ ಒಂದು ವನ ಪ್ರದೇಶದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ಕೇಳಿ ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪ್ರಮಾದೀನರಾದಿರಾ ಪ್ರಭು. ಮನಸ್ಸಿ ಜನ ಶರಹಸಿಗೆ ಸೆಣಗಿದ್ರೆ ಹೇಳಿ, ಹಾಗೆಂದು ನಿಮ್ಮನ್ನು ಕಾಮುಕ ಎಂಬುದಾಗಿ ಪರಿಗಣಿಸುವಂತಿಲ್ಲ. ನಿಮ್ಮ ಯೌವನದ ಕಾಲದಲ್ಲಿ ಕಾಮಕ್ರೋಧಾದಿ ಷಡ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮದೇವರನ್ನು ಒಲಿಸಿಕೊಂಡು ಬೇಕಾದಂತಹ ವರಗಳನ್ನು ಪಡೆದ ಪರಮ ಸುಜ್ಜಾನಿತವಾಗಿದ್ದೀರಿ. ಮೇಧಾವಿಗಳಾಗಿರುವಂತಹ ತಮಗಿಂದು ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಸಂಧಾನಕ್ಕೆಂದು ನಿಮ್ಮ ಆಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿ ದಾಸನಾಗಿ ಬಂದು ಹೇಳಿದ್ದಾದರೂ ಏನು, ಕ್ಷಣದಲ್ಲಿಯೂ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತಹ ಅವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬರುತ್ತದೆ, ಮಹಾ ದುರಂತವೇ ಸಂಭವಿಸಿತು ಎಂಬುದಾಗಿ ಎಚ್ಚರಿಸಲಿಲ್ವೇ ಪ್ರಭು? ರಕ್ತಬೀಜ, ನಾನು ಸುಮ್ಮನೆ ಇಲ್ಲ. ಆ ಹೆಣ್ಣನ್ನು ಕರೆತರುವುದಕ್ಕಾಗಿ ಧೂಮ್ರಾಕ್ಷಾದಿ ಬಲಭಟರನ್ನು ಕಳಿಸಿ ಸಾಮಾನ್ಯ ಅಲ್ಪನೇ ಧೂಮ್ರಲೋಚನನು ಅಲ್ಪನೇ ಜೀಯ ಅಪ್ರಯೋಜಕವಾಗಿ ನೀನು ಪ್ರಯೋಜಕವಾಗಿ ನೀನು ಕಾಲಗೊಪ್ಪಿದು ಯಾದಗಿ ಸನುಜಾರು ಕಾಲಗೊಪ್ಪಿದ ಯಾದಗಿ ಧನುಜ ಧನುಜೇಶ ಕೇಳಿನ ಮಾತ ಮದುವೆ ಆಗುವಂತಹ ಆಶೆಯಿಂದ ಎಂತೆಂತಹ ಅನಾರೋಗ್ಯ ರತ್ನಗಳನ್ನು ಕಳೆದುಕೊಂಡಿದ್ದೀರಿ ಪ್ರಭು. ಅಲ್ಪನೇ ಧೂಮ್ರಲೋಚನ ತನ್ನ ಕ್ಷಿಪ್ರವಾದಂತಹ ನೇತ್ರಜ್ವಾಲ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವನೇ ಸಮರಾಂಗಣಕ್ಕೆ ಬಂದು ನಿಲ್ಲುತ್ತಾನೆ ಅಂತಾದ್ರೆ ಸಮದಂಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮಿಯ ಗತಿ ಏನಾಯಿತು ಪ್ರಭು? ಅವಳ ಕೈಯಲ್ಲಿರುವಂತಹ ಆಯುಧದಿಂದ ಕೊಂದು ಕಳೆದದ್ದಲ್ಲವಲ್ಲ, ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುಹುತ್ತಾಳೆ ಅಂತಾದ್ರೆ ನೀವು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿಯಿದೆ ಪ್ರಭು, ಅಗ್ನಿಯ ಕಿಡಿಯಿದೆ.
ಸರ್ವಸಂಗ ಪರಿತ್ಯಾಗಿಗಳಾಗಿರುವಂತಹ ಚಂಡಮುಂಡರನ್ನು ಜಯಿಸುವಂತಹ ವೀರ ವಿಕ್ರಮಿಗಳು ಲೋಕದಲ್ಲಿದ್ದರೆ ಹೇಳಿ ಅಂತವರ ಚಿತ್ತವನ್ನು ತನ್ನತ್ತ ಆಕರ್ಷಿಸಿ ಅವರ ವೃತವನ್ನು ಕೆಡಿಸಿ ಕಾಳಿಯಾಗಿಯೋ ಕರಾಳಿಯಾಗಿಯೋ ಶಿರವನ್ನು ಕಡಿದು ಚೆಂಡಾಡುತ್ತಾಳೆ ಅಂತಾದ್ರೆ ವರ ಕೊಟ್ಟಿರುವ ಬ್ರಹ್ಮನಿಗೆ ನಾನು ತಾಯಿಯಾಗಿದ್ದೇನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಪ್ರಾಜ್ಞನಾಗಿರುವಂತಹ ಸುಗ್ರೀವ ಅವಳು ನಗಾಡಿದಾಕ್ಷಣ ಸತ್ತು ಬೀಳ್ತಾನೆ, ಅವಳ ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಬರ್ತಾನೆ ಅಂತಾದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಸಂಯುಕ್ತ ಅವಳು ಎಂಬುದಕ್ಕೆ ಬೇರೆ ಉದಾಹರಣೆ ಬೇಕೇ ಹೇಳಿ? ದೊರೆಯೇ, ಇನ್ನೊಬ್ಬರನ್ನು ಗೆಲ್ಲುವುದಕ್ಕೆ ಅಲ್ಲ ಕೊಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ಪರಾಕ್ರಮ ಇದೆ. ಬದುಕಿಸುವುದಕ್ಕೆ ನಮಗಾಗುತ್ತದೆ, ಅನುಗ್ರಹ ಮಾಡುವುದಕ್ಕಾಗುತ್ತದೆ, ಅವಳಿಗಾಗುತ್ತದೆ ಅಂತ ಆದ್ರೆ ಅವಳು ಸಾಮಾನ್ಯರೇ ಪ್ರಭು. ರಕ್ತವೇಷ 14 ಲೋಕದ ವೀರನಾಗಿರುವಂತಹ ನಾನು ಏಕಸ್ಥಿತಿ ಹೆಣ್ಣನ್ನು ಬಯಸಿದ್ರಲ್ಲಿ ತಪ್ಪೇನು ಅಲ್ಲ. ಅಲ್ಲ ಅವள் ಆದಿಮಾಯಿ 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 ದೈತ್ಯ ಬಲರ ಸೋದರಿಸುತ್ತ ತ್ರಿದಶರ ಪೊರೆಯೇ ದೈತ್ಯ ಬಲರ ಸೋದರಿಸುತ್ತ ತ್ರಿದಶರ ಪುರಿ ಆದಿಮಾಯಿ ತ್ರಿದಶರ ಪೊರೆಯೇ ಬಳ್ಳಾದಿಮಾಯಿ ದೈತ್ಯ ನೆರಿಗೋ ಜನಿಸುವ ದೊರೆಯೇ ನೆರಿಗೋ ಜನಿಸುವ ದೊರೆಯೇ ಸರ್ವೇಶ್ವರಿಯಲ್ಲಿ ಮೋಗ ವಿರಿಪುದು ಸರಿಯೇ ಸರ್ವೇಶ್ವರಿಯಲ್ಲಿ ಮೋಗ ವಿರಿಪುದು ಸರಿಯೇ ಹೇಳೆನ್ನ ಧನುಜೇಶ ಕೇಂದ್ರ ಮಾತ ಜಾತಗಿರಿ ದುರಿ ಭ್ರಮೆಗೊಳಗಾಗಿ ಹೇಳಿನ ಮಾತ ಇಲ್ಲಿಂದ ಹೋಗಿರುವಂತಹ ವೀರಾದಿ ವೀರರನ್ನೆಲ್ಲ ಹೆಮ್ಮಾರಿಯಾಗಿ ಬಲಿಗೊಂಡಿರುವಂತಹವಳನ್ನು ಸಾಮಾನ್ಯ ಹೆಣ್ಣು ಅಬಲೆ ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಮೂಢತನವಾದೀತು ಪ್ರಭು. ಮತ್ಯಾನವಳು ತರುಣಿ ಅಲ್ಲವಳು, ಮತ್ಯಾನು ಆದಿಮಾಯೆಯಾಗಿದ್ದಾಳೆ. ಆದಿ ಪರಾಶಕ್ತಿಯೇ ಇಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕೆ ಎನ್ನುವಂತಹ ಹೆಸರನ್ನಿರಿಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕೆ ಯಾಕೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಹೇಗದು
ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅದಕ್ಕಾಗಿ ತ್ರಿದರ್ಶನನ್ನು ಬರೆಯುವುದಕ್ಕಾಗಿ ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅರ್ಥಾತ್ ದರೆಯ ಭಾರವನ್ನಿಳುವುದಕ್ಕಾಗಿ ಬಂದವಳು ಮತ್ತೆ ಯಾರು ಅಲ್ಲ, ಯಾರು ಜಗದೇಶ್ವರಿಯಾಗಿದ್ದಾಳೆ, ಪ್ರಣವ ಸ್ವರೂಪಿಣಿಯಾಗಿದ್ದಾಳೆ. ಅಂತಹ ಅವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೇ ಕಾಲ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ಸುದ್ದಿರುವಿಗೆ ಬೇಡ ಪ್ರಭು. ರಕ್ತಬೀಜ, ನಿನ್ನ ಮಾತಿನರ್ಥ ಚೆನ್ನಾಗಿ ತಿಳಿಯುತ್ತಾಯಿ. ಅವಳು ಹೆಣ್ಣಲ್ಲ, ಶಕ್ತಿ ಎಂಬುದಾಗಿ ಹೇಳ್ತಾ ಇತ್ತು. ನಾನು ಮಾಡುತ್ತಾ ಇರುವುದೆಲ್ಲವೂ ಕೂಡ ತಪ್ಪು ಹೆಜ್ಜೆ ಆದ್ರೆ ಸರಿ ಯಾವುದೆಂಬುದಾಗಿ ಹೇಳಿದೋಣ. ಬಿಡುಮನದ ಮೂರ್ಖತೆಯ ಬಿಡುಮನದ ಮೂರ್ಖತೆಯ ಕೈ ಜಗದೊಳದಿ ಚರಣಕ್ಕೆ ಭಕ್ತಿಯೋಡಲಿ ಪೊಡ ಮಾಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾಸಿಯಲಿ ದಳಗ ಪೀಠನ ಮರದ ದರದಲ್ಲಿ ಬಡಿದು ಸುಖವನ ಬಾಳುವ ದಿನದಲ್ಲಿ ನುಡಿಯ ನೀತಿಯ ಹೊರೆಯೇ ಬಿಡುಮನದ ಮೂರ್ಖತೆಯ ನಮಗಿಂತ ದೊಡ್ಡದಾಗಿರುವಂತಹ ಶಕ್ತಿ ಒಂದು ವ್ಯಕ್ತಿ ಪ್ರಪಂಚದಲ್ಲಿದೆ ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ನಡೆದದ್ದೆಲ್ಲವೂ ನಡೆದು ಹೋಗಿ ಹೋಯಿತು. ಇನ್ನಾದ್ರೂ ನಾವು ಸ್ವಲ್ಪ ತಿದ್ದುಕೊಳ್ಳೋಣ ಪ್ರಭು. ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ ಅಲ್ಲದೇ ಇದ್ರೆ ಮೂರ್ಖತನವನ್ನು ಬಿಟ್ಟು ಬಿಡಿ. ತ್ರೈ ಜಗದೊಡತಿಯಾಗಿರುವಂತಹ ಸರ್ವೇಶ್ವರಿ ಪಾದ ಮೂಲದಲ್ಲಿ ಹೋಗಿ ಬೀಜ ಅಂತ ಬದುಕು ಈ ಜುಂಬರಿಗೆ ಬೇಕೆ. ತಿಳಿಯಿತು ರಕ್ತ ಬೀಜ, ತಿಳಿಯಿತು. ಹೇಗಿದ್ದ ನಮ್ಮ ಸಾಮ್ರಾಜ್ಯ ಹೇಗಾಗಿ ಹೋಯಿತು. ಹೋದಂತಹ ವೀರಾದಿ ವೀರರು ಯಾರು ಹಿಂದಿರುಗಿ ಬರುವುದಿಲ್ಲ ಎಂಬ ಕಾರಣಕ್ಕಾಗಿ ಜೀವದ ಮೇಲೆ ಆಸೆ. ಅದಕ್ಕಾಗಿ ಒಂದು ವಿಚಾರ, ಅರಮನೆ ಒಳಗಿದ್ದಕ್ಕೋ ಸೀರೆಯನ್ನುಟ್ಟುಕೋ ಬಳೆಯನ್ನು ತೊಟ್ಟುಕೋ ಕರೆತರುವುದಕ್ಕಾಗದೆ ಹೋದರೆ ಮುಖ ನೋಡುವುದಿಲ್ಲ ಪ್ರತಿಜ್ಞೆ. ಮಗನದಲ್ಲಿ ಕಂಡು ದೇವಿಯನ್ನು ರೋಮಾಂಚನವಾದ
ಪ್ರಕಟವಾಗುತ್ತಾ ಇವೆ. ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಕ್ಷಿಸುವುದಿಲ್ಲವಂತೆ. ಕತ್ತಲಾವೃತವಾಗಿರುವಂತಹ ಅವನ ಬಿಂದು ಯಾವುದು ರಕ್ತ ತೇಜದಿಂದ ವಿಕಸಿತವಾಗಿದೆ. ಹೊರಬರಿತೆ ವಾಸತ್ತಿಗಾಗಿ ರಂಜಿಸುತ್ತಾ ಇದ್ದಾನೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ನಗ್ಗಾಡಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇದೆ. ಇಂತಹ ವ್ಯತ್ಯಾಸ ಆಗುವುದಕ್ಕೆ ಕಾರಣ ಯಾಕೆ ತರ್ಕಿಸಿಕೊಳ್ಳಬೇಕು? ದೇವಿ ಲೀಲಾಮೃತ, ದೇವಿ ಮಹಾತ್ಮೆ ಯಾವುದೋ ಸುಸ್ವರ ಕೇಳಿ ಬರುತ್ತಾ ಇವೆ. ಅರ್ಥಗಳ ಗಮಿಸ್ತೇನೆ. ಕಾಲಿ ರಾಣಿಯ ಬೀಜನು ನೋಡಿದನು, ಕಾಲಿ ರಕ್ತ ಬೀಜನು ಗಾಢ ಗರ್ವದಿ ಕುಳಿತ ಶಿಬಿಗೆನು ಗಾಢ ಗರ್ವದಿ ಕುಳಿತ ಶಿವೆಯನು ನೋಡಿದನು, ಪಾಡಿದನು ತಮ್ಮೊಳಗೆ ಇವಳನೊಳನು ತಿಳಿಯದಿನಿತಾಯ್ತೆ, ಇವಳನೊಳನು ತಿಳಿಯದಿ ಇನಿತಾಯ್ತೆ. ಮಾಡಲಿ ಶುಂಭನ ಕೂಡೆ ಭಾಷೆಯ ಒಲಿದು ಬಾದಿಗೆ ಮಾಡಲಿನ್ನೇ ನಕಟ ಅಕಟ ಶುಂಭನ ಕೂಡೆ ಭಾಷೆಯ ಒಲಿದು ಬಾದಿಗೆ ಕೇಳು ಇವಳು ಬದ್ಧ, ಕೇಳು ಇವಳು ಬದ್ಧವಾದರು ಮಾತನಾಡಿಸುವೆ ಎನ್ನುತ್ತ ಕಲಿ ರಕ್ತ ಬೀಜನು ಪಾಡಿದನು ಜಯ 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 ಜಗದಂಬ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ನಮೋ ನಮಃ ಜಯ 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 ಜಗದಂಬಾ ಜಯ 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 ಜಯ
ಜಯ ಜಗದಂಬಾ ಜಯ 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 ಜಗದಂಬಾ ಜಯ 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 ಎನ್ನುವಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾ ಇದೆ. ನೋಡಿದೆ, ನೋಡಿದನು ಕಲೆ ರಕ್ತ ಬೀಜ ದಿವ್ಯವಾಗಿ ಮಂಗಳಾಕಾರದಿಂದ ಕಂಗೊಳಿಸುತ್ತಿರುವಂತಹ ಜಗದೇಶ್ವರಿಯನ್ನು ನೋಡಿದೆ. ಅಂಬರ ಪದದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣ ದುಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ನೋಡುತ್ತಾ ಇದ್ದೆ. ಅತ್ತಿಂದಿತ್ತ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾನೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ವ್ಯವಹರಿಸಬಲ್ಲವಳು ನಾನು ಎಂಬ ಹಾಗೆ ಕಾಣಿಸಿಕೊಳ್ತಾ ಇದ್ದಾನೆ. ಮುಗುಳ್ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಬ್ರಹ್ಮಾಂಡದರ ಪರಿತೆಯಾಗಿರುವಂತಹ ಏಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತಲ್ಲ. ನನ್ನ ದೊರೆ ಮದುವೆ ಆಗುತ್ತೇನೆ ಎನ್ನುವಂತಹ ಛಲದಿಂದ ಮುಂದುವರಿಯುತ್ತಾನೆಂತಾದರೆ ಅವನ ಸಮಾಧಿಯನ್ನು ನಿರ್ಮಿಸಿಕೊಳ್ಳುತ್ತಾ ಇದ್ದಾನೆ ಎಂಬ ಪರಮ ಸತ್ಯ ನನಗೀಗ ಅರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನೇ? ಶುಂಭ ದೊರೆಯಲ್ಲಿ ಭಾಷೆಯನ್ನಿತ್ತು ಬಂದಿದ್ದೇನೆ. ತರುಣಿಯನ್ನು ಕರೆತರುತ್ತೇನೆ, ಎಳೆತರುತ್ತೇನೆ ಎನ್ನುವ ಹಾಗೆ ನನ್ನಲ್ಲಿರುವಂತಹ ಪರಾಕ್ರಮವನ್ನು ನಾನು ತೋರಿಸಿದೆ ಅಂತಾದರೆ ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದಿ. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ದಾರಿ ಹೊಂದಿದೆ. ಭಕ್ತಿ ಒಲಿಯುತ್ತಾಳಂತೆ ದೇವಿ, ಭಕ್ತಿ ಒಲಿಯುತ್ತಾಳಂತೆ ತಾಯಿ, ಭಕ್ತಿಯಿಂದಲೇ ಆರಾಧಿಸ್ತೇನೆ. ಭವಕ್ರೇ ನೀನೇ ನನಗೆ ಅಮ್ಮ, ನೀನೇ ನನಗೆ ಶುಂಭದಾನವ ಬಯಸಿದರೆ, ಶುಂಭದಾನವ ಬಯಸಿದರೆ ಸಾನುರಾಗದಿ ವರಿಸದೆ ಶೌರ್ಯದಿರುತ್ತದೆ, ಸಾನುರಾಗದಿ ವರಿಸದೆ ಶೌರ್ಯದಿರುತ್ತದೆ ಚೂಡಿಯ ಬಯಸಿದರೆ ಏನಾಗ್ತದೆ ಭವಕ್ಕೆ ನೀನೇ ನೆಲಗೆ ಅಂಬಾ, ನೀನೇ ನೆಲಗೆ ಮಂಗಳಿ ಸರ್ವಮಂಗಳಿ ಜಗಜ್ಜನನಿ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೆ. ಅಮ್ಮ, ಸಂಸ್ತುತಿಸುವಂತಹ ವ್ಯಕ್ತಿ ಯಾರೋಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಶೋಣಿತಾಪುರದ ಪ್ರಧಾನ ಮಾಧ್ಯ ಕಲೆ ರಕ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆ ಆಜ್ಞಾನುವರ್ತಿಯಾಗಿ ಬಂದಿದ್ದೇನೆ. ಕೇಳಾಂಕ ನಿಭವಕ್ರಿಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನನ್ನ ದೊರೆ ನಿನ್ನನ್ನೇ ಮದುವೆ ಆಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾ ಇದ್ದಾನೆ. ಅಮ್ಮ, ನನ್ನ ದೊರೆಯನ್ನು ಮದುವೆ ಆಗುವುದಕ್ಕಾಗಿ ಇಳಿದು ನಾನು ತಂದಿರುವ ರಥವನ್ನು ಏರಿ ಬರಬೇಕಮ್ಮ. ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆಯಾ? ಮಾತ್ರವಲ್ಲ, ನಿನ್ನ ಒಡೆಯರಾದಂತಹ ಶುಂಭನನ್ನು ವರಿಸಬೇಕು ಎನ್ನುವ ಹಾಗೆ ಹೇಳಿಕೊಳ್ಳುತ್ತಾ ಇದೆಯಾ? ಸ್ಪಷ್ಟವಾದಂತಹ ನಿರ್ಧಾರ. ಕತ್ತಿ ಕಾಳಗದ ಮೂಲಕ ಯಾರು ನನ್ನನ್ನು ಸೋಲಿಸುತ್ತಾನೋ ಅಂತವನ ಕೊರಳಿಗೆ ಸುಮಮಾಲೆಯನ್ನು ಹಾಕುವೆನೆನ್ನುವ ಹಾಗೆ. ಇಲ್ಲಿಯವರೆಗೆ ಬಂದವರೆಲ್ಲರೂ ಕೂಡ ನನ್ನ ಮೂಲಕ ಅಳಿದು ಹೋದರು. ಆದರೆ ನಿನ್ನ ಒಡೆಯ ಶುಂಭ ಕೇವಲ ಸ್ತ್ರೀ ಪ್ರಾಂತನಾಗಿ ಕಳರನ್ನೆಲ್ಲ ಕಾನನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭ
ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದು ಅಬ್ಬಾ ಬ್ರಹ್ಮದೇವರಿಂದ ಬರ ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು. ಈ ಕ್ಷಣದಲ್ಲಿ ರಕ್ತೇಶ್ವರಿ ಆಗುತ್ತೇನೆ. ಭಗವಂತನೇ ಧರ್ಮನೇ ನಾಶವಾದ ಧರ್ಮನ ಕೈಯುಟ್ಟಿನ ಸಂದರ್ಭ ಸತ್ಯನೇ ನಾಶವಾದ ಸತ್ಯನೇ ತೆರೆದಿರ್ಪುನ ಸಂದರ್ಭ ನ್ಯಾಯನೇ ನಾಶವಾದ ಅನ್ಯಾಯ ವೈಪರೀತ್ಯದ ಸಂದರ್ಭ ಮೂರ್ತಿಗಳ ಶಕ್ತಿ ಬಾನುಡು ಒಂಜಾದ ಪುಣ್ಣನ ಬದಲಾದ ಭೂಮಿಗೆ ಜತ್ತಿಂಚಿದ ವೇಳೆ ರಕ್ತ ವಿಜನಗರಿಯ ರಕ್ತೇಶ್ವರ ವಿಧಾನ ಬತ್ತದ ಭೂಮಿದ ಬಿದ್ದ ಆರಾಧನೆ ಮತ್ತೊಂದು ಮತ್ತೆ ನಿತ್ಯದ ಪೊರ್ತತ್ತೆ ಪತ್ತಪ್ಪೆ ದೇವಗಳು ಒಂಜಾಯರಿ 10 ಸಾಲ ಪುಷ್ಪರು ಒತ್ತಂಡಾರೆ ಸ್ವಾಮಿ ರಕ್ತೇಶ್ವರ ಪಂಚನ ನೆನಮರಿಕ ಮಲ್ತೊಂದಂಚಿದ್ದ ಪೊರ್ತು ಅಂಬರವಡಿಯ ಭೂಮಿಗಾಯ ಭೂಮಿ ಬಿಡಿಯ ರಾಜ್ಯ ಸೇರಿ ರಾಜ್ಯ ಬಿಡಿಯ ಗುತ್ತುಗಾಯ ಗುತ್ತುಮರಿಗೆ ತೆಗೆದಂಗಡ ತಮ್ಮಲಾರತಿ ಜೋಕುಲ್ ಬಾಲೆಯರು ಪಂಚೇಶ್ವರ ಬಿನ್ನರಗಿಂದರ ಅರುಳು ರಾಜ್ಯದ ಕುಟುಂಬ ಈ ಪುಣ್ಯ ಮಣ್ಣೆಡು ಉಂಡಾಪಿನಂಚದ ವೇಳೆ ಉಂಡಾಯಿನಂಚದ ದಿನಮಾನ ಕಟ್ಟಿಪೂ ತುತ್ತಿ ಸೀರೆ ಪಾಡಾಯ ಬಣ್ಣ ತುಂಕಾಯಿನ ಉಜ್ಜಾಲ ಒಂಜಿಕೊಂಡೆ ಕೊರನಂಚದ ಈ ಬಂಧುದ ಸೇವೆ ಎಂಚ ಭಾಗವತರೆ ಏರ ಮೀರ ತಪ್ಪದಂಗ ವಿಷನಮೃತ ನೆರ್ತನೆ ಜಪ್ಪಲ ಮೇಲ ಕೀಲ ಬಂಪಿನಂಚದ ನ್ಯಾಕೆಂಡುಂಡ ಇಂಚಿನೆತ್ತಿಲ್ಲ ಕಳೆದಂಚಿ ಪಾಡದೆ ಎಕ್ಲೆಗಂಡಂಜಿ ಎಡ್ಡ ಅನುಕೂಲ ಎಡ್ಡೆ ಮದಿಪ್ಪು ಆನೆ ತಿರ್ಗೆರ ಅಂಕುಶದ ಬಲಗೆ ಮಾಯ ತಿರ್ಗೆರ ಮದುಪದ ಬಲಗೆ ಅಪಕಂಡ ಮದಿಪು ಬಂಪಿನಂಚದ ಮಾನಿಕನ ಬಾಡದಿನಿ ಕನಗ ತುಂಕ್ಯಾಯಿರಿ ಭಕ್ತಿ ಪೂರ್ವಕವಾದ ಪ್ರೀತಿ ಪೂರ್ವಕವಾದ ಬಾದಿ ನಿಷ್ಠೆಡು ಕೊರ್ಪಿನಂಚಂದ ನಿನ್ನ ಕುಟುಂಬ ಸೇರು ಕೊರ್ಪಿನಂಚಂದ ಸೇವೆ ಪೊರ್ಲುಡು ಸ್ವೀಕಾರ ಮಲ್ತಲ್ಲ ತಪ್ಪುನು ತಪ್ಪಾಲ ಒಪ್ಪುನು ಒಪ್ಪಾಲ ಒಂಜಿ ಬರ್ತದ ಈ ಸೇವೆನು ಪೊರ್ಲುಡು ಕೈಕೊಂಡು ನಿನ್ನ ಭಕ್ತಿಯನ್ನು ಉದ್ಧಾರ ಮಲ್ಪು ಬಂಪಿನಂಚದ ಮದಿಪತ್ತಿ ಸಂತೋಷ ಆಂಡು ಭಕ್ತರೇ ಸಂತೋಷ ಆಂಡಿ ಒಂಜಿ ಪೊರ್ತದ ಈ ಸೇವೆನ ಪೊರ್ಲುಡು ಸ್ವೀಕಾರ ಮಲ್ತಂದೆ ಅಪ್ಪರಕ್ತೇಶ್ವರಿ ಮೇರಿ ಸಹಾಯ ಕೊಡ್ತು ನಿಖಲ ಸಾರ ಕಾಲ ಮುಟ್ಟ ಕಾತೊಂದು ಮತ್ತಲ್ಲಿಗೆ ಬಂದ್ಬಿಟ್ಟಿದೆ ಸತ್ಯವಾಕ್ಯವರಿಗೆ ಪಾಸು ಕೊರ್ಪೆ ಭಾಗವತರೆ ಮಾನಾದಿಗದ ಮನೆಗೂ ಕೊರ್ಪಿನ ಪುಣ್ಯ ಪ್ರಸಾದಂದೆ ಪತ್ತೊಲ್ನಿ ಪತ್ತಿ ಸಿರಿ ಸಿಂಗಾರು ಕೊರ್ಪಿ ನಂಬಿಕೆ ದೇವರಪ್ಪಣ ಬ್ರಹ್ಮಲಿಪಿ ಕಾಲ ಮುಟ್ಟ ಆಯುಷಕ ಬೆಟ್ಟ ಜೀವಗುರಕ್ಕೆ 4 ಕೊಟ್ಟಿಟ್ಟು ವಾಗ್ದೈವ ರಕ್ತೇಶ್ವರನಲ್ಲಿ ತಂದು ನೀರದ ವರ್ಣ ಪಗರಲ್ ಲೆಕ್ಕ ದೈವದುನ್ನ ತಗ್ಗಲ್ ಲೆಕ್ಕ ಮಲ್ತಿಮಾಟ ಫಲಿಪಲ್ ಲೆಕ್ಕ ಎದುರು ಸಾರಥಿ ಪಿರೌಡು ಮಾಸಾಡ್ಯಾದಿ ಅರಳಿಂಚಿಂದ ದಮ್ಮು ಬೀಜಿಂದ ಗಾಡಿ ರಡ್ಡ ತಂದ ದೈವ ಸಾರಥ್ಯಾದ ಉಂಡು ಬಂಪಿನ ಸತ್ಯವಾಕ್ಯ ಮೇಲೆ ಪಾದು ಕೊಟ್ಟು ಗಾನಮಂದಾರ ಗಾನ ವಿಶಾರದೆ ಗಾನಕೋಗಿಲೆ ಯಕ್ಷಧ್ರುವ ಯಕ್ಷಕಲಾನಿಧಿ ಸ್ವರಸ್ವರ್ಣ ನಿಧಿ ಯಕ್ಷಾಕಲ್ಪ ಪಂಪಿನಂಚಂದ ಅಪ್ಪನ ಅನುಗ್ರಟ್ಟು ಮಟ್ಟೆಲಿಗೆ ದಿಕ್ಕಿನಂಚಂದ ಪುದರ್ದೊಟ್ಟಿಗೆ ನಲ್ಲಾತು ಪುದರ್ 4 ಗುತ್ತು 4 ದೇಶ 4 ರಾಜ್ಯ 4 ಕೋಟಿ ಇರ್ತು ಮತಗಾದು ಕೊಡ್ತು ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಸುಖ ಸಂಸಾರ ಸುಖ ಸಂಪತ್ತು ಅನುಗ್ರಹ ಮಲ್ತು ಕೊಡ್ತು ಪೋಯಿನ
ಪೊಯ್ನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಇತ್ತಿನಲ್ಪ ಗುಲ್ಲಿನಲ್ಪ ಅಪ್ಪೆ ಉಳ್ಳಾಲ್ತಿ ಕಾತಲಿಗೆ ಪಟ್ಲ ಕೀರ್ತಿ ಪರಂಪರೆಯನ್ನು ವಿದ್ಯಾ ಬುದ್ಧಿ ಆರೋಗ್ಯ ಅನುಗ್ರಹ ತಂದು ರಂಗೋಡು ಮೆರಪಾದ ಅಪ್ಪೆ ಉಳ್ಳಾಲ್ತಿ ಬೆರಿಸಾಯ ಕೊಟ್ಟು ಕಾತಲಿಗೆ ಭಾಗ್ಯ ಮೆರಪಾದ ಕೊಡ್ಪೆ ಕತ್ತಲೆ ಸಾಧಿಗೆ ಬಲ್ಪುದ ಜೀಟಿಗೆ ಅಪ್ಪೆ ಪಯಣದ ಸಾಧಿಕ ಕೈ ಸಾಂದ ಅಪ್ಪೆ ಕೆಂಡದ ವರ್ಷಕ್ಕೂ ಕರ್ಪದ ಕೊಡೆಯಾದ ಅಪ್ಪೆ ಉಳ್ಳಾಲ್ತಿ ರಾಜ್ಯದ ಪೂತ ಬಿಟ್ಟು ಜೀವನಕ್ಕೂ ಬಿಲಕ್ಕೆ ಸಾಯುತ್ತೆ ಪೊಯ್ನಲ್ಪ ಬತ್ತಿನಲ್ಪ ಆಧಾರವಾದ ಕಪ್ಪೆ ಉಳ್ಳಾಲ್ತಿ ಕಾತಲಿಗೆ ಬಿಟ್ಟು ಸತ್ಯವಾಕ್ಯ ಸರಿಗಾರ್ಲೆ ಸಕಾಲ ಭಕ್ತರಪ್ಪನ ಪುಳ್ಳಾಲ್ತಿನ ಸೇವೆನ ಬಾರಿ ಪೊರ್ಲುಡು ಭಕ್ತಿನ ಮಲ್ತಾರೆ ಕಲಾಮಾತಿನ ಸೇವೆನ ಮಲ್ಪನೊಂದಿಗೆ ಅಪ್ಪನ ಉಳ್ಳಾಲ್ತಿನ ಸೇವೆನೆ ಭಕ್ತಿ ನಿಷ್ಠೆನ ಮಲ್ತಾರೆ ನಿಖಿಲ ಓಡಾಯನಂಚದ ಕಸಬನ್ನು ಕೈಗೂಡಾದು ಕೊಡ್ತು ನಿಖಿಲ ಕೈತೆ ಮೇಲೆ ಮಲ್ಪಾದು ಕೊಡ್ತು ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊಡ್ತು ದೇಹಕ್ಕೂ ಬಡಾಯನಂಚದ ಶಕ್ತಿ ಬೆನ್ನಿನಕ್ಕೆ ಬೋಡಾಯಿ ನಿಂತದ ಪರಮನ ಅನುಗ್ರಹ ಮಲ್ತು ಕೊಡ್ತು ಸೂರ್ಯ ಚಂದ್ರ ಕಾಲ ಮುಟ್ಟ ಬೆಳಗಾಲು ಬೇರಿಗೆ ಭಗವತ್ತರೇ ಅಪಗಾನಗೆ ಇನ್ನ ಊರಿನ ದಿಪ್ಪನ ಮಲ್ತೊಂದು ರಾಜ್ಯನ ಸೇತ ಮಲ್ತೊಂದು ಈ ಮಣ್ಣಿಗೆ ಉಂಡಾಪಿನಂಚದ ವೇಳೆತ್ತೆ ಎತ್ತಿ ಜಲಿಗೆ ಬಲ್ಪಿನಂಚದ ಅಪವಾದದ ಕೀರ್ತಿ ಇರಗಲ ಬರ್ರ ಬಲ್ಲಿ ಎಂಕಲ ಬರ್ರ ಬಲ್ಲಿ ನೂಲು ಪಾಡಿ ತಂತ್ರದಾಯ ಬಲ್ಮೆ ಬಲ್ಪಿ ಬಲ್ಯಾಯ ಮೌಲ್ಯ ತೂಪಿ ಸೇನವೇ ಭಂಡಾರಗೊಡಿ ಕೊಟ್ಟಾರಿ ದೇವರ ಮೇಲೆ ಸೇರಿಗಾರೆ ಒರಿಯಂದಿಗೆ ಒರಿ ಹತ್ತಿಗೆ ಲೆಪ್ಪುಗು ರಾಸಿ ಮಲ್ತೊನ್ವೆ ರಾಜ್ಯದ ಸರ್ವೇರೆಗಳ ಅಪ್ಪೆ ಉಳ್ಳಾಲ್ತಿ ಲೆತ್ತು ಕೊಂಡಾಡೊಂಡು ಬೆರಿಸಾಯನು ಕೊಡ್ತು ಕಾತಲಿಗೆ ಬಲ್ಪಿನಂಚದ ಸತ್ಯವಾಕ್ಯ ಸೂರ್ಯ ಭಾಗವತರೆ ಈತ ಸೇವಾದಾರರು ಒಳ್ಳೆಯರಿಗೆ ಅಪಗಾನಗ ನಡುಮನೆ ಕುಟುಂಬಸ್ಥರು ಸರ್ವೇರೆಲ್ಲ ಇನಿತಾನಗ ಪೊರ್ತುಡು ಅಪ್ಪೆ ಉಳ್ಳಾಲ್ತಿ ಲೆತ್ತು ಕೊಟ್ಟಾಡೊಂದಿಲ್ಲ ಅಪಗಾನಗ ಎಂದೆರೊಂಜಿ ಕಾಲಗೆ ಬೂಟೆರೊಂಜಿ ಕಾಲಗೆ ದಾದನ ಈ ಪೊರ್ತುಡು ಆ ಶಕ್ತಿಲೇನ ಅಪ್ಪ ಸೇವೆ ಮಲ್ಪುನ ಪೊರ್ತುಡು ಅಪ್ಪೆ ಉಳ್ಳಾಲ್ತಿನ ಈ ಕಲಾ ಸೇವೆನ ಮಲ್ಪೋಡು ಬಂಪಿನಂಚಿನ ಪುಟ್ಟಿನಂಚನ ಜ್ಞಾನ ಸಂತೋಷಾಂಡಿ ನಿಖಲೆ ಗೊಂಜಿ ಯೋಗ ನಿಖಲೆ ಎದುರು ಅಪ್ಪೆಗೆ ಉಂಡಾಪಿನಂಜಿ ಭಾಗ್ಯ ಯೋಗ ಭಾಗ್ಯ ಕೂರ್ದಿನಂಚನ್ನ ಈ ದಿನ ಪುಣ್ಯ ಮನ್ನಡಿ ನಿಕಾನಗೆ ಈ ಸೇವೆ ಬಾರಿ ಪೊರುಳುಡು ವಿಜೃಂಭಣೆ ವೈಭವಡು ನಡೆದುಕೊಂಡಂತೆ ಸಂತೋಷಾಂಡಿ ಎನ್ನ ಸೇವೆಗೆ ಬೋಡಾದ ಪಗೆಲ್ದ ಬೇಲಿನ ಬುಡಿಯರು ರಾತ್ರಿ ನಿದ್ರೆಯನ್ನು ಬುಡಿಯರು ಬೆಂದದು ಸೊಂದದು ಪೊರುಳುಡು ಇನಿಕಾನಗೆ ಈ ಸೇವೆನ ಮಲ್ತು ಕೊರಿಯಾರೆ ನಿಖಲೇನ ಪ್ರತ್ಯೇಕ ನುಗ್ದೈಕ ಸಾರಗು ಲಕ್ಷಗಳು ಲಕ್ಷ ಆದ ಕಾಲ ಕೊಡ್ದು ಅಪ್ಪನ ಲಕ್ಷ ಸದಾ ಎನ್ನ ಭಕ್ತರ ನಮಿತ್ತು ಉಂಡು ಬಂಪಿನ ಸತ್ಯವಾಕ್ಯ ಮೆರೆಪಾದು ಕೊಡ್ದು ನಿಖಲು ಕಲ್ಪುನಂಚದ ವಿದ್ಯೆ ಮಲ್ಪುನಂಚದ ಬೇಲೆ ತಿಂಪಿನಂಚದ ತಿರಸೆ ಪಪ್ಪಿನಂಚದ ನೀರಿಗೆ ಒವ್ವೇ ರೀತಿ ಕುಂದು ಕೊರತೆ ತಾಪತ್ರ ಒದಗಟ್ಟು ಬರನ್ ಲೆಕ್ಕ ರಡ್ಡಕಾರದ ಮಾಣಿ ನಾಲ್ಕಾರದ ಪ್ರಾಣಿಲೆಗೆ ಬರ್ಪಿನಂಚದ ಕಷ್ಟ ಕೋಟಲೆಯನ್ನು ತಟ್ಟು ಪಾರಾದು ಕೊಡ್ದು ಕಂಡಡು ಬೋಪಿನವು ಪುನಿಟ ಬೋಪಿನವು ಸೋದನೆ ಮಲ್ತು ಕೊಡ್ದು ಎಡತ್ತ ಜಕ್ಕೆರಡು ಪಾರ್ಟಿ ಬಲತ್ತ ಸಿರಿಮೆರೆ ಕೊಡ್ದು ಈ ಸೇವೆ ದಾತ್ರ ಉತ್ತರೋತ್ತರ ಅಭಿವೃದ್ಧಿ ಆಂಡಿಗೆ ಬಂಪಿನಂಚದ ಸತ್ಯದ ವಾಕ್ಯ ನಾಲಾಯ್ತ ಕೊಡಿಟ್ಟು ಫಲಿಪಾದು ಕೊಡ್ಪ ಸರ್ವೇ
ಶೋಭಾ ವಿನಾಶಾನಾಂ ಶಕ್ತಿಭೂತ ಸನಾತನಿ ಗುಣಾಶ್ರಯ ಗುಣಮಯ ಮಹಾದೇವಿ ನಮೋ. ಕಂದಯಾಸುರನಾಥ ದೈತ್ಯರ ರುಂಡವನು ಭೂಮಂಡಲಕ್ಕೆ ಜಡಗೀತ ಅದರವದೂತವಾಗಿ ದ್ವಾಪರ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಗೆ ಭವೆ ಎನಿಸಿದ ರೂಪುದೋರು ತಾಯಿ ಬಲಿಗೆ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಹೊಂದಿಸಿದೆಯೋ ಇದು ಶಾಂತಳಾಗಿದ್ದೇನೆ. ದುರುಳನಾದಂತಹ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಕುಂಬಿನಿಯ ಭಾರವನ್ನು ಕಳೆದಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಟದ ಪೀಠ ಬಲಿದಾಗಿದೆ. ಹೋಗಿ ಧೈರ್ಯದಿಂದ ನಾಟವನ್ನಾಡು. ಕಾಲ ನಿನ್ನನ್ನು ಈ ರೂಪದಿಂದ ಕಂಡು ಅರ್ಚಿಸಬೇಕೆನ್ನುವ ಬಯಕೆ ಉಂಟು. ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದೊಮ್ಮೆಗೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯೆ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾನೆ. ಹೋಗಲಿ ಬಿಡು. ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಭ್ರಮರಾಂಬಿಕೆಯಾಗಿ ಆವಿರ್ಭವಿಸುವಳಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲರೂ ವರ್ತಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ಮಧುಬೀಡವು ಪ್ರಮದಿನಿ ಯಾಮಗಿಶೋನ್ಮೂಲಿನಿ ಯಾಧೂಪ್ರಾಚಂಡ ಮುಂಡ ಶಮನಿ ಯೋ ರಕ್ತ ಬೀಜೋಶೀನಿ ಯಾ ಶುಂಭೋನಿ ಯೋಗುದರ್ಪದಮನಿ ಯಾ ಸಿದ್ಧಲಕ್ಷ್ಮೀ ಪರ ಸಾಜನಿ ನವಕೋಟಿ ಶಕ್ತಿ ಸಹಿತ ಮಾಂ ಪಾತು ಸರ್ವೇಶ್ವರಿ ಮಾಂ ಪಾತು ಜಗದೀಶ್ವರಿ ಮಾಂ ಪಾತು ಮಹೇಶ್ವರಿ. ಸ್ಮರಿಸಲಿಗೆ ದೇವ ಜನರ ಮಗರು ಜದಲಿದು ಬರದರಿಗೆ ಓಡಿದ ಬೆರಡರ ಪುರಭೂತನಾಗ ವಿರಾಜಿತೈದಿರಲಿ. ಅನುಗ್ರಹೀತವಾದಂತಹ ನಾಗಭೂಮಿಯನ್ನು ಸುಮನಸರಂದಾಗಿ ನಾವು ಅಡರಿದವರಿದ್ದೇವೆ. ಇದು ದೇವಿ ಮಹಾತ್ಮೆ. ಇಂತಹ ಪುಣ್ಯ ಆಖ್ಯಾನವನ್ನು ಆಡಿಸಿದ ನೋಡಿದ ಕೇಳಿದ ಸಕಲರಿಗೂ ನಾವು ನಂಬಿಕೊಂಡು ಬಂದಿರುವ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು, ಮಹಾಗಣಪತಿ ದೇವರು, ಸ್ಥಳದ ಸಾನ್ನಿಧ್ಯದ ಸಕಲ ಅಧಿದೇವತೆಗಳು ಸನ್ಮಂಗಳವನ್ನು ಉಂಟು ಮಾಡಲಿ ಎನ್ನುವ ಹಾಗೆ ಬೇಡುತ್ತಾ ಪುಣ್ಯ ಆಖ್ಯಾನಕ್ಕೆ ಮಂಗಳಗೀತೆಯನ್ನು ಹಾಡುವುದಕ್ಕೆ ಸಭ್ಯರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣದೊಳಗ ಗುರು ವಿಶ್ವಮಾನ್ಯ ಕರುಣದೊಳಗ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರ ವಾಹನ ದೇವ ದೇವ ಶರಣೋ ಮಯೂರ ವಾಹನ ದೇವ ದೇವ ಚರಣಕ್ಕೆ ಮಣಿವಿಭೂ ಕಡಿವಿಮ್ಮನೋ ಚರಣಕ್ಕೆ ಮಣಿವಿಭೂ ಕಡಿವಿಮ್ಮನೋ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣದೇವ ಗುರು ವಿಶ್ವಮಾನ್ಯ ಕರುಣದಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ
ಶ್ರೀ ಸುಬ್ರಹ್ಮಣ್ಯಗೆ ಮಂಗಲ ಮಂಗಲ ಮಂಗಲಾಯ ಶುಭ ಮಂಗಲ. ಆಹು ನೆಲ್ಲಿಕುಂಜಿ ನಡುಮನೆ ಕುಟುಂಬಸ್ಥರು ಮತ್ತು ನೆಲ್ಲಿಕುಂಜಿ ನಡುಮನೆ ಕುಟುಂಬಸ್ಥರು ಆರ್ತಿಗಾರು ಕುಶಾಲಗಾರು ಮೋಜಿಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರತಕ್ಕಂತಹ ಕಾಂಚನ ಶಿವಾರ್ಪಣ ಶ್ರೀದೇವಿ